ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾರದರು ವೇದವ್ಯಾಸರಲ್ಲಿ ಬಂದು ಭಾಗವತವನ್ನ ವಿಸ್ತಾರಗೊಳಿಸಿ ಸಕಲ ಸಜ್ಜನರಿಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಭಗವಂತನ ಮಹಿಮಾ ಶ್ರವಣದ ಫಲ ಏನು ಅನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ ಅಂತ ನಾರದರು ಹೇಳ್ತಾ ಇದ್ದಾರೆ. ನಾರದರು ಯಾವುದೋ ಒಂದು ಶಾಪದಿಂದ ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ದಾರೆ. ಆಗ ತುಂಬ ಪುಟ್ಟ ಗ್ರಾಮದಲ್ಲಿ ಅವರ ವಾಸ. ಕೆಲವು ಯತಿಗಳು ಆ ಊರಿಗೆ ಬಂದು ಚಾತುರ್ಮಾಸ್ಯ ಸಂಕಲ್ಪವನ್ನು ಕೈಗೊಂಡು ಅಲ್ಲಿ ನೆಲೆಸಿದ್ದಾರೆ. ಆಗ ಚಾತುರ್ಮಾಸ್ಯದ ಅಂಗವಾಗಿ ಆ ಯತಿಗಳೆಲ್ಲ ಭಗವಂತನ ಮಹಿಮೆಯನ್ನ ಪ್ರವಚನ ಮಾಡ್ತಾ ಇದ್ದಾರೆ. 5 ವರ್ಷದ ಪುಟ್ಟ ಬಾಲಕ ನಾರದರು ಅದನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿದ್ದಾರೆ. ಬಾಲಕನ ಶ್ರದ್ಧೆಯನ್ನ ಗಮನಿಸಿದ ಯತಿಗಳು ತಾವು ಚಾತುರ್ಮಾಸ್ಯವನ್ನ ಮುಗಿಸಿ ಹೊರಡುವಾಗ ನೀನು ಶ್ರವಣ ಮಾಡಿದ್ದು ನಿನಗೆ ತಾರಕವಾಗಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಅನಂತರ ನಾರದರು ಕೇಳಿದ ಸಂಗತಿಗಳನ್ನೇ ಮನಸ್ಸಿನಲ್ಲಿ ಮನನ ಮಾಡ್ತಾ ಇದ್ದಾರೆ. ನಾರದರ ತಾಯಿ ಒಮ್ಮೆ ಕತ್ತಲೆಯಲ್ಲಿ ದಾರಿಯಲ್ಲಿ ಓಡಾಡುವಾಗ ಹಾವು ತುಳಿದು ಆ ಹಾವು ಕಚ್ಚಿ ಮರಣವನ್ನ ಹೊಂದಿಬಿಟ್ಟಿದ್ದಾಳೆ. ತಾಯಿ ಮರಣ ಹೊಂದಿದ ಆ ಸಂದರ್ಭದಲ್ಲಿ ನಾರದರಿಗೆ ಪೋಷಕರು ಇನ್ಯಾರೂ ಇಲ್ಲ, ಒಬ್ಬ ತಾಯಿ ಮಾತ್ರ. ಆ ತಾಯಿಯೂ ಕೂಡ ಮರಣ ಹೊಂದಿ ಅವಳು ದೂರ ಹೋಗಿದ್ದಾಳೆ. ಯಾವುದೇ ಮಕ್ಕಳಿಗಾದರೆ ಆ ಸಂದರ್ಭದಲ್ಲಿ ಅತ್ಯಂತ ಭಯ ಅಥವಾ ದೈನ್ಯ ತುಂಬಿಬಿಡುತ್ತೆ. ಆದರೆ ನಾರದರು ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ, ಈ ಬಾಂಧವ್ಯದ ಕೊಂಡಿ ಕಳಚಿದ್ದು ನೀನು ಮಾಡಿದ ಪರಮಾನುಗ್ರಹ ಅಂತ ಇದ್ದಾರೆ. ಯಾಕೆ ಅಂತಂದ್ರೆ ನನಗೆ ಪೂರ್ಣಾವಧಿಯಾಗಿ ನಿನ್ನಲ್ಲಿ ನನ್ನನ್ನು ಅರ್ಪಿಸಿಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಜೀವನದ ಪೂರ್ತಿ ಭಾಗವನ್ನ ನಿನ್ನ ಚಿಂತನೆಯಲ್ಲಿ ಕಳೆಯಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ತಾಯಿ ಅಂತ ಒಂದು ಪೂಜ್ಯವಾದ ವಸ್ತು ಮನೆಯಲ್ಲಿತ್ತು. ನಾನು ಸ್ವಲ್ಪ ಕಾಲವನ್ನ ಆ ತಾಯಿಯ ಸೇವೆ ಮಾಡೋದಿಕ್ಕೆ ಅಂತ ವಿನಿಯೋಗ ಮಾಡಬೇಕಾಗಿತ್ತು. ಆ ತಾಯಿಗೂ ಕೂಡ ಮಗ ಅನ್ನುವ ಅಭಿಮಾನ, ನನಗೂ ಅಮ್ಮ ಅನ್ನುವ ಅಭಿಮಾನ. ಈಗ ಆ ತಾಯಿ ಅನ್ನುವ ಒಂದು ಬಾಂಧವ್ಯದ ಕೊಂಡಿಯನ್ನ ಕಳಚಿದ್ದರಿಂದ ನಾನು ಇನ್ನು ನನ್ನ ಜೀವನದ ಪೂರ್ತಿ ಭಾಗವನ್ನ ನಿನ್ನ ಚಿಂತನೆಯಲ್ಲಿ ಕಳೆಯೋದಕ್ಕೆ ಅನುಕೂಲವಾಯಿತು. ನೀನು ಪರಮಾನುಗ್ರಹ ಮಾಡಿ ನನಗೆ ಇದ್ದ ಈ ಅಭಿಮಾನದ ಪಾಶವನ್ನ ಬಗೆಹರಿಸಿ ನಿನ್ನನ್ನ ನಿರಂತರ ಚಿಂತನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಿ. ಇದು ನೀನು ಮಾಡಿದ ಪರಮಾನುಗ್ರಹ ಎಂಬುದಾಗಿ ನಾರದರು ಚಿಂತನೆ ಮಾಡಿದರು. 5-6 ವರ್ಷದ ಬಾಲಕನಿಗೆ ಇಂಥ ಉದಾತ್ತವಾದ ಅನುಸಂಧಾನ ಬರಲಿಕ್ಕೆ ಕಾರಣ ಚಾತುರ್ಮಾಸ್ಯ ಕಾಲದಲ್ಲಿ ಯತಿಗಳು ಮಾಡಿದ ಆಧ್ಯಾತ್ಮಿಕ ಪ್ರವಚನವನ್ನು ಶ್ರವಣ ಮಾಡಿದ್ದರ ಫಲ. ಯಾವತ್ತೂ ಕೂಡ ಈ ಸಂಬಂಧಗಳು ಎಲ್ಲ ನಶ್ವರ ಅನ್ನುವುದನ್ನು ಎಷ್ಟು ಬೇಗ ನಾವು ಅರ್ಥ ಮಾಡಿಕೊಂಡು ಅದನ್ನು ಹಚ್ಚಿಕೊಳ್ಳುವುದನ್ನು ಕಡಿಮೆ ಮಾಡ್ತೇವೆ, ಅಷ್ಟು ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ ವಿಜ್ಞಾನಿಗಳು. ಉಪಗ್ರಹವನ್ನು ಉಡಾವಣೆ ಮಾಡುವಾಗ ಅನೇಕ ತಿಂಗಳುಗಟ್ಟಲೆ ಅದನ್ನು ತಯಾರು ಮಾಡಿರ್ತಾರೆ. ಆ ಉಪಗ್ರಹ ಉಡಾವಣೆ ಮಾಡಿದಾಗ ಅದರ ಅನೇಕ ಅವಯವಗಳು, ಭಾಗಗಳು ಸುಟ್ಟು ಕೆಳಗೆ ಉದುರಿ ಬೀಳುತ್ತೆ, ತುದಿ ಮಾತ್ರ ಮುಂದೆ ಹೋಗ್ತಾ ಇರುತ್ತೆ. ವಿಜ್ಞಾನಿಗಳು ನಾವು ಕಷ್ಟಪಟ್ಟು ಅನೇಕ ಕಾಲ ಇದನ್ನು ತಯಾರು ಮಾಡಿದ್ದೇವೆ, ಇದೆಲ್ಲ ಸುಟ್ಟು ಹೋಯ್ತಲ್ಲ ಅಂತ ಅಳ್ತಾ ಕೂತ್ಕೊಳ್ಳಲ್ಲ. ಮುಂದಿನ ಭಾಗ ಯಶಸ್ವಿಯಾಗಿ ಉಡಾವಣೆ ಆಯ್ತಲ್ಲ, ಅದನ್ನು ನೋಡಿ ಚಪ್ಪಾಳೆ ತಟ್ಟಿ ಸಂತೋಷ ಪಡ್ತಾರೆ.
ಹಾಗೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದೊಂದು ಉಪಗ್ರಹ ಇದ್ದ ಹಾಗೆ. ನಮ್ಮ ನಮ್ಮ ಜೀವನದ ಗುರಿಯ ಕಡೆಗೆ ನಾವೊಬ್ಬರೇ ಏಕಾಕಿ ಪ್ರಯಾಣಿಕರು. ಉಳಿದ ಬಂಧುಗಳೆಲ್ಲ ಆ ಉಪಗ್ರಹಕ್ಕೆ ವೇಗವರ್ಧಕವಾಗಿ ಏನು ಅವಯವಗಳಿದೆ ಹಾಗೆ ನಮ್ಮ ಗುರಿಯ ಕಡೆಗೆ ನಾವು ಸಾಗಲಿಕ್ಕೆ ಅವುಗಳೆಲ್ಲ ಪೋಷಣೆ ಮಾಡತಕ್ಕಂಥ ಪಾರ್ಟ್ಸ್ ಅಷ್ಟೇ ಹೊರತು ಅದು ಶಾಶ್ವತ ಅಲ್ಲ. ವಿಜ್ಞಾನಿಗಳಿಗೆ ಅದನ್ನು ತಯಾರು ಮಾಡುವಾಗಲೇ ಇದು ಬೆಂಕಿ ಹತ್ಕೊಂಡು ಉರಿಯತ್ತೆ, ಸುಟ್ಟು ಹೋಗುತ್ತೆ ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದ ಅದು ಸುಟ್ಟು ಹೋದರೆ ಅದಕ್ಕೆ ಅಳತಾ ಕೂತ್ಕೊಳ್ಳಲ್ಲ, ಮುಂದೆ ಸಾಗುವ ಉಡಾವಣೆಯ ಯಶಸ್ಸಿಗೆ ಖುಷಿ ಪಡ್ತಾರೆ. ಹಾಗೆ ಎಲ್ಲ ಬಂಧುಗಳ ಸಂಬಂಧಗಳು ಕೂಡ ಯಾವುದು ಶಾಶ್ವತವಲ್ಲ. ನಮ್ಮ ಗುರಿಯ ಕಡೆಗೆ ನಾವೊಬ್ಬರೇ ಪ್ರಯಾಣಿಕರು ಅನ್ನುವ ಚಿಂತನೆಯನ್ನು ಯಾರು ಗಾಢವಾಗಿ ತಿಳ್ಕೊಂಡಿರ್ತಾರೆ ಅವರು ಮಾತ್ರ ಇಂತಹ ಮಮತೆಯ ಪಾಶಗಳನ್ನ ಗೆದ್ದು ಈಚೆ ಬರೋದಿಕ್ಕೆ ಸಾಧ್ಯ. ಅಂಥ ನಾರದರು ಅವತ್ತು ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರ ಫಲವಾಗಿ ಇವತ್ತು ಭಗವಂತನ ಅಮ್ಮನೂ ಕಳೆದು ಹೋದ್ಲು. ತಾನು ಏಕಾಂತದಲ್ಲಿ ಕೂತು ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾಳೆ. ಆಗ ಒಂದು ಮಿಂಚಿನಂತೆ ದೇವರು ದರ್ಶನ ಕೊಟ್ಟು ಮಾಯ ಆದ. ಮತ್ತೆ ಆ ಭಗವಂತನನ್ನ ನೋಡಬೇಕು ಅಂತ ಹಂಬಲಿಸಿದರೆ ಎಲ್ಲೂ ಕಾಣಲಿಲ್ಲ. ಆಗ ಅಶರೀರವಾಣಿಯ ಮೂಲಕ ಭಗವಂತ ಹೇಳ್ದ, ಈ ಜನ್ಮಕ್ಕೆ ಇಷ್ಟು ನನ್ನ ದರ್ಶನ ನಿನಗೆ ಕೊಟ್ಟಿದ್ದೇನೆ. ಇದು ಯಾಕೆ ಅಂದ್ರೆ ನನ್ನನ್ನು ಕಾಣಬೇಕು ಅನ್ನುವ ಹಂಬಲ ತೀವ್ರವಾಗಿ ಹೆಚ್ಚಲಿ ಅಂತ ಹೇಳಿ ಇಷ್ಟು ಮಾತ್ರ ದರ್ಶನ ಕೊಟ್ಟಿದ್ದೇನೆ. ಮುಂದಿನ ಜನ್ಮದಲ್ಲಿ ನೀನು ಕರೆದ ಕೂಡಲೇ ಓಡಿ ಬರ್ತೇನೆ ಅಂತ ಹೇಳಿದ್ದಾರೆ. ಅವತ್ತು ಆ ಭಗವಂತನ ಮಹಿಮಾ ಶ್ರವಣ ಮಾಡಿದ್ದರ ಫಲ ಒಬ್ಬ ದಾಸಿ ಪುತ್ರನಾಗಿ ಹುಟ್ಟಿದ್ದ ನಾನು ಬ್ರಹ್ಮದೇವರ ಮಗನಾಗಿ ಇವತ್ತು ಹುಟ್ಟಿದ್ದೇನೆ. ನಾರಾಯಣ ಅಂತ ಕರೆದರೆ ಮಕ್ಕಳು ಕೂಡ ಅಷ್ಟು ಬೇಗ ಬರಲ್ಲ, ದೇವರು ಅಷ್ಟು ಬೇಗ ಬಂದು ನನ್ನ ಮುಂದೆ ನಿಂತು ದರ್ಶನ ಕೊಡ್ತಾರೆ. ಇದೆಲ್ಲ ಫಲ ಅವತ್ತು ನಾನು ಮಾಡಿದ ಶ್ರವಣದ ಫಲ. ಆದ್ರಿಂದ ಅಂತಹ ಭಗವಂತನ ಮಹಿಮಾ ಶ್ರವಣಕ್ಕೆ ಸಾಧನವಾದ ಪುರಾಣವನ್ನು ನೀವು ರಚನೆ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾರದರು ಸಾಹಿತ್ಯದ ಬಗ್ಗೆ ಒಂದು ಅದ್ಭುತವಾದ ವಿಮರ್ಶೆಯನ್ನು ಹೇಳ್ತಾ ಇದ್ದಾರೆ. ತೀರ್ಥಗಳು ಎರಡು ತರಹ, ಕೆಲವು ಹಂಸತೀರ್ಥ, ಕೆಲವು ವಾಯಸ ತೀರ್ಥ ಅಂತ. ಹಂಸತೀರ್ಥ ಅಂದ್ರೆ ಹಂಸ ಪಕ್ಷಿಗಳು ನೆಲೆಸುವಂತಹ ಪರಿಶುದ್ಧವಾದ ಮಾನಸ ಸರೋವರದಂತಹ ತಿಳಿನೀರಿನ ಸರೋವರ. ವಾಯಸ ತೀರ್ಥ ಅಂದ್ರೆ ವಾಯಸ ಅಂದ್ರೆ ಕಾಗೆಗಳು ನೆಲೆಸುವಂತಹ ಕೊಳಚೆ ನೀರು, ಅದು ವಾಯಸ ತೀರ್ಥ ಅಂತಾರೆ ಅದನ್ನು. ಹಾಗೆ ಸಾಹಿತ್ಯವು ಎರಡು ವಿಧ, ಒಂದು ಹಂಸ ಸಾಹಿತ್ಯ, ಒಂದು ವಾಯಸ ಸಾಹಿತ್ಯ ಅಂತ. ಹಂಸ ಸಾಹಿತ್ಯ ಅಂದ್ರೆ ಹಂಸ ಅಂದ್ರೆ ಪರಮಹಂಸರು, ಸನ್ಯಾಸಿಗಳು. ಪರಮಹಂಸರು ಕೂಡ ಓದಿ ಉದ್ಧಾರ ಆಗಬೇಕಾದ ಆಧ್ಯಾತ್ಮಿಕ ಗ್ರಂಥಗಳೇನಿದೆ ಅದು ಹಂಸ ಸಾಹಿತ್ಯ. ಇನ್ನು ನಾವು ನಮ್ಮ ಒಬ್ಬೊಬ್ಬರ ದಿನನಿತ್ಯದ ಜೀವನದ ರಗಳೆಗಳೇ ದೊಡ್ಡ ದೊಡ್ಡ ಮೆಗಾ ಧಾರಾವಾಹಿ ಆಗುವಷ್ಟು ತುಂಬಿದ್ದರೂ ಕೂಡ ಮತ್ತೆ ಇಂತಹ ಸಾಂಸಾರಿಕ ಕಥೆಗಳನ್ನ ಹೆಣೆದು ಅದನ್ನ ಕಥೆಯಾಗಿ ಬರೆದು ಓದಿ, ಅದನ್ನ ಕಾದಂಬರಿಯಾಗಿ ಬರೆದು ಅದನ್ನು ಮತ್ತೆ ಓದಿ, ಅದನ್ನೇ ಧಾರಾವಾಹಿಯಾಗಿ ಟಿವಿಲಿ ತೋರಿಸಿ ಮತ್ತೆ ಅದನ್ನೇ ನೋಡಿ ಮತ್ತೆ ಕಣ್ಣೀರು ಹಾಕ್ತಾ ಕೂತ್ಕೊಳ್ತೇವಲ್ಲ, ಈ ಕಥೆ ಕಾದಂಬರಿಗಳು ಇದೆಲ್ಲವೂ ಕೂಡ ವಾಯಸ ಸಾಹಿತ್ಯ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ವಾಯಸ ಸಾಹಿತ್ಯ ಅಂದ್ರೆ ಏನರ್ಥ? ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ವಯಸ್ಸು ಹಾಳು ಮಾಡುವ ಸಾಹಿತ್ಯ ಅಂತ. ವಯಸ್ಸನ್ನ ಸಾರ್ಥಕ ಮಾಡುವ ಸಾಹಿತ್ಯವನ್ನು ಓದಬೇಕೇ ಹೊರತು ವಯಸ್ಸನ್ನು ವ್ಯರ್ಥಗೊಳಿಸುವ ಸಾಹಿತ್ಯ ಓದಬಾರದು. ಭಗವಂತನ ಚಿಂತನೆಯನ್ನು ನಮಗೆ ತುಂಬಿ ನಮ್ಮ ಹೃದಯವನ್ನ ಅರಳಿಸುವ ಸಾಹಿತ್ಯವನ್ನು ಓದಬೇಕು. ಯಾವ ಸಾಹಿತ್ಯವನ್ನು ಓದಿ ನಾವು ದೇವರಿಗೆ ಹತ್ತಿರ ಆಗ್ತೇವೆ ಅಂತಹ ಆಧ್ಯಾತ್ಮಿಕ ಸಾಹಿತ್ಯ ಅದು ಹಂಸ ಸಾಹಿತ್ಯ. ಅದು ಬಿಟ್ಟು ಮತ್ತೆ ಮತ್ತೆ ಸಂಸಾರದ ರಗಳೆಗಳನ್ನೇ ನಾವೇನು ಕಥೆ ಕಾದಂಬರಿ ಮಾಡಿ ಓದ್ತೇವೆ, ಇದೆಲ್ಲ ವಯಸ್ಸು ಹಾಳು ಮಾಡುವ ಸಾಹಿತ್ಯ, ಇದು ವಾಯಸ ಸಾಹಿತ್ಯ. ಅದನ್ನು ಅಧ್ಯಯನ ಮಾಡಿದ್ರೆ ಪ್ರಯೋಜನ ಇಲ್ಲ, ದೇವರಿಂದ ಇನ್ನಷ್ಟು ದೂರ ಆಗುತ್ತೇವೆ. ಆದ್ರಿಂದ ಹೃದಯವನ್ನ ಕೆರಳಿಸುವ ಸಾಹಿತ್ಯ ಓದಬಾರದು, ಹೃದಯವನ್ನ ಅರಳಿಸುವ ಸಾಹಿತ್ಯವನ್ನು ಓದಬೇಕು ಎಂಬುದಾಗಿ ನಾರದರು ಸಾಹಿತ್ಯದ ಬಗ್ಗೆ ಒಂದು ಅದ್ಭುತವಾದ ವಿಮರ್ಶೆಯನ್ನ ವೇದವ್ಯಾಸ ದೇವರ ಮುಂದೆ ನಿವೇದನೆ ಮಾಡ್ತಾರೆ. ಶ್ರೀಮದ್ ಭಾಗವತ ನಮ್ಮ ಹೃದಯವನ್ನ ಅರಳಿಸಿ ಅಲ್ಲಿ ಭಗವಂತನ ತಂದು ನಿಲ್ಲಿಸುವ ಸಾಹಿತ್ಯ. ಅಂತಹ ಪುರಾಣ ಸಂಹಿತೆಯನ್ನು ನೀವು ರಚನೆ ಮಾಡಿಕೊಡ್ರಿ ಅಂತ ನಾರದರು ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸರು ಅದ್ಭುತವಾದ ಭಾಗವತ ಪುರಾಣ ಸಂಹಿತೆಯನ್ನ ರಚನೆ ಮಾಡಿದ್ದಾರೆ. ಅದನ್ನ ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿದ್ದಾರೆ. ಅವರು ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳೋದಕ್ಕೆ ಕಾರಣ ಏನು ಅಂತ ಸೂತರಲ್ಲಿ ಶೌನಕಾದಿಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಪಾಂಡವರ ಕಥೆಯ ಕೊನೆ ಭಾಗದಿಂದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕುರುಕ್ಷೇತ್ರದ ರಣಾಂಗಣ, ದುರ್ಯೋಧನ
ಭೀಮಸೇನನ ಗದಾ ಪ್ರಹಾರದಿಂದ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ. ಆಗ ಅಶ್ವತ್ಥಾಮರನ್ನು ಕರೆದು, ನಾನು ಸತ್ತ ಮೇಲೂ ಕೂಡ ಪಾಂಡವರಿಗೆ ರಾಜ್ಯ ಸಿಗಬಾರದು, ಅದಕ್ಕೆ ನನ್ನ ಹೆಂಡತಿಯಲ್ಲಿ ನೀವು ಸಂತಾನ ಪಡೆದು ನನ್ನ ಹೆಂಡತಿಯ ಸಂತಾನಕ್ಕೆ ನೀವು ಸಾಮ್ರಾಜ್ಯ ಸಿಗುವಂತೆ ಮಾಡಬೇಕು ಹಾಗೆ ಅಂತ ಅಶ್ವತ್ಥಾಮರಲ್ಲಿ ಕೇಳ್ತಾ ಇದ್ದಾನೆ. ಇನ್ನೊಬ್ಬರ ಹೆಂಡತಿಯಲ್ಲಿ ಸಂತಾನ ಪಡೆಯುವುದು ಅಂದ್ರೆ ಅದು ದುರ್ಯೋಧನನ ಏರ್ಪಾಡು ಅಂತ ಅರ್ಥ. ಅದರಿಂದ ನಾವು ಅಂತಹ ಕೆಲಸವನ್ನು ಮಾಡ್ತಾ ಇದ್ರೆ ದುರ್ಯೋಧನನಿಗೆ ಹತ್ತಿರವಾದವರು ಅಂತ ಅರ್ಥ. ದುರ್ಯೋಧನ ಆಜನ್ಮ ಬ್ರಹ್ಮಚಾರಿಗಳಾದ ಅಶ್ವತ್ಥಾಮರಿಗೆ ನೀವು ನನ್ನ ಹೆಂಡತಿಯಲ್ಲಿ ಸಂತಾನ ಪಡೆದು ನನ್ನ ಮಕ್ಕಳಿಗೆ ಸಾಮ್ರಾಜ್ಯ ಸಿಗಬೇಕೆ ಹೊರತು ಪಾಂಡವರಿಗೆ ಸಿಗಬಾರದು, ಇಷ್ಟು ಏರ್ಪಾಡು ಮಾಡ್ರಿ ಹಾಗೆ ಅಂತ ಕೇಳಿಕೊಳ್ತಾ ಇದ್ದಾನೆ. ಆಜನ್ಮ ಬ್ರಹ್ಮಚಾರಿ ಅನ್ನುವುದನ್ನೂ ಮರೆತು ಅಶ್ವತ್ಥಾಮರು ಕಲಿಯ ಪ್ರೇರಣೆಗೆ ಒಳಗಾಗಿ ಹಾಗೆ ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಅಂತಹ ಅಶ್ವತ್ಥಾಮರು ಹಾಗೆ ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ ಅಂತ ಹೇಳಿ ಇಂಥ ಒಂದು ಕೆಟ್ಟ ಸಂಕಲ್ಪಕ್ಕೆ ಅವರು ಹೂಗುಟ್ಟಿದ್ದಾರೆ. ಅತ್ತ ಕಡೆಯಲ್ಲಿ ನಮ್ಮ ಮತ್ತೊಂದು ಹೇಳ್ತಾ, ಪಾಂಡವರನ್ನ ಕೊಂದು ಅವರ ತಲೆಯನ್ನು ತಂದು ತೋರಿಸಬೇಕು, ಅದನ್ನು ನಾನು ನೋಡಿ ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತೇನೆ ಅಂತ ದುರ್ಯೋಧನ ಹೇಳ್ದ. ಅದಕ್ಕೋಸ್ಕರವಾಗಿ ಪಾಂಡವರ ಶಿಬಿರಕ್ಕೆ ಅಶ್ವತ್ಥಾಮರು ನುಗ್ಗಿದ್ದಾರೆ. ಸರ್ವಜ್ಞನಾದ ಕೃಷ್ಣ ಇವರು ಬರುವ ಮುಂಚೆಯೇ ಪಾಂಡವರನ್ನ ಅಲ್ಲಿಂದ ಕರೆದುಕೊಂಡು ಬೇರೆ ಕಡೆಗೆ ಹೋಗಿದ್ದಾನೆ. ಅಶ್ವತ್ಥಾಮರು ಬಂದು ಆ ದ್ರೌಪದಿಯ ಮಕ್ಕಳು ಮಲಗಿದ್ದಾರೆ, ಮಲಗಿದ್ದ ಮಕ್ಕಳನ್ನ ಸಂಹಾರ ಮಾಡಿ ಅವರ ತಲೆಯನ್ನ ಕತ್ತರಿಸಿಕೊಂಡು ಹೋಗಿದ್ದಾನೆ. ಇದು ದ್ರೌಪದಿಯ ಮಕ್ಕಳನ್ನ ಕೊಲ್ಲೋದು ತಮಗೂ ಬೇಕಾಗಿರಲಿಲ್ಲ, ದುರ್ಯೋಧನನಿಗೂ ಬೇಕಾಗಿರಲಿಲ್ಲ. ಅಶ್ವತ್ಥಾಮರು ಶಿಬಿರಕ್ಕೆ ಬೆಂಕಿ ಇಟ್ಟು ಶಿಬಿರದಲ್ಲಿ ಮಲಗಿದ್ದ ಎಲ್ಲರನ್ನೂ ಕೂಡ ಸುಟ್ಟು ಬೂದಿಯಾಗುವಂತೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ತಡೆಯಬಹುದಿತ್ತಲ್ಲ ಅಂದ್ರೆ ಕೃಷ್ಣ ತಡೆಯಲಿಲ್ಲ. ಯಾಕೆಂದ್ರೆ ಯಾರ್ಯಾರ ಜನ್ಮ ಇವತ್ತು ಮುಗಿಬೇಕೋ ಅವರೆಲ್ಲ ಅಶ್ವತ್ಥಾಮರಿಂದ ಸಂಹಾರ ಆಗಲಿ ಅಂತ ಕೃಷ್ಣನ ಸಂಕಲ್ಪ ಮಾಡ್ದ. ಯಾಕೆಂದ್ರೆ ಭೂಭಾರ ಪರಿಹಾರ ಆಗಬೇಕು. ಅಶ್ವತ್ಥಾಮ ಅಂದ್ರೆ ಅವರು ರುದ್ರದೇವರ ಅವತಾರ, ರುದ್ರದೇವರು ಲಯಕಾರಕರು. ಆದ್ರಿಂದ ರುದ್ರದೇವರ ಮೂಲಕ ಭೂಭಾರ ಪರಿಹಾರ ಮಾಡುವ ಸಂಕಲ್ಪ ಮಾಡಿದ ಕೃಷ್ಣ ಆ ಶಿಬಿರದಲ್ಲಿದ್ದ ಯಾರನ್ನೂ ಬದುಕಿಸುವ ಯೋಚನೆ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಅಶ್ವತ್ಥಾಮರು ಇಟ್ಟ ಬೆಂಕಿಯಿಂದ ಸತ್ತಿದ್ದಾರೆ. ದ್ರೌಪದಿಯ ಮಕ್ಕಳು ಮರಣ ಹೊಂದಿದ್ದಾರೆ ಎಂದು ಸುದ್ದಿ ಗೊತ್ತಾಯಿತು. ಅಶ್ವತ್ಥಾಮರು ಕೊಂದಿದ್ದಾರೆ ಅಂತ ಗೊತ್ತಾಯಿತು. ಅಶ್ವತ್ಥಾಮರನ್ನ ಅರ್ಜುನ ಅಟ್ಟಿಸಿಕೊಂಡು ಹೋಗಿದ್ದಾನೆ. ಜೊತೆ ಅಟ್ಟಿಸಿಕೊಂಡು ಹೋದರೆ ಬಹಳ ದೂರ ಹೋಗಿ ಇನ್ನು ತಾನು ರಕ್ಷಣೆ ಮಾಡಿಕೊಳ್ಳಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಅಶ್ವತ್ಥಾಮರು ಪ್ರತಿಯಾಗಿ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಆಗ ಕೃಷ್ಣ ಹೇಳ್ದ, ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋರು ಅದನ್ನು ವಾಪಸ್ ತಗೊಳ್ಳಿಕ್ಕೆ ಗೊತ್ತಿದ್ರೆ ಮಾತ್ರ ಪ್ರಯೋಗ ಮಾಡಬೇಕು. ಅದನ್ನು ವಾಪಸ್ ಪಡೆಯಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ಅದನ್ನು ಪ್ರಯೋಗ ಮಾಡಬಾರದು. ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಅಸ್ತ್ರ ಇಲ್ಲ, ನೀನೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಅದನ್ನು ಉಪಶಮನ ಮಾಡು ಹಾಗೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಬ್ಬರೂ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಆಗ ವೇದವ್ಯಾಸರು ಮಧ್ಯದಲ್ಲಿ ಬಂದರು. ಈ ಎರಡು ಬ್ರಹ್ಮಾಸ್ತ್ರಗಳಿಂದ ಲೋಕಕ್ಕೆ ಹಾನಿಯಾಗತ್ತೆ, ಆದ್ರಿಂದ ಎರಡೂ ಬ್ರಹ್ಮಾಸ್ತ್ರಗಳನ್ನ ನೀನೇ ಹಿಂದಕ್ಕೆ ಪಡಿ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರವನ್ನು ನೀನೇ ಹಿಂದಕ್ಕೆ ಪಡಿ, ನೀನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯಬೇಕಾಗಿದ್ರೆ ಬ್ರಹ್ಮಚರ್ಯ ಇರಬೇಕು, ಇದ್ದರೆ ಮಾತ್ರ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯಲಿಕ್ಕೆ ಸಾಧ್ಯ. ಆ ಅಶ್ವತ್ಥಾಮರು ಬ್ರಹ್ಮಚರ್ಯವನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡೋದಿಕ್ಕೆ ಬರೋದಿಲ್ಲ, ನೀನೇ ಮಾಡು ಅಂತ ಇದ್ದಾರೆ. ತೀರ್ಥಯಾತ್ರೆಗೆ ಹೋಗಿ 3 ಮದುವೆ ಮಾಡಿಕೊಂಡು ಬಂದ ಅರ್ಜುನ ಕೃಷ್ಣನ ದೃಷ್ಟಿಯಲ್ಲಿ, ವೇದವ್ಯಾಸರ ದೃಷ್ಟಿಯಲ್ಲಿ ಬ್ರಹ್ಮಚಾರಿ. ಆದರೆ ಮದುವೆ ಮಾಡಿಕೊಳ್ಳದೆ ಇರತಕ್ಕಂತಹ ಅಶ್ವತ್ಥಾಮರು ದುರ್ಯೋಧನನಿಗೆ ಅವನ ಹೆಂಡತಿಯಲ್ಲಿ ಸಂತಾನ ಉತ್ಪತ್ತಿ ಮಾಡ್ತೇನೆ ಅಂತ ಮಾತು ಕೊಟ್ರಲ್ಲ, ಅಷ್ಟಕ್ಕೆ ಅವರು ಬ್ರಹ್ಮಚರ್ಯ ಕಳ್ಕೊಂಡಿದ್ದಾರೆ. ಬ್ರಹ್ಮಚರ್ಯ ಅನ್ನೋದು ಎಷ್ಟು ಸೂಕ್ಷ್ಮ ಅನ್ನೋದನ್ನು ನಾವು ಗಮನಿಸಬೇಕು. ಶಾಸ್ತ್ರ ವಿಧಿಬದ್ಧವಾಗಿ ಮದುವೆ ಮಾಡಿಕೊಂಡು ಹೆಂಡತಿಯನ್ನ ಯೋಗಕ್ಷೇಮ ನೋಡಿಕೊಂಡ್ರೆ ಅದು ಬ್ರಹ್ಮಚರ್ಯ ಹಾನಿ ಅಲ್ಲ. ಆದ್ರೆ ಮದುವೆ ಮಾಡಿಕೊಳ್ಳದೆ ಹೋದ್ರೂ ಕೂಡ ಪರಸ್ತ್ರೀಯಲ್ಲಿ ಸಂತಾನ ಪಡಿತೇನೆ ಅಂತ ಸಂಕಲ್ಪ ಮಾಡಿದ್ರಲ್ಲ, ಅಷ್ಟಕ್ಕೆ ಅವರ ಬ್ರಹ್ಮಚರ್ಯ ಹಾಳಾಗಿದೆ. ಆದ್ರಿಂದ ಎರಡೂ ಬ್ರಹ್ಮಾಸ್ತ್ರವನ್ನ ನೀನೇ ಉಪಸಂಹಾರ ಮಾಡು ಅಂತ ವೇದವ್ಯಾಸದೇವರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ಇತ್ತ ಕಡೆ ಆ ಅಶ್ವತ್ಥಾಮರನ್ನ ಕಟ್ಟಿ ಹಾಕಿ ತಂದು ದ್ರೌಪದಿ ಮುಂದೆ ನಿಲ್ಲಿಸಿದ್ದಾರೆ. ನೋಡು ದ್ರೌಪದಿ, ನಿನ್ನ ಮಕ್ಕಳು ಮಲಗಿದ್ದಾಗ ಬೆಂಕಿ ಹಚ್ಚಿ ಅವರನ್ನ ಕೊಂದಿದ್ದಾರೆ.
ಇಂಥ ಅಪರಾಧಕ್ಕೆ ಶಾಸ್ತ್ರದಲ್ಲಿ ಮರಣದಂಡನೆ ವಿಧಿಸಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಇವನಿಗೆ ಮರಣದಂಡನೆ ಕೊಡಬೇಕು, ನಿನ್ನ ಅಭಿಪ್ರಾಯ ಏನು ಹಾಗೆ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ಕೊಲ್ಬೇಡಿ, ಬಿಟ್ಟುಬಿಡಿ ಇವನನ್ನು. ಯಾಕೆ ಅಂದ್ರೆ ಅಶ್ವತ್ಥಾಮರು ನನ್ನ ಮಕ್ಕಳನ್ನ ಕೊಂದಿದ್ದಾರೆ ಅಂತ ಹೇಳಿ ನಾನು ಅಶ್ವತ್ಥಾಮರನ್ನ ಕೊಲ್ಲಿಸಿದ್ರೆ ಅಶ್ವತ್ಥಾಮನ ತಾಯಿ ನಾನು ಮಕ್ಕಳನ್ನ ಕಳ್ಕೊಂಡು ಏನು ದುಃಖ ಪಡ್ತಾ ಇದ್ದೇನೆ ಆ ದುಃಖ ಅಶ್ವತ್ಥಾಮರ ತಾಯಿ ಅನುಭವಿಸೋ ತರಹ ಆಗಬಾರದು. ಆದ್ರಿಂದ ಅಶ್ವತ್ಥಾಮರು ನಮ್ಮ ಮಕ್ಕಳನ್ನು ಕೊಂದಿದ್ರು ಚಿಂತೆ ಇಲ್ಲ, ಅಶ್ವತ್ಥಾಮರನ್ನ ಕೊಲ್ಲಬೇಡಿ. ಯಾಕೆಂದ್ರೆ ಅವಳ ತಾಯಿಗೆ ಮಗನನ್ನು ಕಳ್ಕೊಂಡು ದುಃಖ ಆಗತ್ತೆ. ಆ ಅಶ್ವತ್ಥಾಮರು ನನ್ನ ಮಕ್ಕಳನ್ನ ಕೊಂದಾಗ ನನಗೆಷ್ಟು ಸಂಕಟ ಆಯಿತು, ಈ ಸಂಕಟ ಅಶ್ವತ್ಥಾಮರ ತಾಯಿಗೂ ಆಗಲಿ ಅಂತ ನಾನು ಬಯಸೋದಿಲ್ಲ, ಕೊಲ್ಲಬೇಡ್ರಿ ಹಾಗೆ ಅಂತ ಇದ್ದಾಳೆ. ಜೊತೆಯಲ್ಲಿ ಅಶ್ವತ್ಥಾಮರು ದ್ರೋಣಾಚಾರ್ಯರ ಮಕ್ಕಳು. ದ್ರೋಣಾಚಾರ್ಯರು ನಿಮಗೆ ವಿದ್ಯೆ ಹೇಳಿಕೊಟ್ಟವರು, ಅವರು ಗುರುಪುತ್ರ. ಜೊತೆಯಲ್ಲಿ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರು ಅಶ್ವತ್ಥಾಮರು. ಹೀಗೆ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ ದ್ರೋಣಾಚಾರ್ಯರ ಮಕ್ಕಳಾಗಿ ಗುರುಪುತ್ರರಾದ ಮಕ್ಕಳಲ್ಲಿಯೂ ಗುರುಗಳ ಒಂದು ಅಂಶ ಇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಅವರು ದ್ರೋಣಾಚಾರ್ಯರ ಒಂದು ಪ್ರತಿರೂಪ. ಆದ್ರಿಂದ ಅವರನ್ನು ಕೊಲ್ಲಬೇಡ್ರಿ, ಬಿಟ್ಟು ಬಿಡಿ ಹಾಗೆ ಅಂತ ದ್ರೌಪದಿ ಹೇಳ್ತಾ ಇದ್ದಾಳೆ. ಆ ದ್ರೌಪದಿಯ ವ್ಯಕ್ತಿತ್ವ ಎಷ್ಟು ಎತ್ತರದ ವ್ಯಕ್ತಿತ್ವ ಅನ್ನುವುದು ಈ ಘಟನೆಯಿಂದ ನಮಗೆ ಅರ್ಥ ಆಗ್ತಾ ಇದೆ. ತನ್ನ ಮಕ್ಕಳನ್ನು ಕೊಂದರೂ ಕೂಡ ಇವನನ್ನು ಕೊಂದು ಇವರ ಅಮ್ಮನಿಗೆ ಆ ಸಂಕಟ ಕೊಡಬಾರದು ಅನ್ನುವಂತಹ ಮಾನವೀಯತೆ. ಜೊತೆಯಲ್ಲಿ ಬ್ರಾಹ್ಮಣನಾಗಿದ್ದಾನೆ, ಶಾಸ್ತ್ರಾಭ್ಯಾಸ ಮಾಡಿದ್ದಾನೆ, ನಿಮ್ಮ ಗುರುಗಳ ಮಗನಾಗಿದ್ದಾನೆ, ಗುರುಗಳ ಒಂದು ಅಂಶ ಅವನಲ್ಲಿ ಇದೆ, ತೇಜಸ್ಸಿನ ಅಂಶ ಒಂದಿದೆ. ಆದ್ರಿಂದ ಗುರುಪುತ್ರನನ್ನು ಕೊಲ್ಲಬೇಡ್ರಿ ಹಾಗೆ ಅಂತ ದ್ರೌಪದಿ ಹೇಳ್ತಾ ಇದ್ದಾಳೆ. ಭೀಮಸೇನ ಹೇಳ್ದ, ಹೀಗೆ ಮಲಗಿದ್ದಾಗ ಸುಟ್ಟು ಬೆಂಕಿ ಹಾಕತಕ್ಕಂಥವರಿಗೆ ಮರಣದಂಡನೆ ಕೊಡಬೇಕು ಅಂತ ಹೇಳಿದ್ದಾರೆ, ಮರಣದಂಡನೆ ಕೊಡಬೇಕು ಹಾಗೆ ಅಂತ. ಅರ್ಜುನನಿಗೆ ಗೊಂದಲ ಆಯಿತು. ದಂಡ ನೀತಿಯ ಪ್ರಕಾರ ಮರಣದಂಡನೆ ಕೊಡಬೇಕು, ದ್ರೌಪದಿ ಹೇಳಿದಾಗ ಬಿಡಬೇಕು ಏನು ಅಂತ ಗೊಂದಲಕ್ಕೆ ಒಳಗಾಗಿ ಕೃಷ್ಣನ ಮುಖ ನೋಡ್ತಾನೆ. ಕೃಷ್ಣ ಹೇಳ್ತಾನೆ, ಎರಡನ್ನೂ ನಾನೇ ಹೇಳಿದ್ದು, ಬ್ರಾಹ್ಮಣನನ್ನು ಕೊಲ್ಲಬಾರದು ಅಂತೂ ನಾನೇ ಹೇಳಿದ್ದೇನೆ, ಮತ್ತೆ ಹೀಗೆ ಮಲಗಿದ್ದವರಿಗೆ ಬೆಂಕಿ ಹಾಕಿದ್ರೆ ಸುಡಬೇಕು, ಅವರನ್ನು ಸಾಯಿಸಬೇಕು ಅಂತೂ ನಾನೇ ಹೇಳಿದ್ದೇನೆ. ಎರಡೂ ಮಾತಿಗೆ ವಿರೋಧ ಬಾರದ ಹಾಗೆ ನೀನು ನಡ್ಕೊಳ್ಬೇಕು ಹಾಗೆ ತಂತ ಇದ್ದಾರೆ. ಏನಾದರ ಅಭಿಪ್ರಾಯ ಅದನ್ನು ಹೇಳ್ತಾರೆ. ಮರಣದಂಡನೆಗೆ ಸಮಾನ, ಮರಣದಂಡನೆಗೆ ಯೋಗ್ಯವಾದ ಅಪರಾಧವನ್ನ ಒಬ್ಬ ಶಾಸ್ತ್ರ ಓದಿದ ಬ್ರಾಹ್ಮಣ ಮಾಡಿದರೆ ಅವನಿಗೆ ಮರಣದಂಡನೆ ಅಲ್ಲ, ಮರಣದಂಡನೆಗೆ ಸಮಾನವಾದ ಶಿಕ್ಷೆ ಕೊಡಬೇಕು. ಏನದು ಅಂತಾರೆ, ಅವನ ಸಂಪತ್ತನ್ನ ಊರುಗೋಲು ಹಾಕೊಳ್ಬೇಕು, ಮುಟ್ಟುಗೋಲು ಹಾಕೊಳ್ಬೇಕು, ಅವನ ಸಂಪತ್ತನ್ನ, ಅವನನ್ನ ದೇಶದಿಂದ ಓಡಿಸಬೇಕು. ಇಷ್ಟು ಕಾರ್ಯಕ್ರಮ. ಆದ್ದರಿಂದ ಅಶ್ವತ್ಥಾಮರ ತಲೆಯಲ್ಲಿದ್ದಂತಹ ಅದ್ಭುತವಾದ, ಅವರಿಗೆ ಯಾವುದೇ ದುಃಖ ಜರ ಅದು ಯಾವುದನ್ನೂ ಬರದೇ ಇರೋ ಹಾಗೆ ತಡೀತಾ ಇದ್ದಂತಹ ಒಂದು ಶಿರೋರತ್ನ ಇದೆ. ಆ ಶಿರೋರತ್ನ ಅಶ್ವತ್ಥಾಮರ ಜನ್ಮದಿಂದ ಬಂದಿರತಕ್ಕಂಥ ಅಮೂಲ್ಯವಾದ ಸಂಪತ್ತು. ಅದನ್ನ ಕಸಿದುಕೊಂಡು ಅಶ್ವತ್ಥಾಮರನ ಬಿಟ್ಟು ಬಿಡು ಹಾಗೆ ಅಂತ ಇದ್ದಾರೆ. ಇದು ಇಲ್ಲಿ ನಡೆದಂತಹ ಸಂಗತಿ. ಆದರೆ ಮಹಾಭಾರತದಲ್ಲಿ ಭೀಮಸೇನ ಹೋಗಿ ಅಶ್ವತ್ಥಾಮರನ ಅಟ್ಟಿಸಿಕೊಂಡು ಅವರ ಶಿರೋರತ್ನವನ್ನು ಅಪಹಾರ ಮಾಡ್ತಾನೆ ಹಾಗೆ ಅಂತ ಮಹಾಭಾರತದಲ್ಲಿದೆ. ಭಾಗವತದಲ್ಲಿ ಅರ್ಜುನ ಹೋಗಿ ಶಿರೋರತ್ನವನ್ನು ತೆಗೆದುಕೊಂಡ ಅಂತಿದೆ. ಇದೆಲ್ಲ ಏನು ಪರಸ್ಪರ ಭಾರತಕ್ಕೆ ವಿರೋಧ ಬರುತ್ತಲ್ಲ ಅಂತಂದ್ರೆ ಅದಕ್ಕೆ ವೇದವ್ಯಾಸರು ಸ್ಕಾಂದ ಪುರಾಣದಲ್ಲಿ ಪರಿಹಾರ ಹೇಳಿದ್ದಾರೆ. ನಿಜವಾಗಿ ನಡೆದದ್ದು ಭೀಮಸೇನನೇ ಅಟ್ಟಿಸಿಕೊಂಡು ಹೋದದ್ದು. ಆದರೆ ಅಶ್ವತ್ಥಾಮ ಮಕ್ಕಳನ್ನ ಕೊಂದು ಆ ಅಪರಾಧಿ ಪ್ರಜ್ಞೆಯಿಂದ ಕುಗ್ಗಿ ಹೋಗಿ ಗಾಬರಿಯಾಗಿ ಒಂದು ಮರದ ಬುಡದಲ್ಲಿ ಕುಸಿದು ಕೂತ್ಕೊಳ್ತಾನೆ. ಆಗ ಅವನಿಗೆ ಸ್ವಪ್ನದಲ್ಲಿ ಕನವರಿಕೆ ಆಗಿ, ತಾನು ಮಕ್ಕಳನ್ನ ಕೊಂದಿದ್ದೇನೆ, ನನ್ನನ್ನು ಪಾಂಡವರು ಸುಮ್ಮನೆ ಬಿಡೋದಿಲ್ಲ, ಅಕಸ್ಮಾತ್ ನಾನು ಬದುಕಿ ಉಳಿಯೋದೇ ಇದ್ರೆ ದ್ರೌಪದಿಯ ಒಳ್ಳೆತನದಿಂದ ಅಂತ ಅವನು ಅಂದುಕೊಂಡು ಅದನ್ನ ಕನಸು ಕಾಣ್ತಾನೆ. ದ್ರೌಪದಿಯ ಮುಂದೆ ತನ್ನನ್ನು ಕರ್ಕೊಂಡು ಬಂದು ನಿಲ್ಲಿಸಿದ ಹಾಗೆ, ದ್ರೌಪದಿ ತನ್ನನ್ನು ಬಿಡಿಸಿದ ಹಾಗೆ, ಅರ್ಜುನ ನನ್ನನ್ನು ಅಟ್ಟಿಸಿಕೊಂಡು ಬಂದ ಹಾಗೆ, ಇದೆಲ್ಲ ಅಶ್ವತ್ಥಾಮರು ಕಂಡ ಕನಸಿನ ಕಥೆ. ಅದನ್ನ ಭಾಗವತ ಹೇಳ್ತಾ ಇದೆ. ನಡೆದ ಕಥೆಯನ್ನ ಮಹಾಭಾರತ ಹೇಳ್ತಾ ಇದೆ ಅಂತ ಇದ್ದಾರೆ. ಅಶ್ವತ್ಥಾಮರು ಕೃಷ್ಣನಿಗೆ ಹೇಳ್ತಾರೆ, ನೀನು ಪಾಂಡವರ ಸಂತಾನವನ್ನು ಉಳಿಸಬೇಕು ಅಂತ ಯೋಚನೆ ಮಾಡ್ತಿ, ಪಾಂಡವರ ಸಂತಾನವನ್ನು ನಿರ್ಮೂಲನೆ ಮಾಡಬೇಕು ಅಂತ ನನ್ನ ಸಂಕಲ್ಪ. ನಾನು ಆ ಉತ್ತರಾದೇವಿಯ ಗರ್ಭದಲ್ಲಿರುವ ಪಾಂಡವರ ವಂಶದ ಕುಡಿಯನ್ನ ನಾಶ ಮಾಡ್ತೇನೆ ಹಾಗೆ ಅಂತ ಅಶ್ವತ್ಥಾಮರು ಹಠ ಹಿಡಿದಿದ್ದಾರೆ. ವೇದವ್ಯಾಸರು ಹೇಳಿದ್ರು, ಕೃಷ್ಣನು ಹೇಳ್ದ, ಕೇಳಲಿಲ್ಲ ಅಶ್ವತ್ಥಾಮರು. ನಿನಗೆ ಅಷ್ಟು ಚಪಲ ಇದ್ರೆ
ಪಾಂಡವರ ಕಡೆಯ ಅಭಿಮನ್ಯು ಸತ್ತ ದೇಹ ಅಲ್ಲೇ ಇದೆ. ಅಭಿಮನ್ಯುವಿನ ದೇಹದ ಮೇಲೆ ನೀನು ಬಾಣ ಪ್ರಯೋಗ ಮಾಡಿ ಸಮಾಧಾನ ಮಾಡ್ಕೋ ಹಾಗೆ ಅಂತ ಹೇಳಿದ್ರು. ಆದರೂ ಕೇಳಲಿಲ್ಲ. ಉತ್ತರಾದೇವಿಯ ಗರ್ಭದ ಮೇಲೆ ನಾನು ಅಸ್ತ್ರ ಪ್ರಯೋಗ ಮಾಡಿ ಆ ಮಗು ಪಾಂಡವರ ವಂಶವನ್ನು ನಾಶ ಮಾಡ್ತೇನೆ ಅಂತ ಅಶ್ವತ್ಥಾಮರು ಹಠ ಹಿಡಿದ್ರು. ಆಗ ಕೃಷ್ಣ ಹೇಳಿದ, ಸಂಹಾರ ಮಾಡಬೇಕು ಅಂತ ನಿನ್ನ ಸಂಕಲ್ಪ, ಸಂರಕ್ಷಣೆ ಮಾಡಬೇಕು ಅಂತ ನನ್ನ ಸಂಕಲ್ಪ, ನಿನ್ನ ಕೆಲಸ ನೀನು ಮಾಡ್ಕೋ, ನನ್ನ ಕೆಲಸ ನಾನು ಮಾಡ್ಕೋತೀನಿ ಎಂದ ಭಗವಂತ. ರುದ್ರದೇವರು ಸಂಹಾರಕಾರಕರು ಹೌದು, ಆದರೆ ಭಗವಂತನ ಆಜ್ಞಾನುಸಾರವಾಗಿ ಸಂಹಾರಕಾರಕರೇ ಹೊರತು ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ಸಂಹಾರ ಮಾಡುವ ಕಾರ್ಯಕ್ರಮ ಆ ಸಾಮರ್ಥ್ಯ ರುದ್ರದೇವರಿಗೂ ಇಲ್ಲ ಅನ್ನುವುದನ್ನು ಈ ಪ್ರಕರಣ ನಮಗೆ ತಿಳಿಸಿಕೊಡ್ತಾ ಇದೆ. ಕೃಷ್ಣ ಪರಮಾತ್ಮ ತಾನು ದ್ವಾರಕೆಗೆ ಎಂದು ಹೊರಟು ನಿಂತಿದ್ದಾನೆ. ತುಂಬು ಗರ್ಭಿಣಿ ಉತ್ತರಾದೇವಿ ಓಡಿ ಬರ್ತಾ ಇದ್ದಾಳೆ. ಯಾವುದೋ ಒಂದು ಬ್ರಹ್ಮ ತೇಜಸ್ಸು ನನ್ನ ಗರ್ಭವನ್ನ ನಾಶ ಮಾಡಬೇಕು ಅಂತ ಬರ್ತಾ ಇದೆ. ನಾನು ಸತ್ರು ಚಿಂತೆ ಇಲ್ಲ, ನನ್ನ ಮಗು ಉಳಿಬೇಕು, ಕೃಷ್ಣ ಕಾಪಾಡಪ್ಪ ಅಂತ ಕೃಷ್ಣನಲ್ಲಿ ಮೊರೆ ಇಡ್ತಾ ಇದ್ದಾಳೆ. ಕೃಷ್ಣ ಇದು ಅಶ್ವತ್ಥಾಮರ ಒಂದು ಹವಣಿಕೆ ಅಂತ ಗೊತ್ತಾಯಿತು. ಆ ಅಶ್ವತ್ಥಾಮರ ಬ್ರಹ್ಮಾಸ್ತ್ರದ ಕಾವು ಬಡಿತಾ ಇದೆ ಮಗುವಿಗೆ ಎಂದು ಗೊತ್ತಾಯಿತು. ಆಗ ಭಗವಂತ ಒಂದು ಪುಟ್ಟ ರೂಪದಿಂದ ಗದಾಪಾಣಿಯಾಗಿ ಉತ್ತರಾದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಮಗು ಹಡಿಯುವ ತನಕ ಆ ಮಗುವಿನ ಸುತ್ತಲೂ ಕೂಡ ಗಸ್ತು ತಿರುಗ್ತಾ ಇದ್ದಾನಂತ. ಆ ಒಳಗಿರತಕ್ಕಂತಹ ಮಗುವಿಗೆ ಯಾರು ನನ್ನ ಸುತ್ತಲೂ ಹೀಗೆ ತಿರುಗ್ತಾ ಇದ್ದಾರೆ ಅಂತ ಕುತೂಹಲದಿಂದ ಸುತ್ತಲೂ ತಲೆಯಾಡಿಸಿ ನೋಡ್ತಾ ಇದೆ, ತನ್ನ ಸುತ್ತಲೂ ಯಾರು ಹೀಗೆ ತಿರುಗ್ತಾ ಇದ್ದಾರೆ ಅಂತ. ಆ ತನ್ನ ಸುತ್ತಲೂ ಇರುವ ಭಗವಂತನನ್ನ ಕತ್ತು ತಿರುಗಿಸಿ ನೋಡ್ತಾ ಇದ್ದದ್ರಿಂದಲೇ ಆ ಮಗುವಿಗೆ ಪರೀಕ್ಷಿತ್ ಅಂತ ಹೆಸರಾಯಿತು. ಪರಿ ಅಂದ್ರೆ ಸುತ್ತಲೂ, ಈಕ್ಷಿತ್ ಅಂದ್ರೆ ತನ್ನ ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕ ಭಗವಂತನನ್ನ ಸುತ್ತಲೂ ತಲೆ ತಿರುಗಿಸಿ ನೋಡ್ತಾ ಇದ್ದಾನೆ. ಆದ್ರಿಂದ ಆ ಮಗುವಿಗೆ ಪರೀಕ್ಷಿತ್ ಅಂತ ಹೆಸರು ಬಂತು. ಉತ್ತರಾದೇವಿ ಹಡಿಯುವ ಸಮಯದವರೆಗೆ ಭಗವಂತ ರಕ್ಷಣೆ ಮಾಡ್ತಾ ಇದ್ದ. ಇನ್ನೇನು ಪ್ರಸವ ಆಗಬೇಕು, ಒಳಗಿದ್ದ ಭಗವಂತನ ರೂಪ ಕಣ್ಮರೆಯಾಯಿತು. ಆ ಕೂಡಲೇ ಬ್ರಹ್ಮಾಸ್ತ್ರದ ಕಾವು ಬಡಿದು ಹುಟ್ಟುವಾಗಲೇ ಮಗು ಸತ್ತಿತ್ತು. ಆಗ ಭಗವಂತ ಹೊರಗಿನಿಂದ ಅದಕ್ಕೆ ಮತ್ತೆ ಜೀವ ಕಳೆ ತುಂಬಿದ. ಆಗ ಮಗು ಮತ್ತೆ ಬದುಕಿತು. ಹೀಗೆ ಸತ್ತು ಬದುಕಿತು ಮಗು. ಅದರಿಂದ ವಿಷ್ಣುವಿನಿಂದ ರಕ್ಷಣೆ ಪಡೆದದ್ದರಿಂದ ಆ ಮಗುವಿಗೆ ವಿಷ್ಣುರಾತ ಅಥವಾ ದೇವರಾತ ಅಂತ ಮತ್ತೊಂದು ಹೆಸರಾಯಿತು. ಯಾಕೆಂದ್ರೆ ಅಮ್ಮನ ಗರ್ಭದಲ್ಲಿ ಪ್ರಸವದವರೆಗೆ ಭಗವಂತ ಕಾಪಾಡಿದ. ಭಗವಂತನ ರೂಪ ಸ್ವಲ್ಪ ಮರೆ ಆದ ಕೂಡಲೇ ಆ ಬ್ರಹ್ಮಾಸ್ತ್ರದ ಕಾವಿನಿಂದ ಹುಟ್ಟಬೇಕಾದ್ರೆ ಮಗು ಸತ್ತು ಹುಟ್ಟಿತು. ಮತ್ತೆ ಹೊರಗಡೆಯಿಂದ ಮಗುವನ್ನು ಬದುಕಿಸ್ತ ಪರಮಾತ್ಮ. ಬದುಕಿಸಿ ಭಗವಂತನಿಂದ ರಕ್ಷಣೆ ಪಡೆದದ್ದರಿಂದ ಅದಕ್ಕೆ ದೇವರಾತ ವಿಷ್ಣುರಾತ ಅಂತ ಹೆಸರಾಯಿತು. ಹಾಗೆ ಅಂತ ಇದ್ದಾರೆ. ಇತ್ತ ಕಡೆಯಲ್ಲಿ ಧರ್ಮರಾಜ, ಅವರಿಗೆ ಸಾಮ್ರಾಜ್ಯ ಬಂತು, ಎಲ್ಲ ಆಯಿತು. ಆದರೆ ಧರ್ಮರಾಜನಿಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ನನ್ನ ಸಿಂಹಾಸನದ ಆಸೆಯಿಂದ ಕುರುಕ್ಷೇತ್ರದ ಮಹಾಯುದ್ಧವಾಯಿತು. ಅನೇಕ ಹೆಣ್ಮಕ್ಕಳು ತಮ್ಮ ತಮ್ಮ ಗಂಡಂದಿರಾದ ಸೈನಿಕರನ್ನ ಕಳೆದುಕೊಂಡು ಅವರೆಲ್ಲ ವೈಧವ್ಯವನ್ನು ಅನುಭವಿಸಿದ್ದಾರೆ. ಅನೇಕ ಮಕ್ಕಳು ತಮ್ಮ ತಂದೆಯನ್ನು ಕಳಕೊಂಡು ತಬ್ಬಲಿಗಳಾಗಿದ್ದಾರೆ. ಅನೇಕ ಗುರು ಹಿರಿಯರು ಬಂಧುಗಳೆಲ್ಲ ಮರಣವನ್ನು ಹೊಂದಿದ್ದಾರೆ. ಎಲ್ಲರೂ ಮರಣ ಹೊಂದಿದ ಆ ರಕ್ತ ಸಿಕ್ತವಾದ ಭೂಮಿಯ ಮೇಲೆ ಸಿಂಹಾಸನ ಹಾಕಿ ನಾನು ಕೂತ್ಕೊಳ್ತಾ ಇದ್ದೇನೆ. ಈ ಎಲ್ಲ ಬಂಧುಗಳನ್ನ ಕೊಂದ ಪಾಪ ನನಗೆ ಅಂಟಿದೆ, ಇದರಿಂದ ನನಗೆ ಬಹಳ ನರಕಾದಿ ಅನರ್ಥಗಳಾಗತ್ತೆ ಅಂತ ಧರ್ಮರಾಜನಿಗೆ ತಲೆ ಕೆಡತು. ಯಾವತ್ತೂ ಕೂಡ ಕೆಲವರಿಗೆ ಕೆಲಸ ಶುರು ಮಾಡೋ ಮುಂಚೆ ಕನ್ಫ್ಯೂಷನ್, ಕೆಲವರಿಗೆ ಕೆಲಸ ಮುಗಿದ ಮೇಲೆ ಕನ್ಫ್ಯೂಷನ್. ಅರ್ಜುನನಿಗೆ ಯುದ್ಧ ಪ್ರಾರಂಭ ಮಾಡುವಾಗಲೇ ಈ ಗೊಂದಲ ಆಯಿತು. ನನ್ನ ಎದುರಿಗೆ ನನ್ನನ್ನು ಎತ್ತಿ ಆಡಿಸಿದ ಹಿರಿಯರಿದ್ದಾರೆ, ನನ್ನ ಬಂಧು ಬಾಂಧವರಿದ್ದಾರೆ, ನಮ್ಮ ದೊಡ್ಡಪ್ಪನ ಮಕ್ಕಳಿದ್ದಾರೆ, ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ಯಾರಿಗೆ ಬೇಕು ಈ ಯುದ್ಧ? ಹಾಗೆ ಅಂತ ಅರ್ಜುನ ಹೇಳ್ದ. ಕೃಷ್ಣ ಗೀತೋಪದೇಶ ಮಾಡಿ ಅವನ ತಲೆ ಸರ್ ಮಾಡ್ದ. ಆಗ ಧರ್ಮರಾಜನಿಗೆ ಗೊಂದಲ ಬರಲಿಲ್ಲ, ಅರ್ಜುನನಿಗೆ ಬಂದಿತ್ತು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗೆ ಆ ಗೊಂದಲ ಬರಕ್ ಶುರುವಾಯಿತು. ಆಗ ನಾರದರು, ಅನೇಕ ಋಷಿಮುನಿಗಳು ಧರ್ಮರಾಜನಿಗೆ ಬುದ್ಧಿ ಹೇಳ್ತಾರೆ. ನೀನು ನಿನ್ನ ಬಂಧುಗಳು ಅಂತ ನೋಡೋದಲ್ಲಪ್ಪ, ಅವರೆಲ್ಲ ದೇಶವನ್ನ ಹಾಳು ಮಾಡ್ತಾ ಇದ್ದ ಭಯೋತ್ಪಾದಕರು, ಭಯೋತ್ಪಾದಕರಿಗೆ ನೆರವು ಕೊಟ್ಟವರು. ಆದ್ರಿಂದ ಭಯೋತ್ಪಾದಕರನ್ನ ಗಂಡೋ ಹೆಣ್ಣೋ ಅಂತ ನೋಡಿ ಬಿಡೋದಾಗ್ಲಿ, ನಮ್ಮ ರಿಲೇಷನ್ ಹೌದೋ ಅಲ್ಲೋ ಅಂತ ಬಿಡೋದಾಗ್ಲಿ, ಇದೆಲ್ಲ ಅಲ್ಲ. ಭಯೋತ್ಪಾದಕರು ಭಯೋತ್ಪಾದಕರೇ, ಅವರು ನಮ್ಮ ಸಂಬಂಧಿಗಳಾಗಿದ್ರು ಅವರನ್ನ ನಾವು ಶಿಕ್ಷಾರ್ಹರು ಅಂತಾನೆ ತೀರ್ಮಾನ ಮಾಡಬೇಕು. ಆದ್ರಿಂದ ಜಗತ್ತಿನ ಕ್ಷೇಮಕ್ಕೋಸ್ಕರ ಭಗವಂತ ನಿನ್ನಲ್ಲಿ ನಿಂತು ಈ ಎಲ್ಲ ಸಂಹಾರವನ್ನ ಮಾಡಿಸಿದ್ದಾನೆ.
ಇದು ಭಗವಂತನ ಸಂಕಲ್ಪ ಹೊರತು ನಿನ್ನದಲ್ಲ ಕಾರ್ಯಕ್ರಮ. ಇದು ಯಾರದೋ ಕಾರ್ಯಕ್ರಮಕ್ಕೆ ನಮ್ಮ ಹೆಸರು ಹಾಕೊಂಡ್ರೆ ಅದು ಅಪರಾಧ. ಭಗವಂತನ ಈ ಒಂದು ಕುರುಕ್ಷೇತ್ರದ ಯುದ್ಧವನ್ನು ನಿಮಿತ್ತ ಮಾಡಿಕೊಂಡು ಭೂಭಾರ ಪರಿಹಾರ ಮಾಡಿದ್ದಾನೆ. ಇದರೊಳಗೆ ನಿನ್ನದೇನೂ ಪಾತ್ರ ಇಲ್ಲ. ಭಗವಂತನ ಅಧೀನದಲ್ಲಿ ಇರೋರು ನಾವೆಲ್ಲ, ಅವನು ಮಾಡಿಸಿದ ಹಾಗೆ ನಾವು ಮಾಡೋರು. ಆದ್ರಿಂದ ಯಾಕೆ ತಲೆಬಿಸಿ ಮಾಡ್ಕೊಳ್ತಿ ಅಂತ ನಾರದರು ಹೇಳಿದ್ರು, ಅನೇಕ ಋಷಿಮುನಿಗಳು ಹೇಳಿದ್ರು, ಕೃಷ್ಣನೂ ಹೇಳ್ದ. ಆದರೂ ಧರ್ಮರಾಜನ ಮನಸ್ಸಿಗೆ ನಾನು ಮಾಡಿರೋದು ತಪ್ಪು ಅಂತ ಇವರಿಗೆಲ್ಲ ಗೊತ್ತು. ನನ್ನನ್ನು ಸಮಾಧಾನ ಪಡಿಸೋಕ್ಕೋಸ್ಕರ ಏನೋ ಹೇಳ್ತಾ ಇದ್ದಾರೆ ಇವರು ಅಂತನೇ ತಿಳ್ಕೊಂಡನೇ ಹೊರತು ಕೃಷ್ಣನ ಉಪದೇಶವನ್ನು ಕೂಡ ಕಿವಿ ಮೇಲೆ ಹಾಕೊಂಡು ಸಮಾಧಾನ ಪಡಲಿಲ್ಲ ಅವನು. ಇಲ್ಲಿ ನಮಗೆ ಪ್ರಶ್ನೆ ಬರ್ತಕ್ಕಂಥದ್ದು, ಅರ್ಜುನ ಧರ್ಮರಾಜನ ತಮ್ಮ, ಧರ್ಮರಾಜನ ತಮ್ಮನಿಗೆ ಬಂದ ಗೊಂದಲವನ್ನು ಕೃಷ್ಣ ಪರಿಹಾರ ಮಾಡ್ದ. ಆದರೆ ಅರ್ಜುನನ ಅಣ್ಣನಿಗೆ ಬಂದ ಗೊಂದಲವನ್ನು ಪರಿಹಾರ ಮಾಡೋದಕ್ಕೆ ಕೃಷ್ಣನ ಕೈಲಿ ಆಗಲಿಲ್ಲ ಹಾಗೆ ಅಂತ ಅನಿಸುತ್ತೆ. ಇದು ಒಂದು ರೀತಿಯಿಂದ. ಇನ್ನೊಂದು ರೀತಿಯಿಂದ ಯೋಗ್ಯತೆ ಒಳಗೆ ಇಂದ್ರಾವತಾರನಾದ ಅರ್ಜುನ ಧರ್ಮರಾಜನಿಗಿಂತಲೂ ದೊಡ್ಡವನು ಯೋಗ್ಯತೆ ಒಳಗೆ. ಆದ್ರಿಂದ ಇಂದ್ರನ ಗೊಂದಲವನ್ನೇ ಪರಿಹಾರ ಮಾಡಿದ ಕೃಷ್ಣನಿಗೆ ಯೋಗ್ಯತೆಯಲ್ಲಿ ಇಂದ್ರನಿಗಿಂತ ಕೆಳಗಿನವನಾದ ಯಮದೇವರ ಅವತಾರನಾದ ಧರ್ಮರಾಜನ ಗೊಂದಲವನ್ನ ಪರಿಹಾರ ಮಾಡಕ್ಕಾಗ್ಲಿಲ್ಲ ಹಾಗೆ ಅಂತ ನಮಗನ್ಸುತ್ತೆ. ಆದರೆ ಕೃಷ್ಣನಿಗೂ ಈ ಗೊಂದಲ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಇರಲಿಲ್ಲ. ಯಾವತ್ತೂ ಒಂದು ಶಾಸ್ತ್ರ ಒಂದು ರಹಸ್ಯ ಹೇಳುತ್ತೆ, ಪಾಠ ಕೇಳ್ತೇವೆ, ಭಗವಂತನಿಗೆ ಇವನು ಶ್ರವಣ ಮಾಡಲಿ ಅನ್ನುವ ಸಂಕಲ್ಪ ಹೇಗಿರಬೇಕೋ, ಇವನ ಶ್ರವಣದಿಂದ ಇವನ ಸಂಶಯಗಳು ಪರಿಹಾರ ಆಗಲಿ ಅಂತ ಅವನ ಸಂಕಲ್ಪಕ್ಕೆ ಬಂದ್ರೆ ನಮ್ಮ ಸಂಶಯ ಪರಿಹಾರ ಆಗತ್ತೆ. ನಮ್ಮ ಸಂಶಯ ಪರಿಹಾರ ಆಗಬೇಕು ಅಂತ ಭಗವಂತನ ಸಂಕಲ್ಪಕ್ಕೆ ಬರದೇ ಹೋದರೆ ಎಷ್ಟು ಉಪದೇಶ ಕೇಳಿದ್ರು ನಮ್ಮ ಸಂಶಯ ಬಗೆಹರಿಯಲ್ಲ. ಹಾಗೆ ಧರ್ಮರಾಜನಿಗೆ ಕೃಷ್ಣ ಉಪದೇಶ ಮಾಡ್ದ, ಆ ಜೊತೆಗೆ ಇನ್ನೊಂದು ಸಂಕಲ್ಪ ಮಾಡ್ದ, ನನ್ನ ಉಪದೇಶ ಕೇಳಿದ್ರು ಧರ್ಮರಾಜನ ಸಂಶಯ ಹೋಗೋದು ಬೇಡ ಅಂತ ಸಂಕಲ್ಪ ಮಾಡ್ದ. ಆದ್ರಿಂದ ಧರ್ಮರಾಜನ ಸಂಶಯ ಹೋಗಲಿಲ್ಲ. ಆದರೆ ಉತ್ತರ ಏನೋ ಸರಿಯಾಯಿತು, ಆದರೆ ಕೃಷ್ಣ ಮೋಸ ಮಾಡ್ದ ಅಂತ ನಮ್ಗೆ ಅರ್ಥ ಆಗತ್ತೆ. ಪಾಠ ಹೇಳೋದು ಇವರಿಗೆ ಅರ್ಥವಾಗದೇ ಇರಲಿ ಅಂತ ಸಂಕಲ್ಪ ಮಾಡೋದು, ಇದೆಂತ ಮೋಸ ಇದು. ಮಮ ಪ್ರಾಣಾಹ ಪಾಂಡವಾಹ ಅಂತ ಹೇಳಿಕೊಂಡು ಕೃಷ್ಣ ಪಾಂಡವ ಜ್ಯೇಷ್ಠನಾದ ಧರ್ಮರಾಜನಿಗೆ ಉಪದೇಶ ಮಾಡೋದು ಹೊರಗಡೆಯಿಂದ, ಒಳಗಡೆಯಿಂದ ಇವನಿಗೆ ಗೊಂದಲ ಹೋಗದೇ ಇರಲಿ ಅಂತ ಸಂಕಲ್ಪ ಮಾಡೋದು, ಇದು ಮೋಸ ಅಲ್ವಾ? ಹಾಗೆ ಅಂತಂದ್ರೆ ಇದು ಮೋಸ ಅಂತ ನಮಗನ್ಸುತ್ತೆ. ಆದರೆ ಕೃಷ್ಣನ ಉದ್ದೇಶವೇ ಬೇರೆ. ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿದ್ದಾರೆ. ಅವರು 800 ವರ್ಷ ಬದುಕಿದವರು. 800 ವರ್ಷದಲ್ಲಿ 525 ವರ್ಷ ಶಸ್ತ್ರಗಳ ಅಭ್ಯಾಸಕ್ಕೆ ಮೀಸಲಿಟ್ಟವರವರು. 525 ವರ್ಷ ವಿದ್ಯಾಭ್ಯಾಸ ಮಾಡಿದಂತಹ ಭೀಷ್ಮರು ಇನ್ನು ಕೆಲವೇ ಸಮಯದಲ್ಲಿ ಮರಣವನ್ನು ಹೊಂದಿಬಿಡ್ತಾರೆ. ಅವರು ಪಡೆದುಕೊಂಡು ಬಂದ ದೊಡ್ಡ ಅಮೂಲ್ಯವಾದ ತತ್ವಜ್ಞಾನ ಅದು ಜಗತ್ತಿಗೆ ಸಿಗಬೇಕು. ನಾನೇ ಉಪದೇಶ ಮಾಡಿ ಧರ್ಮರಾಜನ ಗೊಂದಲ ಪರಿಹಾರ ಆಗಿಬಿಟ್ರೆ ಭೀಷ್ಮಾಚಾರ್ಯರು ಹೋಗಿ ಯಾರು ಕೇಳೋರು? ಅದಕ್ಕೆ ಭೀಷ್ಮಾಚಾರ್ಯರ ಮುಂದೆ ಧರ್ಮರಾಜನನ್ನು ಕೂಡಿಸಿ ಭೀಷ್ಮಾಚಾರ್ಯರು ಪಡೆದುಕೊಂಡ ಜ್ಞಾನವನ್ನೆಲ್ಲ ಧರ್ಮರಾಜನ ಮೂಲಕ ಜಗತ್ತಿಗೆ ಒದಗಿಸಿಕೊಡಬೇಕು. ಇದು ಭಗವಂತನ ಉದ್ದೇಶ. ಅರ್ಜುನನನ್ನ ನೆಪ ಮಾಡಿಕೊಂಡು ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟ ಕೃಷ್ಣ ಇಲ್ಲಿ ಧರ್ಮರಾಜನನ್ನ ನೆಪ ಮಾಡಿಕೊಂಡು ಭೀಷ್ಮರು ಪಡೆದ ತತ್ವಜ್ಞಾನವನ್ನೆಲ್ಲ ಮುಂದಿನ ಸಮಾಜಕ್ಕೆ ತಲುಪಿಸುವಂತಹ ದೃಢ ಸಂಕಲ್ಪ ನಮ್ಮ ಕೃಷ್ಣನದ್ದು. ಅದಕ್ಕೋಸ್ಕರ ತಾನು ಉಪದೇಶ ಮಾಡಿದರೂ ಕೂಡ ಧರ್ಮರಾಜನ ಸಂಶಯ ಹೋಗಲಿ ಅಂತ ಸಂಕಲ್ಪ ಮಾಡಲಿಲ್ಲ. ಆದರೆ ಕೃಷ್ಣ ಉಪದೇಶ ಯಾಕೆ ಮಾಡಬೇಕಾಗಿತ್ತು? ನೇರವಾಗಿ ಕರ್ಕೊಂಡು ಹೊಡೋಗ್ಬೋದಿತ್ತು ಭೀಷ್ಮಾಚಾರ್ಯ ಹತ್ರ. ತಾನು ಉಪದೇಶ ಮಾಡಿ ಇವನು ಸಂಶಯ ಹೋಗೋದೇ ಇರಲಿ ಅಂತ ಸಂಕಲ್ಪ ಮಾಡಿ ಆಮೇಲೆ ಕರ್ಕೊಂಡು ಹೋಗೋದು, ಇದೆಲ್ಲ ಯಾಕೆ ರಗಳೆ? ತಾನು ಉಪದೇಶವನ್ನೇ ಮಾಡದೆ ನೇರವಾಗಿ ಕರ್ಕೊಂಡು ಹೋಗಬಹುದಿತ್ತಲ್ಲ. ಆದರೆ ನಾವು ಸುಮ್ಮನೆಯವರಲ್ಲ, ಏನು ಮಾಡಿದ್ರು ಪ್ರಶ್ನೆ ಮಾಡೋರು ನಾವು. ಅಕಸ್ಮಾತ್ ಕೃಷ್ಣ ಉಪದೇಶ ಮಾಡಲಿಲ್ಲ ಅಂತಂದ್ರೆ ಆವಾಗ ನಾವೇ ಅಂತೀವಿ, ಕೃಷ್ಣ ಒಂದು ಮಾತು ಹೇಳಬೇಕಾಗಿತ್ತು, ಅರ್ಜುನನಿಗೆ ಸಮಾಧಾನ ಆಗ್ತಾ ಇತ್ತು. ಕೃಷ್ಣ ಯಾಕೆ ಸುಮ್ಮನೆ ಕೂತ್ಕೊಂಡ? ಕೃಷ್ಣ ಬುದ್ಧಿ ಹೇಳಿದ್ದಿದ್ರೆ ಪಾಪ ನಮ್ಮ ಧರ್ಮರಾಜ ರಿಪೇರಿ ಆಗ್ತಾ ಇದ್ದ. ಕೃಷ್ಣ ಏನಾದ್ರು ಬುದ್ಧಿ ಹೇಳಬೇಕಾಗಿತ್ತು, ಕೃಷ್ಣ ಯಾಕೆ ಹೇಳಿಲ್ಲ? ಸುಮ್ಮನೆ ಮೋಸ ಮಾಡಿಬಿಟ್ಟ ಅಂತ ಕೃಷ್ಣ ಸುಮ್ಮನೆ ಇದ್ರೂ ಆಕ್ಷೇಪ ಮಾಡ್ತೇವೆ, ಕೃಷ್ಣ ಹೇಳಿದ್ರು ಆಕ್ಷೇಪ ಮಾಡ್ತೇವೆ ನಾವು. ಅದಕ್ಕೆ ನಾನ್ಯಾಕೆ ಅನಿಸ್ಕೋಬೇಕು? ಈ ಕ್ಷಣದಲ್ಲಿ ನಾನು ಉಪದೇಶ ಮಾಡಿದ್ರು ಅವನ ಸಂಶಯ ಹೋಗೋ ಹಾಗಿಲ್ಲ, ನನ್ನ ಸಂಕಲ್ಪ ಹಾಗೇ ಇರೋದು. ಕೃಷ್ಣ ಹೇಳಬೇಕಾಗಿತ್ತು ಅಂತ ನೀವಂತೀರಲ್ಲ, ನಿಮ್ ಕೈಲಿ ಅನಿಸ್ಕೊಳ್ಳೋದು ಯಾಕೆ? ನಾನು ಒಂದ್ಸರಿ ಉಪದೇಶ ಮಾಡಿಬಿಡ್ತೇನೆ, ಅದು ಉಪಯೋಗ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ನಿಮಗೆ ಗೊತ್ತಿಲ್ವಲ್ಲ, ಉಪದೇಶ ಮಾಡ್ತೇನೆ ಅಂತ ಉಪದೇಶ ಮಾಡ್ದ ಕೃಷ್ಣ.
ಆನಂತರ ಭೀಷ್ಮರ ಬಳಿಗೆ ಕರ್ಕೊಂಡು ಹೋದ. ಭೀಷ್ಮರ ಬಳಿಗೆ ಹೋಗ್ಲಿಕ್ಕೆ ಮುಖ ತೋರಿಸ್ಲಿಕ್ಕೆ ಸಂಕೋಚ ಪಡ್ತಾ ಇದ್ದಾನೆ ಧರ್ಮರಾಜ. ನಮ್ಮನ್ನೆಲ್ಲ ಎತ್ತಿ ಆಡಿಸಿ ಮುದ್ದು ಮಾಡಿದ ಕುರುಕುಲ ಪಿತಾಮಹರಿವರು, ಇವರು ಇವತ್ತು ಮರಣಶೈಲಿಯಲ್ಲಿ ಬೀಳೋದಕ್ಕೆ ನಾನು ಕಾರಣ. ಹಾಗಿರ್ಬೇಕಾದ್ರೆ ನಾನು ಹೇಗೆ ಅವರಿಗೆ ಮುಖ ತೋರಿಸ್ಲಿ? ಹಾಗೆ ಅಂತ ಧರ್ಮರಾಜ ಸಂಕೋಚ ಪಡ್ತಾನೆ. ಕೃಷ್ಣ ಹೇಳ್ತಾನೆ, ಜ್ಞಾನ ಸಂಪಾದನೆ ಮಾಡಬೇಕಾಗಿದ್ರೆ ಸಂಕೋಚ ಪಟ್ಕೊಂಡು ಕೂತ್ಕೊಂಡ್ರೆ ಜ್ಞಾನ ಸೂರ್ಯ ಮುಳುಗಿ ಹೋಗುತ್ತೆ. ಆದ್ರಿಂದ ಸಂಕೋಚ ಬಿಗುಮಾನ ಎಲ್ಲ ಬಿಟ್ಟು ಮೊದಲು ಜ್ಞಾನ ಸಂಪಾದನೆ ಮಾಡ್ಕೋಬೇಕು, ಅದ್ರ ಕಡೆ ಗಮನ ನಮ್ಗೆ ತೀವ್ರವಾಗಿರಬೇಕು ಅಂತ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರೆದುಕೊಂಡು ಹೋದ. ಭೀಷ್ಮರ ಮುಂದೆ ನಿಲ್ಲಿಸಿದ. ಭೀಷ್ಮರಿಗೆ ಹೇಳ್ತಾನೆ, ಭೀಷ್ಮರೇ, ಧರ್ಮರಾಜನಿಗೆ ಬಹಳ ಸಂಕೋಚವಾಗ್ತಾ ಇದೆ. ನೀವು ಈ ಸ್ಥಿತಿಯಲ್ಲಿ ಇರೋದಕ್ಕೆ ತಾನು ಕಾರಣ ಅಂತ ಬಹಳ ಪರಿತಪಿಸ್ತಾ ಇದ್ದಾನೆ. ನೀವು ಸ್ವಲ್ಪ ಬುದ್ಧಿ ಹೇಳ್ರಿ. ಭೀಷ್ಮರು ಅಂತಾರೆ, ಧರ್ಮರಾಜ, ಯಾಕೆ ನೀನು ಹೀಗೆ ಸಂಕೋಚ ಪಡ್ತಿ? ಏನೇನು ಆಗಬೇಕು ಅಂತ ಭಗವಂತನ ಸಂಕಲ್ಪ ಆ ಪ್ರಕಾರ ನಡೆದುಕೊಂಡು ಹೋಗುತ್ತೆ. ಭಗವಂತನ ಸಂಕಲ್ಪ ಅಂತ ಯಾರಿಗೆ ಎಚ್ಚರಿಕೆ ಇರಲ್ಲ, ಅವರೆಲ್ಲರೂ ತಲೆ ಕೆಡಿಸ್ಕೊಂಡು ಒದ್ದಾಡ್ತಾ ಇರ್ತಾರೆ. ಯಾವ ಕಾಲಕ್ಕೆ ಏನೇನು ಆಗಬೇಕು ಅಂತ ಭಗವಂತನ ಸಂಕಲ್ಪ. ನಾವೇನ್ ಮಾಡ್ತೇವೆ ಅಂದ್ರೆ, ನಮ್ಮ ಗಂಡ ಹೀಗಿರಬೇಕು ಅಂತ ನಾವೊಂದು ಸಂಕಲ್ಪ ಮಾಡ್ತೇವೆ, ನಮ್ಮ ಸೊಸೆ ಹೀಗಿರಬೇಕು ಅಂತ ನಾವೊಂದು ಸಂಕಲ್ಪ ಮಾಡ್ತೇವೆ, ನಮ್ಮ ಅತ್ತೆ ಮಾವ ಹೀಗೆ ಇರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ನಾವು ಅಂದ್ಕೊಂಡ ಹಾಗೆ ಅವರು ಇರಲ್ಲ. ಆವಾಗ ಮನೆಯೆಲ್ಲ ಕುರುಕ್ಷೇತ್ರ, ಸಂಘರ್ಷ ಶುರುವಾಗತ್ತೆ. ಅದರ ಬದಲು ಈ ಜಗತ್ತು ನಾವು ಅಂದುಕೊಂಡ ಹಾಗೆ ಇರೋದಲ್ಲ, ದೇವರು ಅಂದುಕೊಂಡ ಹಾಗೆ ಇರೋದು ಅಂತ ಒಂದು ಸರಳವಾದ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ ಕುರುಕ್ಷೇತ್ರವೂ ಆಗಲ್ಲ, ಯಾವ ಸಂಘರ್ಷವೂ ಆಗಲ್ಲ. ಭೀಷ್ಮರು ಹೇಳ್ತಾ ಇದ್ದಾರೆ, ವೀರಬಾಹುವಾದ ಮಹಾಪರಾಕ್ರಮಿಯಾದ ಅರ್ಜುನ ಮತ್ತು ಭೀಮಸೇನರು ನಿನ್ನ ಪಕ್ಷದಲ್ಲಿದ್ದಾರೆ, ಕೃಷ್ಣನೇ ನಿನ್ನ ಪಕ್ಷಕ್ಕಿದ್ದಾನೆ. ಆದರೂ ನೀನು ವನವಾಸಕ್ಕೆ ಹೋಗಬೇಕಾದ ಸಂದರ್ಭ ಬಂತು. ವನವಾಸಕ್ಕೆ ಹೋಗಿ ಕ್ಲೇಶಗಳನ್ನು ಪಡಬೇಕಾಯ್ತು. ಇದೆಲ್ಲ ಭಗವಂತನ ಸಂಕಲ್ಪದಂತೆ ನಡೆದುಕೊಂಡು ಹೋಗುತ್ತೆ. ನಾನು ನೀನು ಎಲ್ಲ ಬರೇ ನಿಮಿತ್ತ ಮಾತ್ರ, ಏನು ಯೋಚನೆ ಮಾಡಬೇಡ ಅಂತ ಭೀಷ್ಮರಿಗೆ ಸಮಾಧಾನ ಪಡಿಸಿದ್ರು. ಕೃಷ್ಣ ಹೇಳ್ದ, ಭೀಷ್ಮರೇ, ಇವನಿಗೆ ಸ್ವಲ್ಪ ಧರ್ಮೋಪದೇಶ ಮಾಡ್ರಿ ಹಾಗೆ ಅಂತ. ಭೀಷ್ಮರು ನಗ್ತಾ ಇದ್ದಾರೆ. ಕೃಷ್ಣ, ಎಂತಹ ಸತ್ವ ಪರೀಕ್ಷೆಗೆ ನನ್ನನ್ನು ಒಡ್ತಾ ಇದ್ದಿ. ನಾನು ಯಾವತ್ತು ಧರ್ಮ ಹೇಳಬೇಕಾಗಿತ್ತೋ ಅವತ್ತು ಧರ್ಮ ಹೇಳಿದ್ದಿದ್ರೆ ನನಗೂ ಈ ಗತಿ ಬರ್ತಾ ಇರಲಿಲ್ಲ, ಧರ್ಮರಾಜನಿಗೂ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಆದಾಗ ಇದು ಅಧರ್ಮ ಅಂತ ಎತ್ತಿ ಹೇಳಲಿಲ್ಲ, ನಾನು ಸುಮ್ಮನೆ ಮೌನವಾಗಿ ಕೂತ್ಕೊಂಡೆ. ಆ ಅಧರ್ಮವನ್ನ ಪ್ರತಿಭಟಿಸದೆ ಮೌನವಾಗಿ ಅವತ್ತು ಕುಳಿತದ್ದರಿಂದ ಇಷ್ಟೆಲ್ಲ ಅನಾಹುತಗಳಾಯಿತು. ಅಂತಹ ನನ್ನಿಂದ, ನನ್ನ ಮೌನದಿಂದಲೇ ತೊಂದರೆಗೆ ಒಳಗಾದ ಧರ್ಮರಾಜನನ್ನ ನನ್ನ ಮುಂದೆ ಕೂಡಿಸಿ ಧರ್ಮೋಪದೇಶ ಮಾಡು ಅಂತ ಹೇಳ್ತಾ ಇದ್ದಿ. ಅದು ಗೀತೋಪದೇಶ ಮಾಡಿದ ಸರ್ವಜ್ಞನಾದ ನಿನ್ನ ಎದುರಿಗೆ ನಾನೇನು ಉಪದೇಶ ಮಾಡೋದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ದ, ಇನ್ನೊಂದು ಮಾತು ಹೇಳ್ತಾರೆ ಭೀಷ್ಮರು, ನಾನು ಶರಶಯ್ಯಲ್ಲಿ ಮಲಗಿ ಬಹಳ ದಿವಸಗಳಾಯ್ತು, ನನ್ನ ಶಕ್ತಿ ಎಲ್ಲ ಕುಂದು ಹೋಗಿದೆ. ಹೀಗಿರುವಾಗ ಯಾವ ಸ್ಫೂರ್ತಿಯೂ ನನಗೆ ಉಳ್ಕೊಂಡಿಲ್ಲ. ಅಂದಮೇಲೆ ನಾನು ಹೇಗೆ ಧರ್ಮೋಪದೇಶ ಮಾಡಲಿ ಹಾಗೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭೀಷ್ಮರೇ, ನಾನೇನಾದ್ರೂ ಒಂದು ಮಾಡಿ ಅಂತಂದ್ರೆ ಭಗವಂತ ನಿನ್ನಿಚ್ಛೆ ಅಂತ ಒಪ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ, ಅದು ನಡೆಸ್ಕೊಡೋದು ನನ್ನ ಜವಾಬ್ದಾರಿ. ಆದ್ರಿಂದ ಉಪದೇಶ ಮಾಡ್ರಿ ಅಂತ ಹೇಳಿದ ಮೇಲೆ ಆಯ್ತು ಭಗವಂತ ನಿನ್ನ ಸಂಕಲ್ಪ ಹಾಗೆ ಆಗಲಿ ಅಂತ ಒಪ್ಕೊಳ್ಳೋದಷ್ಟೇ ನಿಮ್ಮ ಜವಾಬ್ದಾರಿ, ಅದನ್ನೆಲ್ಲ ನಡೆಸ್ಕೊಡೋದು ನನಗೆ ಬಿಡ್ರಿ. ಆದ್ರೆ ನಾಳೆ ನೀವು ಬೆಳಗ್ಗೆ ಅವನಿಗೆ ಉಪದೇಶ ಶುರು ಮಾಡಬೇಕು ಹಾಗೆ ಅಂತ ಇದ್ದಾರೆ. ಆಗ ಮರುದಿವಸ ಭೀಷ್ಮರ ಒಳಗೆ ಕೃಷ್ಣನೇ ಪ್ರವೇಶ ಮಾಡದ. ಭೀಷ್ಮರ ಒಳಗೆ ಒಂದು ರೂಪದಿಂದ ಕೃಷ್ಣ ಪ್ರವೇಶ ಮಾಡದ, ಇನ್ನೊಂದು ರೂಪದಿಂದ ಹೊರಗಡೆ ಕೃಷ್ಣ ಕುಳಿತುಕೊಂಡಿದ್ದಾನೆ. ಪುರಾಣವನ್ನು ಒಳಗೆ ನಿಂತು ಹೇಳಿಸೋದು ಅವನೇ, ಹೊರಗೆ ನಿಂತು ಪುರಾಣವನ್ನು ಕೇಳೋದು ಅವನೇ. ಇದೆರಡೂ ಅವನದ್ದೇ ಲೀಲೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮೊಳಗೆ ನಿಂತು ಅವನೇ ಹೇಳಿಸ್ತಾನೆ, ನಿಮ್ಮೊಳಗೆ ನಿಂತು ಅವನೇ ಕೇಳ್ತಾನೆ. ಇದು ಅವನು ಶ್ರವಣ, ಅವನು ಪ್ರವಚನ, ಅದಕ್ಕೆ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾನೆ. ಇದು ಅವನ ಕರುಣೆ ಅಂತ ನಾವು ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ಅಂತ ಇದ್ದಾರೆ. ಭೀಷ್ಮರ ಒಳಗೆ ಯಾವಾಗ ಕೃಷ್ಣ ಪ್ರವೇಶ ಮಾಡಿದ, ಭೀಷ್ಮರಿಗೆ ಒಳ್ಳೆಯ ಉತ್ಸಾಹ ಬಂತು, ಜ್ಞಾನ ಸ್ಫೂರ್ತಿಯಾಯಿತು. ಅವರಿಗೆ ಧರ್ಮರಾಜನಿಗೆ ಎಲ್ಲ ಉಪದೇಶ ಮಾಡಿದ್ರು. ರಾಜಧರ್ಮ, ಮೋಕ್ಷ ಧರ್ಮ, ಆಪದ್ಧರ್ಮ, ವರ್ಣಾಶ್ರಮ ಧರ್ಮಗಳು, ಇಡೀ ಶಾಂತಿ ಪರ್ವ, ಅನುಶಾಸನ ಪರ್ವ ಅಷ್ಟನ್ನೂ ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡ್ತಾ ಇದ್ರೆ ಧರ್ಮರಾಜನ ಕೃಷ್ಣ ಪರಮಾತ್ಮನು ಎದುರಿಗೆ ಕೂತು ಕೇಳ್ತಾ ಇದ್ದಾನೆ. ನಮಗೆ ಬೇಕಾದಷ್ಟು ಪ್ರವಚನ ಮಾಡ್ತೇವೆ,
ಒಂದು ಅರ್ಧ ಗಂಟೆ ಕೂತು ಇನ್ನೊಬ್ರು ಪ್ರವಚನ ಕೇಳ್ರಿ ಅಂದ್ರೆ ನಮಗೆ ತಾಳ್ಮೆ ಇರಲ್ಲ. ಸರ್ವಜ್ಞನಾದ ಭಗವಂತ ಅಷ್ಟು ಹೊತ್ತು ಭೀಷ್ಮರ ಮುಂದೆ ಕೂತು ಕೇಳ್ತಾ ಇದ್ದಾನಲ್ಲ, ಎಲ್ಲ ತಿಳ್ಕೊಂಡಿದ್ರು ತಾನು ಕೇಳ್ತಾ ಕೂತಿದ್ದಾನಲ್ಲ. ಇದು ಭಗವಂತನ ವಿಶೇಷವಾದಂತಹ ಮಹಿಮೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಇದನ್ನೇ ಹರಿಕಥಾಮೃತಸಾರದಲ್ಲಿ ಶ್ರೀ ಜಗನ್ನಾಥದಾಸರು ಹೇಳ್ತಾ ಇರೋದು. ಭೀಷ್ಮಾಚಾರ್ಯರು ಹಾಸಿಗೆ ಹಿಡಿದು ಮಲಗಿದ್ದಾರೆ, ಅಂತ ಸ್ಥಿತಿಯಲ್ಲಿಯೂ ಅವರಿಂದ ಪ್ರವಚನ ಮಾಡಿಸ್ತಾನೆ ಭಗವಂತ. ಅಂತಂದ್ರೆ ಭಗವಂತನ ಕಾರುಣ್ಯ ಎಂತದ್ದು. ಆರೋಗ್ಯವಾಗಿದ್ದಾಗ ಪ್ರವಚನ ಮಾಡುವುದು ಬೇರೆ, ಕೈಯಲ್ಲಿ ಶಕ್ತಿ ಇಲ್ಲದೆ ಹಾಸಿಗೆ ಹಿಡಿದು ಮಲಗಿದ್ದಾರೆ. ಕೃಷ್ಣ ಬಂದರೂ ಎದ್ದು ನಿಂತು ನಮಸ್ಕಾರ ಮಾಡೋದಕ್ಕೆ ಚೈತನ್ಯ ಇಲ್ಲ, ಆ ಸ್ಥಿತಿಯಲ್ಲಿದ್ದಾರೆ. ಹಾಸಿಗೆ ಹಿಡಿದು ಮಲಗಿದ್ರು ಕೂಡ ನೀವು ಪ್ರವಚನ ಮಾಡ್ರಿ, ನಾನು ಕೂತ್ಕೊಂಡು ಕೇಳ್ತೇನೆ ಅಂತ ಕೃಷ್ಣ ಕೂತ್ಕೊಂಡು ಮಲಗಿರೋ ಭೀಷ್ಮಾಚಾರ್ಯ ಕೈಯಲ್ಲಿ ಪ್ರವಚನ ಮಾಡಿಸಿ ಕೇಳ್ತಾ ಇದ್ದಾನೆ ಅಂತಂದ್ರೆ ಭಗವಂತ ತನ್ನ ಭಕ್ತರ ಮೇಲೆ ಎಂಥ ಕಾರುಣ್ಯವನ್ನು ಹರಿಸ್ತಾನೆ ಅನ್ನುವುದನ್ನು ನಾವು ಗಮನಿಸಬೇಕು. ಹೌದು, ಭೀಷ್ಮರ ಒಳಗೆ ಕೃಷ್ಣ ಯಾಕೆ ಪ್ರವೇಶ ಮಾಡ್ದ ಅಂತಂದ್ರೆ ಅಲ್ಲೊಂದು ಸೂಕ್ಷ್ಮ ಇದೆ. ಭೀಷ್ಮರು ಅಷ್ಟವಸುಗಳಲ್ಲಿ ದ್ಯು ಎಂಬ ವಸುವಿನ ಅವತಾರ. ಎದುರಿಗೆ ಕುಳಿತವನು ಯಮದೇವರ ಅವತಾರನಾದ ಧರ್ಮರಾಜ. ಯಮದೇವರಿಗಿಂತ ವಸುಗಳು ಕೆಳಗಿನವರು. ಆದ್ರಿಂದ ಯೋಗ್ಯತೆಯಲ್ಲಿ ತಾರತಮ್ಯದಲ್ಲಿ ತನಗಿಂತ ಹಿರಿಯರಾದ ಯಮದೇವರ ಅವತಾರನಾದ ಧರ್ಮರಾಜನಿಗೆ ಉಪದೇಶ ಮಾಡೋ ಅಧಿಕಾರ ತಾರತಮ್ಯದಲ್ಲಿ ಅವರಿಗಿಂತ ಕೆಳಗಿನವರಾದ ಅಷ್ಟವಸುಗಳಲ್ಲಿ ಒಬ್ಬರ ಅವತಾರನಾದ ಭೀಷ್ಮರಿಗೆ ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಒಳಗೆ ನಿಂತು ಪ್ರವೇಶ ಮಾಡಿ ಉಪದೇಶ ಮಾಡಿಸ್ದ. ಅಲ್ಲ, ಭೀಷ್ಮರ ಒಳಗೆ ನಿಂತು ಕೃಷ್ಣನೇ ಉಪದೇಶ ಮಾಡಿಸೋದಾದ್ರೆ ಅವನೇ ನೇರವಾಗಿ ಮಾಡ್ಬೋದಿತ್ತಲ್ಲ, ಹಾಗೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಭಗವಂತ ಭೀಷ್ಮರ ಜ್ಞಾನವನ್ನ ಸಂರಕ್ಷಣೆ ಮಾಡಬೇಕು ಅನ್ನುವ ಕಾಳಜಿ ತಾನೇ ಭೀಷ್ಮರೊಳಗೆ ನಿಂತು ನುಡಿಸ್ದ. ಅವನು ಉಪದೇಶ ಮಾಡಿಸಿ ಮಹಾಭಾರತದಲ್ಲಿ ಅವನೇ ಬರೆದಿಟ್ಟ ವೇದವ್ಯಾಸರಾಗಿ. ಕೃಷ್ಣನಾಗಿ ಭೀಷ್ಮರ ಕೈಯಲ್ಲಿ ಪ್ರವಚನ ಮಾಡಿಸ್ದ, ವೇದವ್ಯಾಸರಾಗಿ ಅವರೇನು ಹೇಳಿದ್ರು ಅಂತೆಲ್ಲ ಬರೆದಿಟ್ಟ. ಇದು ಭಗವಂತನಿಗೆ ಜ್ಞಾನದ ಮೇಲಿರುವ ಕಾಳಜಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ತತ್ವಜ್ಞಾನಿಯಾದ ಹಿರಿಯರು ಇದ್ದಾಗ ಅವರು ಏನು ಸಂಪಾದನೆ ಮಾಡಿಕೊಂಡಿದ್ದಾರೆ, ಅವರು ಇರುವಷ್ಟರೊಳಗೆ ಅವರ ತತ್ವಜ್ಞಾನವನ್ನು ನಾವು ಸಂಗ್ರಹ ಮಾಡಿಕೊಳ್ಬೇಕು ಅನ್ನುವ ಎಚ್ಚರಿಕೆಯನ್ನು ಈ ಮೂಲಕ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಜೊತೆಯಲ್ಲಿ ಈ ಸಂಗ್ರಹವಾದ ತತ್ವಜ್ಞಾನವನ್ನ ಬರೆದು ದಾಖಲೆ ಮಾಡ್ರಿ, ಮುಂದಿನ ಸಮಾಜಕ್ಕೆ ಅದು ದೊರಕತ್ತೆ ಅನ್ನುವಂತಹ ಜ್ಞಾನವನ್ನು ತಲುಪಿಸುವ ಕಾಳಜಿಯನ್ನು ಭಗವಂತ ಈ ಮೂಲಕ ನಮಗೆ ತೋರ್ತಾ ಇದ್ದಾನೆ. ಜೊತೆಯಲ್ಲಿ ಇನ್ನೊಂದು ಸೂಕ್ಷ್ಮ ಅಂತಂದ್ರೆ, ಕೃಷ್ಣ ತಾನೇ ಉಪದೇಶ ಮಾಡಿದ ಮೊದಲು ಧರ್ಮರಾಜನಿಗೆ. ಕೃಷ್ಣನೇ ಉಪದೇಶ ಮಾಡಿದಾಗ ಧರ್ಮರಾಜ ಕೇಳಲಿಲ್ಲ. ಆಗ ಕೃಷ್ಣ ಏನ್ ಮಾಡ್ದ, ನಾನು ಉಪದೇಶ ಮಾಡಿದ್ರೆ ಕೇಳಲ್ಲ, ನಿನಗಿಂತ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ತೇನೆ ಅಂತೇಳಿ ಭೀಷ್ಮರ ಮುಂದೆ ಕೂಡಿಸ್ದ. ಇದು ಒಂದು ಸೂಕ್ಷ್ಮ ನಾವಿಲ್ಲಿ ಗಮನಿಸಬೇಕಾದದ್ದು. ಯಾವತ್ತೂ ಕೂಡ ಅಮ್ಮ ಹೇಳಿದ ಮಾತು ಕೇಳದೆ ಹೋದ್ರೆ ಜೀವನ ಪೂರ್ತಿ ಹೆಂಡತಿ ಕೈಲಿ ಬುದ್ಧಿ ಹೇಳಿಸ್ಕೋಬೇಕಾಗತ್ತೆ. ಇದೊಂದು ಸೂಕ್ಷ್ಮ ಇದು ಜೀವನದಲ್ಲಿ. ಆದ್ರೆ ದೊಡ್ಡವರು ಹೇಳಿದಾಗಲೇ ನಾವು ನಮ್ಮನ್ನ ತಿದ್ದುಕೊಂಡ್ರೆ, ದೊಡ್ಡವರ ಉಪದೇಶವನ್ನೇ ಕೇಳಿ ನಮ್ಮನ್ನು ನಾವು ಸರಿ ಮಾಡಿಕೊಂಡ್ರೆ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪತ್ತು. ಆದ್ರಿಂದ ಅಮ್ಮ ಬುದ್ಧಿ ಹೇಳಿದಾಗ ಸವರಿಸ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು, ಕೊನೆ ತಕ್ಕ ಹೆಂಡತಿ ಬುದ್ಧಿ ಹೇಳ್ತಾ ಇರ್ತಾಳೆ, ನಮ್ಮತ್ತೆ ನಮ್ಮ ಮಗನನ್ನ ಅವ್ರ ಮಗನನ್ನ ತಯಾರು ಮಾಡ್ಲಿಲ್ಲ, ನಾನ್ ತಯಾರು ಮಾಡ್ತೀನಿ ಅಂತ ಅವಳು ಜವಾಬ್ದಾರಿ ತಗೋತಾಳೆ. ಆದ್ರಿಂದ ದೊಡ್ಡವರು ಹೇಳಿದಾಗಲೇ ಕೇಳಿ ಬಿಡ್ಬೇಕು. ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದಾಗ ಧರ್ಮರಾಜ ಕೇಳಲಿಲ್ಲ. ಅದಕ್ಕೆ ಅವರಿಗಿಂತಲೂ ಚಿಕ್ಕವರಾದ ಭೀಷ್ಮರ ಮುಂದೆ ಪುಸ್ತಕ ಹಿಡಿಸಿ ಕೂತ್ಕೋ, ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ತೇನೆ ನಿನಗೆ, ಹಾಗೆ ಅಂತ ಕೃಷ್ಣನ ಒಂದು ವಿಚಿತ್ರವಾದ ಸಂಕಲ್ಪ. ಹೀಗೆ ಭೀಷ್ಮರ ಒಳಗೆ ನಿಂತು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡಿಸಿದ್ದಾನೆ. ಉಪದೇಶ ಎಲ್ಲ ಮಾಡಿದ ನಂತರ ಉತ್ತರಾಯಣ ಕಾಲ ಬಂತು. ಉತ್ತರಾಯಣ ಕಾಲ ಬಂದಾಗ ಸ್ವಚ್ಛಂದ ಮರಣಿಗಳಾದ ಭೀಷ್ಮರು ಉತ್ತರಾಯಣ ಬಂದ ಮೇಲೆ ನಾನು ಸಾಯಬೇಕು ಅಂತ ಅವ್ರು ಕಾಯ್ತಾ ಇದ್ರು. ಯಾವಾಗ ಉತ್ತರಾಯಣ ಬಂದ ಕೂಡಲೇ ಮಾತು ನಿಲ್ಲಿಸಿದರು, ಮೌನ ವಹಿಸಿದರು, ಕಣ್ಮುಚ್ಚಿ ಮನಸ್ಸಿನಲ್ಲಿ ಭಗವಂತನನ್ನ ಧ್ಯಾನ ಮಾಡಿದ್ರು. ಅವರು ಎದುರಿಗೆ ಕೃಷ್ಣ ಕುಳಿತಿದ್ದಾನೆ, ಆದರೂ ಕಣ್ಮುಚ್ಚಿ ಕೂತ್ಕೊಂಡ್ರು. ನಾವು ದೇವಸ್ಥಾನಕ್ಕೆ ಬರ್ತೇವೆ, ದೂರದಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದೇವೆ ದೇವರನ್ನು ನೋಡಬೇಕು ಅಂತ. ದೇವರ ಮುಂದೆ ಬಂದು ಕಣ್ಣು ಮುಚ್ಚಿ ಬಿಡ್ತೇವೆ. ಏನು ಅಷ್ಟು ದೂರದಿಂದ ಬಂದು ಕಣ್ತುಂಬ ದೇವರನ್ನ ನೋಡೋದು ಬಿಟ್ಟು ದೇವರ ಮುಂದೆ ಬಂದು ಕಣ್ಣು ಮುಚ್ಕೋತೀವಲ್ಲ ಅಂದ್ರೆ, ಭೀಷ್ಮರು ಅದೇ ಕೆಲಸ ಮಾಡಿದ್ರು. ತನ್ನ ಎದುರಿಗೆ ಕೃಷ್ಣ ಕೂತಿದ್ರು ಕೂಡ ಕೃಷ್ಣನನ್ನ ಇಷ್ಟು ಹೊತ್ತು ನೋಡ್ತಾ ಇದ್ದವರು ಈಗ ಕೃಷ್ಣನೇ ಕೂತಿದ್ರು ಕಣ್ಣು ಮುಚ್ಚಿದ್ರು. ಅವರು ಕಣ್ಣು ಮುಚ್ಚಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ, ಹೊರಗಣ್ಣಿನಿಂದ ದೇವರನ್ನು ನೋಡೋದು ಎಷ್ಟು ಮುಖ್ಯವೋ ಅದರಂತೆ ಒಳಗಣ್ಣಿನಿಂದ ದೇವರನ್ನ ನೋಡಬೇಕು. ದೇವಸ್ಥಾನಕ್ಕೆ ಬಂದು ದೇವರನ್ನ ನೋಡಿದ ಮೇಲೆ ಕಣ್ಣು ಮುಚ್ಚುತ್ತೇವೆ ಅಂದ್ರೆ ಅರ್ಥ ಏನು, ಕಣ್ಣಿಂದ ದೇವರನ್ನ ನೋಡಿದ್ದಾಯ್ತು, ಆ ದೇವರನ್ನ ಮನಸ್ಸಿನಲ್ಲಿ ನಾವು ನೋಡಬೇಕು. ಆಗ ಭಗವಂತ ಒಲಿದು ಅನುಗ್ರಹ ಮಾಡ್ತಾನೆ.
ಹಾಗಾಗಿ ಭೀಷ್ಮರು ಭಗವಂತನನ್ನ ಧ್ಯಾನ ಮಾಡೋದಿಕ್ಕೋಸ್ಕರ ಕಣ್ಣು ಮುಚ್ಚಿದ್ದಾರೆ. ಆದ್ರೆ ಕಣ್ಣು ಮುಚ್ಚಿದರೆ ಭೀಷ್ಮರ ಮನಸ್ಸಿನೊಳಗೆ ಈಗ ಎದುರುಗಡೆ ಕೂತಿರೋ ಕೃಷ್ಣ ಬರಲಿಲ್ಲ. ಅವರ ಕಣ್ಣಿಗೆ ಕಂಡ ಕೃಷ್ಣನೇ ಬೇರೆ. ಯಾವ ಕೃಷ್ಣ? ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಮೊದಲ ದಿವಸ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು, ಆ ಹಂತದಲ್ಲಿ ಅರ್ಜುನ ಬಂಧು ವ್ಯಾಮೋಹಕ್ಕೆ ಒಳಗಾಗಿ ನಾನು ಯುದ್ಧ ಮಾಡಲ್ಲ ಅಂತ ಕೈ ಚೆಲ್ಲಿ ಕೂತಾಗ ಅವನಿಗೆ ಗೀತೋಪದೇಶ ಮಾಡಿ ಅವನನ್ನ ಕರ್ತವ್ಯದಲ್ಲಿ ತೊಡಗಿಸಿದ ಪಾರ್ಥಸಾರಥಿ ಕೃಷ್ಣ ಭೀಷ್ಮರ ಮನಸ್ಸಿನೊಳಗೆ ಬರ್ತಾ ಇದ್ದಾನೆ. ಅಂತಹ ಪಾರ್ಥಸಾರಥಿ ಕೃಷ್ಣನಲ್ಲಿ ನನ್ನ ಮನಸ್ಸು ಮಗ್ನವಾಗಲಿ ಅಂತ ಭೀಷ್ಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭೀಷ್ಮರು ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಕೃಷ್ಣ ನಾನು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಮಾಡೋದಿಲ್ಲ, ಆಯುಧ ಹಿಡಿಯೋದಿಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದ. ಆದ್ರೆ ಒಂದು ಹಂತದಲ್ಲಿ ಪಾಂಡವರು ಅರ್ಜುನ ಮಾಡ್ತಾ ಇರತಕ್ಕ ಯುದ್ಧದಿಂದ ಕೃಷ್ಣನಿಗೆ ತೃಪ್ತಿ ಆಗಲಿಲ್ಲ. ಆಗ ನೀವು ಮಾಡಿದವರು ನಾನೇ ಯುದ್ಧ ಮಾಡ್ತೇನೆ ಅಂತ ಹೇಳಿ ರಥದ ಚಕ್ರವನ್ನೇ ಹಿಡಿದು ಓಡಿ ಬಂದ ಕೃಷ್ಣ. ಭೀಷ್ಮರು ಕೈ ಮುಗಿದು ಬಿಟ್ರು. ಪರಮಾತ್ಮ ಆಯುಧವನ್ನೇ ಹಿಡಿಯಲ್ಲ ಅಂತ ನೀನು ಪ್ರತಿಜ್ಞೆ ಮಾಡಿದ್ದಿ, ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ನಿನ್ನ ಭಕ್ತರ ಪ್ರತಿಜ್ಞೆಯನ್ನ ಈಡೇರಿಸುವುದಕ್ಕೋಸ್ಕರ ನಿನ್ನ ಮಾತು ಮೀರಿ ಕೈಯಲ್ಲಿ ಆಯುಧ ಹಿಡಿದಿಯಲ್ಲ ಮಹಾಪ್ರಭು, ನಿನ್ನ ಆ ಕರುಣೆಗೆ ನಮಸ್ಕಾರ ಅಂತ ಹೃದಯದಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಆನಂತರ ಉತ್ತರಾಯಣ ಕಾಲ ಬಂತು. ಆ ಭೀಷ್ಮಾಚಾರ್ಯರು ದೇಹದಿಂದ ಹೊರಗೆ ಹೋದ್ರು. ಏನು ಚಮತ್ಕಾರ ಆಯಿತು ಅಂದ್ರೆ, ಇಷ್ಟು ಹೊತ್ತು ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ರು, ಕಣ್ತೆರೆದು ಕೃಷ್ಣನನ್ನ ನೋಡ್ತಾ ಇದ್ರು. ಆದ್ರೆ ಪ್ರಾಣತ್ಯಾಗದ ಅಂತಿಮ ಕ್ಷಣದಲ್ಲಿ ಕೃಷ್ಣ ಅವರಿಗೆ ತಾನು ಕಾಣದೇ ಇರೋ ಹಾಗೆ ಮಾಡಿ ಅವರ ಮೂಲ ರೂಪವೇ ಅವರ ಕಣ್ಣಿಗೆ ಕಾಣೋ ಹಾಗೆ ಮಾಡ್ದ. ಅದರಿಂದ ಏನಾಯ್ತು, ಭೀಷ್ಮರು ಮರಣೋತ್ತರದಲ್ಲಿ ಮೋಕ್ಷಕ್ಕೆ ಹೋಗಲಿಲ್ಲ, ಅವರ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ರು. ಕೃಷ್ಣ ಯಾಕೆ ಹೀಗೆ ಮಾಡ್ದ ಅಂದ್ರೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇನ್ನೂ ಬೇಕಾದಷ್ಟು ಸಾಧನೆ ಆಗಬೇಕು. ಆದ್ದರಿಂದ ಆ ಸಾಧನೆ ಆಗಬೇಕಾಗಿದ್ರೆ ಇನ್ನೂ ಅವರು ಸಾಧನೆಗೆ ಈ ಶರೀರದಲ್ಲಿ ಇರಬೇಕು, ಅವರು ಬೇರೆ ಜನ್ಮ ಪಡೆದು ಇರಬೇಕವರು ಅಂತ ಹೇಳಿ ಇಷ್ಟು ಹೊತ್ತು ತನ್ನನ್ನು ಧ್ಯಾನ ಮಾಡಿದ್ರು ಕೂಡ ದೇಹತ್ಯಾಗದ ಕೊನೆ ಕ್ಷಣದಲ್ಲಿ ತಾನು ಕಣ್ಮರೆಯಾಗಿ ಅವರ ಮನಸ್ಸಿನಲ್ಲಿ ಅವರ ಮೂಲ ರೂಪವೇ ಅವರ ಕಣ್ಮುಂದೆ ಬರುವಂತೆ ಮಾಡಿ ಮರಣಕಾಲದಲ್ಲಿ ತನ್ನ ಮೂಲ ರೂಪವನ್ನೇ ನೋಡಿಕೊಂಡು ಸತ್ತದ್ದರಿಂದ ಅವರು ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ರೆ ಹೊರತು ಭಗವಂತನನ್ನ ಸೇರಲಿಲ್ಲ. ವಿದ್ಯಾರ್ಥಿಗಳು ಎಷ್ಟೇ ಪ್ರೀತಿ ತೋರಿಸಬಹುದು, ಆದರೆ ಪರೀಕ್ಷೆ ಕೂಡದೆ ಅವರನ್ನು ಪಾಸ್ ಮಾಡಕ್ಕೆ ಹೋಗಬಾರ್ದು ಅಧ್ಯಾಪಕರು. ಬೇಕಾದಷ್ಟು ವಿದ್ಯಾರ್ಥಿಗಳು ಗುರುಗಳ ಸೇವೆ ಮಾಡಬಹುದು, ಬೇಕಾಷ್ಟು ನೈಸ್ ಹೊಡಿಬಹುದು, ಏನೇ ನೈಸ್ ಹೊಡೆದು ಎಷ್ಟೇ ಅಧ್ಯಾಪಕರಲ್ಲಿ ಪ್ರೀತಿ ಮಾಡಿದ್ರು ಕೂಡ ಪಾಪ ತುಂಬಾ ಒಳ್ಳೆ ಹುಡುಗ, ದಿನ ನಮ್ಗೆ ಅವನೇ ಉಪ್ಪಿಟ್ಟು ಕಾಫಿ ತಂದ್ಕೊಡೋದು, ಪರೀಕ್ಷೆನೇ ಕೂತ್ಕೊಳ್ಳೋದು ಬೇಡ, ಪಾಸ್ ಹಾಕ್ಬಿಡೋಣ, ಇದು ಭಗವಂತ ಮಾಡಲ್ಲ. ಭಗವಂತ ಎಷ್ಟೇ ಆತ್ಮೀಯರಾಗಿದ್ರು ಅವರ ಸಾಧನೆ ಮಾಡಿಸಿದ ಮೇಲೆಯೇ ಅವರಿಗೆ ಸದ್ಗತಿ ಕೊಡೋದು. ಭೀಷ್ಮರ ಸಾಧನೆ ಇನ್ನೂ ಬೇಕಾದಷ್ಟು ಇದೆ ಮೂಲ ರೂಪದಲ್ಲಿ, ಅದಕ್ಕೋಸ್ಕರ ಆ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿ ಅಂತ ಹೇಳಿ ಅವರು ಮೂಲ ರೂಪಕ್ಕೆ ಸೇರುವಂತೆ ಮಾಡದನೆ ಹೊರತು ಭಗವಂತನ ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಲ್ಲ. ಭೀಷ್ಮರು ಮರಣ ಹೊಂದಿದ ಕೂಡಲೇ ಆಕಾಶದಿಂದ ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಕರೆದರು. ಯಾಕೆ ಅಂದ್ರೆ ಭಗವಂತನ ಮುಂದೆ ದೇಹತ್ಯಾಗ ಮಾಡುವ ಭಾಗ್ಯ ಪಡೆದಿದ್ದಾರೆ ಭೀಷ್ಮರು, ಸಾಮಾನ್ಯರಲ್ಲ ಅವರು. ಭೀಷ್ಮಾಚಾರ್ಯರು ಭಗವಂತ ಭೀಷ್ಮಾಚಾರ್ಯರ ಮೇಲೆ ಇಷ್ಟು ಕರುಣೆ ತೋರುವುದಕ್ಕೆ ಕಾರಣ ಏನು ಹಾಗೆ ಅಂತಂದ್ರೆ, ಭೀಷ್ಮಾಚಾರ್ಯರು ಎರಡು ಕೆಲಸ ಮಾಡಿದ್ದಾರೆ. ಒಂದು, ಪರಶುರಾಮ ದೇವರ ಬಳಿ ಹೋಗಿ 100 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆ ಪರಶುರಾಮ ದೇವರು ಭಗವಂತನೇ, ಬೇರೆ ಯಾರೂ ಅಲ್ಲ. ಭಗವಂತನ ಪರಶುರಾಮ ರೂಪದ ಸೇವೆ ಮಾಡಿ ಅವನಿಂದ ವಿದ್ಯೆ ಪಡೆದಿದ್ದಾರೆ. ಜೊತೆಯಲ್ಲಿ ಕುರುಕ್ಷೇತ್ರದ ನಮ್ಮ ಹಸ್ತಿನಾಪುರದ ರಾಜಸೂಯ ಯಜ್ಞ ನಡೆಯುವಾಗ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಎರಡು ಸೇವೆಯನ್ನ ಭೀಷ್ಮರು ಮಾಡಿರೋದ್ರಿಂದ ಪರಮಾತ್ಮ ಅವರು ಹಾಸಿಗೆ ಹಿಡಿದಾಗ ಖುದ್ದಾಗಿ ತಾನೇ ಹೋಗಿ ಅವರ ಕೈಯಲ್ಲಿ ಪ್ರವಚನ ಮಾಡಿಸಿ ಅವರಿಗೆ ಪುಣ್ಯವನ್ನ ಕೊಟ್ಟು ಮುಂದಿನ ಸಮಾಜಕ್ಕೆ ಅವರು ಪಡೆದ ತತ್ವಜ್ಞಾನದ ಪ್ರವಾಹ ಸಿಗುವಂತೆ ಅನುಗ್ರಹ ಮಾಡಿ ಅವರ ಮುಂದೆ ಕೂತಿದ್ದಾನೆ ಕೃಷ್ಣ. ಇದು ಭೀಷ್ಮರ ಮೇಲೆ ಕೃಷ್ಣ ತೋರಿಸಿದ ಕಾರುಣ್ಯ. ಹಾಗಾಗಿ ಭೀಷ್ಮರ ಮೇಲೆ ದೇವತೆಗಳೆಲ್ಲ ಹೂಮಳೆ ಸುರಿಸಿದ್ದಾರೆ ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಆ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಹೊರಡ್ತಾ ಇದ್ದಾನೆ. ಉತ್ತರಾದೇವಿಯ ಗರ್ಭದಲ್ಲಿರುವ ಮಗುವನ್ನ ರಕ್ಷಣೆ ಮಾಡಿ ಹೊರಟಾಗ ಕುಂತಿ ಬರ್ತಾಳೆ. ಕುಂತಿ ಕೃಷ್ಣನನ್ನು ಸ್ತೋತ್ರ ಮಾಡ್ತಾಳೆ. ಕೃಷ್ಣ,
ನನ್ನ ಮಕ್ಕಳಿಗೆ ಬಾಲ್ಯದಿಂದಲೂ ಅನೇಕ ಆಪತ್ತುಗಳು ಬಂತು. ಕೌರವರು ನನ್ನ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟರು. ಮನೆ ಒಳಗೆ ಕೂಡಿಸಿ ಬೆಂಕಿ ಹಚ್ಚಿ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟರು. ಕಾಡಿನಲ್ಲಿ ನರಭಕ್ಷಕ ರಾಕ್ಷಸರು ಎದುರಾದರು. ತುಂಬಿದ ಸಭೆಯಲ್ಲಿ ಅಪಮಾನ ಆಯಿತು. ಕಾಡಿಲ್ಲಿ ಹೋಗಿ ವನವಾಸ ಮಾಡಬೇಕಾಯಿತು, ಅಜ್ಞಾತವಾಸ ಮಾಡಬೇಕಾಯಿತು. ಈಗ ಮಹಾಭಾರತದ ಯುದ್ಧ ನಡೆಯಿತು. ಆ ಶತ್ರುಗಳು ಬಿಟ್ಟ ಮಹಾ ಅಸ್ತ್ರಗಳು ಇದೆಲ್ಲದರಿಂದ, ವಿಷದಿಂದ, ಬೆಂಕಿಯಿಂದ, ರಾಕ್ಷಸರಿಂದ ಮತ್ತು ವನವಾಸದ ಕ್ಲೇಶಗಳಿಂದ, ಮಹಾಭಾರತ ಯುದ್ಧದಲ್ಲಿ ನಡೆದ ಮಹಾರಥರು ಪ್ರಯೋಗ ಮಾಡಿದ ಅಸ್ತ್ರಗಳಿಂದ ನನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡಿದ್ದಿ ಪ್ರಭು. ನಿನ್ನ ಕಾರುಣ್ಯಕ್ಕೆ ನಾನು ಏನು ಹೇಳಿ? ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಆ ಎಲ್ಲ ಕಷ್ಟದ ಸಂದರ್ಭದಲ್ಲೂ ಕೃಷ್ಣ ತನ್ನ ಮಕ್ಕಳನ್ನ ಕಾಪಾಡಿದ್ದಾನೆ ಅಂತ ಹೇಳಿ ಕುಂತಿ ಪ್ರಾರ್ಥನೆ ಮಾಡ್ತಾ ಕೃಷ್ಣನಲ್ಲಿ ಕೇಳ್ತಾ ಇದ್ದಾಳೆ, ಭಗವಂತ ನನಗೆ ನನ್ನ ಜೀವನದಲ್ಲಿ ಮೇಲಿಂದ ಮೇಲೆ ಕಷ್ಟಗಳೇ ಬರಲಿ ಅಂತ ಕೇಳ್ತಾ ಇದ್ದಾಳೆ. ಕುಂತಿ ಅನುಭವಿಸಿದಷ್ಟು ಕಷ್ಟ ಯಾವ ಹೆಣ್ಣು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. 13ನೇ ವರ್ಷದಲ್ಲಿ ಕರ್ಣ ಹುಟ್ಟಿಬಿಟ್ಟ. ನನ್ನ ಮಗ ಅಂದ್ರೆ ಸಮಾಜದ ಮುಂದೆ ಹೇಳ್ಕೊಳ್ಳೋ ಹಾಗಿಲ್ಲ. ಮದುವೆಗೆ ಮುಂಚೆ ಮಗು ಆಗಿ ಹೋಯಿತು. ಆ ಮಗುವನ್ನ ತಾನೇ ಕೈಯಾರೆ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಬೇಕಾಯಿತು. ಮುಂದೆ ಆ ಪಾಂಡುರಾಜನ ಹತ್ತಿರ ಹೋದರೆ ಪತಿಗೆ ಮರಣ ಅಂತ ಶಾಪ ಬಂತು. ಗಂಡನ ಹತ್ರ ಹೋಗೋ ಹಾಗಿಲ್ಲ. ಆನಂತರ ಮಹಾದೇವತೆಗಳನ್ನು ಸಂತಾನ ಪಡೆದರೆ ಆ ಮಕ್ಕಳು ತನ್ನ ಮಕ್ಕಳು ಅಂತ ಎಲ್ಲರ ಮುಂದೆ ಸಮರ್ಥನೆ ಮಾಡಿಕೊಳ್ಳುವಂತ ಸ್ಥಿತಿ. ಆನಂತರ ಆ ಮಕ್ಕಳಿಗೆ ದುರ್ಯೋಧನಾದಿಗಳು ನಾನಾ ತರಹದ ವಿಷ ಪ್ರಯೋಗ, ಅಗ್ನಿ ಪ್ರಯೋಗ ಮಾಡಿ ಸಾಯಿಸಬೇಕು ಅಂತ ನಿರಂತರ ಪ್ರಯತ್ನ. ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ಇಂದ್ರ ಏನೋ ರಾಜಸೂಯ ಮಾಡಿ ಚೆನ್ನಾಗಿ ಸಂತೋಷವಾಗಿದ್ದಾರೆ ಅಂತಂದ್ರೆ ಕಪಟ ದ್ಯೂತವಾಡಿ ಅವರನ್ನ ಕಾಡಿಗಟ್ಟಿದ್ದಾರೆ. ವನವಾಸ ಆಯಿತು, ಅಜ್ಞಾತವಾಸ ಆಯಿತು, ಘೋರವಾದ ಯುದ್ಧ ಆಯಿತು. ತನ್ನ ಮಕ್ಕಳನ್ನ ನೆಮ್ಮದಿಯಾಗಿರೋದನ್ನು ನೋಡ್ಲಿಕ್ಕೆ ಅವಳಿಗಾಗಲಿಲ್ಲ. ಅಂತಹ ಕಷ್ಟಗಳ ಪರಂಪರೆಯನ್ನೇ ಕುಂತಿ ಅನುಭವಿಸಿದರೂ ಕೂಡ, ಸಾಕ್ಷಾತ್ ಕೇಳಿದ್ದನ್ನೆಲ್ಲ ಕೊಡುವ ಕೃಷ್ಣನೇ ಕಣ್ಮುಂದೆ ನಿಂತಿದ್ರು ಕೂಡ ಆ ಕೃಷ್ಣನಲ್ಲಿ ಕುಂತಿ ಹೇಳ್ತಾಳೆ, ಭಗವಂತ ನಿನ್ನನ್ನು ಮರೆಸುವ ಸಂಪತ್ತು ನನಗೆ ಬೇಡ, ನಿನ್ನನ್ನು ನೆನಪಿಸುವ ವಿಪತ್ತುಗಳೇ ನನ್ನ ಪಾಲಿಗೆ ಸಂಪತ್ತು. ಆದ್ದರಿಂದ ನನಗೆ ವಿಪತ್ತುಗಳೇ ಮೇಲಿಂದ ಮೇಲೆ ಬರಲಿ. ನೀನು ಸಂಪತ್ತು ಕೊಟ್ಟರೆ ಸಂಪತ್ತಿನ ಮದದಿಂದ ನಿನ್ನನ್ನು ಮರೆತು ಹೋಗ್ತೇವೆ ನಾವು. ಆದರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಬಾಯಲ್ಲಿ ಹೇಳ್ತೇವೆ. ನಿನ್ನ ನೆನಪು, ನಿನ್ನ ದರ್ಶನಕ್ಕೆ ಸಾಧನವಾಗುವ ವಿಪತ್ತುಗಳು ನನಗೆ ಮೇಲಿಂದ ಮೇಲೆ ಬರಲಿ ಸ್ವಾಮಿ, ಹಾಗೆ ಅಂತ ಕುಂತಿ ಕೇಳ್ತಾ ಇದ್ದಾಳೆ. ಈ ಅಂತಹ ಜೊತೆಯಲ್ಲಿ ಕೃಷ್ಣ ನೀನು ದ್ವಾರಕೆಗೆ ಹೋಗಬೇಡ, ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರು ಹಾಗೆ ಅಂತ ಕೇಳ್ಕೊಳ್ತಾಳೆ. ಯಾಕೆಂದ್ರೆ ನೀನು ಇಲ್ಲೇ ಇದ್ರೆ ಅಲ್ಲಿರುವ ಯಾದವರಿಗೆ ನಿನ್ನ ದರ್ಶನ ತಪ್ಪಿ ಹೋಗುತ್ತೆ. ಅಲ್ಲಿಗೆ ಹೋಗುವಂತ ಅನುಮತಿ ಕೊಟ್ರೆ ಇಲ್ಲಿರುವ ನನ್ನ ಪಾಂಡವರಿಗೆ ನಿನ್ನ ದರ್ಶನ ತಪ್ಪಿ ಹೋಗುತ್ತೆ. ಆದ್ರಿಂದ ನಿನಗೆ ಇರು ಅಂತ ಹೇಳಕ್ಕೂ ಆಗ್ತಾ ಇಲ್ಲ, ಹೊರಡು ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಅಲ್ಲಿ ನನ್ನ ಯಾದವರು, ಇಲ್ಲಿ ನನ್ನ ಪಾಂಡವರು, ಯಾರಿಗಾದರೂ ಒಬ್ಬರಿಗೆ ನಿನ್ನ ದರ್ಶನ ಭಾಗ್ಯವನ್ನು ತಪ್ಪಿಸಿದ ಹಾಗಾಗತ್ತೆ ಅಂತ ಕುಂತಿ ಮಾತಾಡ್ತಾ ಅವಳೇ ಯೋಚನೆ ಮಾಡ್ತಾಳೆ. ನನ್ನ ಬಾಯಲ್ಲಿ ಏನು ಬರ್ತಾ ಇದೆ? ನನ್ನ ಪಾಂಡವರು, ನನ್ನ ಯಾದವರು, ಈ ನನ್ನ ಅಂತ ಯಾಕೆ ಬರ್ತಾ ಇದೆ? ಕೃಷ್ಣನಲ್ಲಿ ಕೇಳ್ತಾಳೆ, ಕೃಷ್ಣ ಸ್ನೇಹ ಪಾಶಮಿಮಂ ಚಿಂದಿ ದೃಢಂ ಪಾಂಡುಷು ವೃಷ್ಣಿಷು. ಈ ನನ್ನವರು ಅನ್ನುವಂತಹ ಮಮತೆಯ ಪಾಶ ಇದೆಯಲ್ಲ, ಈ ಮಮತೆಯ ಪಾಶವನ್ನ ಕಿತ್ತು ಹಾಕು, ನಾಶ ಮಾಡು. ನಿನ್ನವರು ಅನ್ನುವ ಎಚ್ಚರಿಕೆ ಕೊಡು, ನನ್ನವರು ಅನ್ನುವ ಬುದ್ಧಿ ಕೊಡಬೇಡ. ಪಾಂಡವರು ನಿನ್ನ ಮಕ್ಕಳು, ಯಾದವರು ನಿನ್ನವರು, ಎಲ್ಲರೂ ನಿನ್ನವರು ಅನ್ನುವಂತಹ ಬುದ್ಧಿ ಕೊಡು ಸ್ವಾಮಿ. ನನ್ನವರು ಅನ್ನುವ ಒಂದು ಮಮತೆಯ ಪಾಶ ಕತ್ತರಿಸಿ ಹಾಕು ಅಂತ ಕೃಷ್ಣನಲ್ಲಿ ಕೇಳ್ತಾ ಇದ್ದಾಳೆ. ಇಲ್ಲಿ ವಿಚಿತ್ರ ಅಂದ್ರೆ ಎರಡು ವ್ಯಕ್ತಿತ್ವಗಳು. ಒಂದು ಧೃತರಾಷ್ಟ್ರ ಕೆಟ್ಟ ಮಕ್ಕಳ ತಂದೆ, ಕುಂತಿ ಒಳ್ಳೆಯ ಮಕ್ಕಳ ತಾಯಿ. ಆ ಧೃತರಾಷ್ಟ್ರನಿಗೆ ಎಷ್ಟು ಉಪದೇಶ ಮಾಡಿದ್ರು ಕೆಟ್ಟ ಮಕ್ಕಳ ಮೇಲೆ ಮೋಹ ಬಿಡಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ದುಷ್ಟ ಮಕ್ಕಳ ಮೇಲೆ ಮೋಹ ಬಿಡಕ್ಕಾಗದೆ ಇರತಕ್ಕಂತಹ ಧೃತರಾಷ್ಟ್ರ ಒಳ್ಳೆ ಮಕ್ಕಳ ಮೇಲೆ ಮೋಹ ಕಳಚು ಅಂತ ಕೇಳ್ಕೊಳ್ಳೋ ತಾಯಿ. ಇಂಥ ಒಂದು ಅದ್ಭುತವಾದ ಎರಡು ವ್ಯಕ್ತಿತ್ವಗಳನ್ನು ಭಾಗವತ ನಮ್ಮ ಕಣ್ಮುಂದೆ ಇಡ್ತಾ ಇದೆ. ಮಕ್ಕಳು ಕೆಟ್ಟವರಾದ್ರೆ ತಂದೆ ಅಭಿಮಾನ ಕಳ್ಕೊಳ್ತಾನೆ, ಆದರೆ ತಾಯಿ ಎಲ್ಲಾದ್ರೂ ಸುಖವಾಗಿರ್ಲಿ ಹಾಗೆ ಅಂತ ಕೆಟ್ಟ ಮಕ್ಕಳ ಮೇಲೂ ಮಮತೆಯನ್ನು ತಾಯಿ ತೋರಿಸ್ತಾಳೆ. ಕೆಟ್ಟ ಮಕ್ಕಳ ಮೇಲೆ ಅಭಿಮಾನ ಬಿಟ್ಬಿಡ್ತಾನೆ. ಆದರೆ ಇಲ್ಲಿ ಕೆಟ್ಟ ಮಕ್ಕಳ ಮೇಲೆ ಅಭಿಮಾನ ತೋರಿಸ್ತಾ ಇರೋ ಧೃತರಾಷ್ಟ್ರ ಒಳ್ಳೆ ಮಕ್ಕಳ ಮೇಲೆ ಅಭಿಮಾನ ಬಿಡಿಸು ಅಂತ ಕೃಷ್ಣನಲ್ಲಿ ಕೇಳ್ಕೊಳ್ತಾ ಇರೋ ತಾಯಿ. ಇಂಥ ಒಂದು ಅದ್ಭುತವಾದ ಎರಡು ವ್ಯಕ್ತಿತ್ವಗಳು ಭಾಗವತ ನಮ್ಮ ಮುಂದೆ ಇಡ್ತಾ ಇದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕೋ ಅದು ನಮಗೆ ಬಿಟ್ಟದ್ದು ಅಂತ ಇದ್ದಾರೆ. ಅನಂತರ ಭೀಷ್ಮರ ಉಪದೇಶ ಆಗಿ ಆ ಕೃಷ್ಣ ದ್ವಾರಕೆಗೆ ಹೊರಟಿದ್ದಾನೆ.
ಇತ್ತ ಕಡೆಯಲ್ಲಿ ಪರೀಕ್ಷಿತ್ ಮಹಾರಾಜನ ಜನ್ಮ ಆಯಿತು. ಆನಂತರ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು. ದ್ವಾರಕೆಗೆ ಬರುವಾಗ ಕೃಷ್ಣ ಪರಮಾತ್ಮ ಹೋಗಿದ್ದಾನೆ. ದ್ವಾರಕೆಗೆ ಹೋದರೆ ಕೃಷ್ಣ ಇಡೀ ದ್ವಾರಕಾ ಪಟ್ಟಣ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಅವರವರ ಮನೆಯ ಮುಂದೆ ರಂಗವಲ್ಲಿಗಳನ್ನು ಹಾಕಿ ಪೂರ್ಣ ಕಲಶವನ್ನಿಟ್ಟು ಒಂದು ತಟ್ಟೆಯ ತುಂಬ ಅರಳು ಅರಳು ಹೂವ ಮಂತ್ರಾಕ್ಷತೆಗಳನ್ನು ತುಂಬಿಟ್ಟಿದ್ದಾರೆ. ಅನಂತರ ಬಣ್ಣ ಬಣ್ಣದ ಅನ್ನಗಳನ್ನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟಿದ್ದಾರೆ. ಕೃಷ್ಣ ಬರ್ತಾ ಇರೋದು ದ್ವಾರಕೆಯಲ್ಲೇ ಇರೋ ಕೃಷ್ಣ ಆಗಾಗ ಪಾಂಡವರನ್ನು ನೋಡ್ಲಿಕ್ಕೆ ಹೋಗಿ ವಾಪಸ್ ಬರ್ತಾನೆ. ಇಷ್ಟೇ ಕಾರ್ಯಕ್ರಮ. ಹಾಗಾಗಿ ಈಗ ಪಾಂಡವರು ನೋಡ್ಲಿಕ್ಕೆ ಹೋಗಿದ್ದ, ವಾಪಸ್ ಬಂದರೆ ಇಡೀ ಊರು ದ್ವಾರಕೆ ಕೃಷ್ಣನನ್ನು ಸ್ವಾಗತ ಮಾಡ್ತಾ ಇದೆ. ಪ್ರತಿಯೊಬ್ಬರು ಅವರವರ ಮನೆಯ ಮುಂದೆ ಕೃಷ್ಣನನ್ನು ನಿಲ್ಲಿಸಿ ಆರತಿ ಮಾಡ್ತಾರೆ, ಅರಳು ಚೆಲ್ತಾರೆ, ಪೂರ್ಣ ಕುಂಭಕ ಸ್ವಾಗತ ಮಾಡ್ತಾರೆ. ಕೃಷ್ಣನನ್ನ ನಾವು ನೋಡಿ ಕೃಷ್ಣನಿಗೆ ದೃಷ್ಟಿ ಆಯಿತು ಅಂತ ತಿಳ್ಕೊಂಡು ಬಣ್ಣ ಬಣ್ಣದ ಅನ್ನದ ತಟ್ಟೆಯನ್ನ ದೃಷ್ಟಿ ನಿವಾಳಿಸ್ತಾರೆ. ಪ್ರತಿಯೊಬ್ಬರು ಹೀಗೆ ಮಾಡ್ತಾ ಇದ್ದಾರೆ. ಇಷ್ಟೇ ಇಡೀ ಕೃಷ್ಣ ಪರಮಾತ್ಮ ಕೆಲವರನ್ನ ಆಲಿಂಗನ ಮಾಡಿಕೊಂಡು ಅವರ ಪ್ರೀತಿಯನ್ನು ಸ್ವೀಕಾರ ಮಾಡ್ದ, ಕೆಲವರ ತಲೆ ಸವರಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡ್ದ, ಕೆಲವರು ಬಾಗಿ ನಮಸ್ಕಾರ ಮಾಡುವಾಗ ಅವರ ಬೆನ್ನು ಚಪ್ಪರಿಸಿ ಅವರ ಪ್ರೀತಿಯನ್ನು ಸ್ವಾಗತ ಮಾಡ್ದ. ಇನ್ನು ಕೆಲವರಿಗೆ ಆ ನುಗ್ಗಲು ಆಗಲ್ಲ ಅಂತ ಹೇಳಿ ದೂರದಲ್ಲೇ ನಿಂತು ಕೈ ಮುಗಿದು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ರು. ಅವರ ಕಡೆಗೆ ಕೃಷ್ಣ ಪರಮಾತ್ಮ ದೃಷ್ಟಿ ಹರಿಸಿ ಕೈ ಬೀಸಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡ್ದ. ಯಾರ್ಯಾರಿದ್ರು ಅಂದ್ರೆ ದ್ವಾರಕೆಯಲ್ಲಿದ್ದಂತಹ ಎಲ್ಲರೂ ಅಲ್ಲ, ನಾಯಿಗಳು ಕೂಡ ಕೃಷ್ಣನನ್ನ ಸ್ವಾಗತಿಸ್ಲಿಕ್ಕೆ ದೂರದ ತಲೆ ಎತ್ತು ನೋಡ್ತಾ ಇತ್ತಂತೆ, ಕಣ್ಣೀರು ಸುರಿಸ್ತಾ. ಆ ನಾಯಿಯನ್ನು ತಿನ್ನುವ ಚಂಡಾಲರು ಕೂಡ ಕೃಷ್ಣನಿಗೆ ಕೈ ಮುಗಿದು ನೋಡ್ತಾ ಇದ್ರಂತೆ. ಕೃಷ್ಣ ಆ ನಾಯಿಗೂ ಕೈ ಬೀಸಿ, ಅಂದ್ರೆ ನಾವು ಕೈ ಬೀಸ್ಬೇಕು ಅಂತ ಅರ್ಥ ಅಲ್ಲ, ದ್ವಾರಕೆಯ ನಾಯಿ ಅದು, ಅಥವಾ ಕೃಷ್ಣನನ್ನು ನೋಡೋ ನಾಯಿ ಅದು. ಆ ಕೃಷ್ಣ ಅವರಿಗೂ ಕೂಡ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಹೋದ. ಎಲ್ಲರ ಕೈಯಲ್ಲಿ ನಮಸ್ಕಾರ ಮಾಡಿಸಿಕೊಂಡ ಕೃಷ್ಣ ನೇರವಾಗಿ ಮನೆಗೆ ಹೋದ. ಮನೆಗೆ ಹೋದ್ಮೇಲೆ ಎಲ್ಲಿ ಹೋದ? ಒಂದು ಕಡೆಯಲ್ಲಿ ದೇವಕಿ, ಯಶೋದೆ, ಕೃಷ್ಣನ ತಾಯಂದಿರು ಒಂದು ಕಡೆ ಕೂತಿದ್ದಾರೆ. ಇನ್ನೊಂದು ಕಡೆ ಅವನ 16,108 ಜನ ಹೆಂಡತಿಯರಿದ್ದಾರೆ. ಊರಿಗೆ ಹೋಗಿ ಬಂದ ಮಗ ನಮಗ ಮೊದಲು ಭೇಟಿ ಆಗ್ಲಿ ಅಂತ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಮೊದಲು ನನ್ನ ನೋಡ್ಲಿ ಅಂತ ಹೆಂಡತಿ ಕಾಯ್ತಾ ಇರ್ತಾಳೆ. ಈ ಊರಿನಿಂದ ಬಂದ ಮಗ ಮೊದಲು ಅಮ್ಮನ ನೋಡಕ್ ಹೋಗ್ತಾನೋ ಹೆಂಡತಿಯನ್ನು ನೋಡಕ್ ಹೋಗ್ತಾನೋ, ಇಬ್ಬರು ಪರೀಕ್ಷೆ ಮಾಡ್ತಾ ಕೂತಿರ್ತಾರೆ. ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕೃಷ್ಣ ತೋರಿಸ್ತಾ ಇದ್ದಾನೆ. ಕೃಷ್ಣ ನೇರವಾಗಿ ಬಂದ, ಮೊದಲು ಅಪ್ಪ ಅಮ್ಮ ಇರುವ ಕೋಣೆಗೆ ಹೋದ. ಎಲ್ಲರ ಕೈಯಲ್ಲಿ ನಮಸ್ಕಾರ ಮಾಡಿಸಿಕೊಂಡ ಕೃಷ್ಣ ಅಲ್ಲಿ ಹೋಗಿ ದೇವಕಿಗೆ ನಮಸ್ಕಾರ ಮಾಡ್ದ, ವಸುದೇವನಿಗೆ ನಮಸ್ಕಾರ ಮಾಡ್ದ, ಯಶೋಧ ನಂದಗೋಪರಿಗೆ ನಮಸ್ಕಾರ ಮಾಡ್ದ, ಅವರೆಲ್ಲರ ಹಾರೈಕೆಯನ್ನು ಸ್ವೀಕಾರ ಮಾಡ್ದ. ಆಮೇಲೆ ತನ್ನ ಹೆಂಡತಿಯರ ಮನೆಗೆ ಬಂದು ಅವರೆಲ್ಲರ ಪ್ರೀತಿಯನ್ನ ಸ್ವೀಕಾರ ಮಾಡಿ ಸಂತೈಸಿದ. ಇದು ಮನುಷ್ಯನ ನಡೆ ಹೇಗಿರಬೇಕು ಅನ್ನೋದನ್ನ ಕೃಷ್ಣ ತೋರಿಸಿದ ರೀತಿ ಅನ್ನೋದನ್ನ ನಾವು ಗಮನಿಸಬೇಕು. ಅಲ್ಲಿಂದ ಮುಂದೆ ಇತ್ತ ಕಡೆ ವಿದುರರು ತೀರ್ಥಯಾತ್ರೆಗೆ ಹೋದವರು ಹಿಂತಿರುಗಿ ಬಂದಿದ್ದಾರೆ. ವಿದುರರು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಅವರು ತೀರ್ಥಯಾತ್ರೆಗೆ ಹೊರಟೋಗಿದ್ರು. ಹಸ್ತಿನಪುರದ ಹತ್ತಿರದ ತೀರ್ಥಕ್ಷೇತ್ರಗಳಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಆಗಾಗ ಹಸ್ತಿನಪುರಕ್ಕೆ ಬಂದು ಏನಾಗ್ತಾ ಇದೆ ಅಂತ ವಿಷಯ ತಿಳಿದುಕೊಂಡು ಹೋಗ್ತಾರೆ. ಇದು ವಿದುರರ ಒಂದು ಕ್ರಮ. ಅದರಂತೆ ಈಗ ವಿದುರರು ತೀರ್ಥಯಾತ್ರೆಯ ಮಧ್ಯದಲ್ಲಿ ಬಂದಿದ್ದಾರೆ. ಹಸ್ತಿನಪುರಕ್ಕೆ ಬಂದರೆ ಮಹಾಭಾರತ ಯುದ್ಧ ಮುಗಿದು ಹೋಗಿದೆ. ಧೃತರಾಷ್ಟ್ರನ ಮಕ್ಕಳೆಲ್ಲ ಮರಣ ಹೊಂದಿದ್ದಾರೆ. ಧರ್ಮರಾಜನ ಆಡಳಿತ ನಡೀತಾ ಇದೆ. ಧರ್ಮರಾಜನ ಮನೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿಯರಿಗೆ ವಾಸಕ್ಕೆ ಏರ್ಪಾಡು ಮಾಡಿದ್ದಾನೆ. ತನ್ನ ದೊಡ್ಡಮ್ಮ ವಯಸ್ಸಾದವರು ಅಂತ ಹೇಳಿ ಧರ್ಮರಾಜ ತುಂಬ ಗೌರವದಿಂದ ಧೃತರಾಷ್ಟ್ರ ಗಾಂಧಾರಿಯ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾನೆ. ಎಲ್ಲರೂ ಕೂಡ ವಿದುರ ಬಂದ ಅಂತ ಹೇಳಿ ಬಹಳ ಸಂತೋಷ ಪಟ್ಟರು. ಸಾಕ್ಷಾತ್ ಯಮದೇವರ ಅವತಾರ ವಿದುರರು. ಆ ವಿದುರರು ದೊಡ್ಡ ಜ್ಞಾನಿಗಳು. ಹಾಗಾಗಿ ವಿದುರರು ಬಂದುಕೊಳ್ಳೆ ಪಾಂಡವರು, ಕುಂತಿ ಎಲ್ಲರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ವಿದುರನನ್ನ ಸ್ವಾಗತ ಮಾಡಿದ್ದಾರೆ. ವಿದುರ ಕೆಲವು ದಿವಸಗಳ ಕಾಲ ಅಲ್ಲೇ ವಾಸ ಮಾಡ್ದ. ಧೃತರಾಷ್ಟ್ರನ ನಡವಳಿಕೆಯನ್ನು ಗಮನಿಸ್ದ. ಧೃತರಾಷ್ಟ್ರ ನಾಳೆ ಬೆಳಿಗ್ಗೆ ಏನು ಫಲಹಾರ, ನಾಳೆ ಸಾಯಂಕಾಲಕ್ಕೆ ಏನು ಅಡಿಗೆ ಅಂತ ವಿಚಾರ ಮಾಡ್ತಾ ಕೂತಿದ್ದಾನೆ. ಧೃತರಾಷ್ಟ್ರನಿಗೆ ಏಕಾಂತದಲ್ಲಿ ವಿದುರ ಬುದ್ಧಿ ಹೇಳ್ತಾ ಇದ್ದಾನೆ. ನಮಗೆಲ್ಲರಿಗೂ ಹೇಳೋ ಬುದ್ಧಿ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಹೇಳಿದ, ಧೃತರಾಷ್ಟ್ರ, ಸಜ್ಜನರಾದವರು ಯಾರಿಂದ ಉಪಕಾರ ಪಡೆದಿರ್ತಾರೆ ಅವರ ಮನೆ ಒಳಗೇನೆ ಆತಿಥ್ಯ ತಗೊಳಕ್ ಸಂಕೋಚ ಪಡ್ತಾರೆ. ನೀನು ನಿನ್ನ ಮಕ್ಕಳನ್ನೆಲ್ಲ ಭೀಮ ಕೊಂದಿದ್ದಾನೆ. ನಿನ್ನ ಮಕ್ಕಳು ಪಾಂಡವರಿಗೆ ನಾನಾ ತರಹದ ದ್ರೋಹ ಮಾಡಿದ್ದಾರೆ.
ನಿನ್ನ ಮಕ್ಕಳಿಂದ ಅಪಕಾರಕ್ಕೆ ಒಳಗಾದ ಪಾಂಡವರ ಮನೆಯ ಹಿಡಿ ಅನ್ನಕ್ಕೆ ನಾಯಿಯ ಹಾಗೆ ಕಾಯ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡು ನಿಂತಿದ್ಯಲ್ಲ, ನಿನಗೆ ಸಂಕೋಚ ಇಲ್ವಾ? ನಾಚಿಕೆ ಆಗ್ತಾ ಇಲ್ವಾ? ನಿನ್ನ ಮಕ್ಕಳನ್ನ ಕೊಂದವರು, ನಿನ್ನ ಮಕ್ಕಳಿಂದ ಅನ್ಯಾಯಕ್ಕೆ ಒಳಗಾದವರು, ಅಂಥ ಪಾಂಡವರು ಹಾಕುವ ಹಿಡಿ ಅನ್ನಕ್ಕೋಸ್ಕರವಾಗಿ ನಾಯಿ ಬಾಲ ಅಲ್ಲಾಡಿಸ್ಕೊಂಡು ಕಾಯುವಂತೆ ಕಾಯ್ತಾ ಇದ್ದಿ. ನೀನು ಸಾಧನೆ ಮಾಡ್ಕೊಳ್ಬೇಕು, ಹೋಗು, ಕಾಡಿಗೆ ಹೋಗು ಹಾಗೆ ಅಂತ ಇದ್ದಾರೆ. ಯಾಕೆ ಅಂತ ಆಮೇಲೆ ನೋಡೋಣ. ಇಷ್ಟು ವಿದುರ ಧೃತರಾಷ್ಟ್ರನಿಗೆ ಬೈದು ಬುದ್ಧಿ ಹೇಳ್ತಾ ಇದ್ದಾನೆ. ವಯಸ್ಸಾಯ್ತು, ಇನ್ನೂ ಸಾಧನೆ ಮಾಡ್ಕೊಳ್ದೇನೆ ಮನವೊಳಗೆ ಕೂತ್ಕೊಂಡು ಬರೇ ತಿಂಡಿ ತಿನಿಸು ತಿನ್ಕೊಂಡು ಕೂಂದು ಕಾಲ ಕಳೀತಾ ಇದ್ದಿ, ಸಾಧನೆ ಮಾಡ್ಕೋ ನೀನು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನನು ಅವನಿಗೆ ವೈರಾಗ್ಯ ಬರಲಿ ಅಂತ ನಡ್ಕೊಳ್ತಾ ಇದ್ದ. ಭೀಮಸೇನ ಧೃತರಾಷ್ಟ್ರ ತನ್ನ ತಮ್ಮನ ಮಗ ಅಂತ ಏನಾದರೂ ಕೆಲಸ ಹೇಳಿದ ಕೆಲಸ ಮಾಡ್ತಾ ಇರಲಿಲ್ಲ. ಜೊತೆಯಲ್ಲಿ ಆಗಾಗ ಸಹದೇವನನ್ನು ಕರೆದು, ಸಹದೇವ, ಈ ಮುದುಕನ 100 ಮಕ್ಕಳನ್ನ ಇದೇ ತೋಳುಗಳಿಂದ ನಾನು ಹೊಡೆದು ಕೊಂದೆ ಅಂತ ಬೇಕಂತ ಹೇಳ್ತಾ ಇದ್ದ. ಯಾಕೆಂದ್ರೆ ಧೃತರಾಷ್ಟ್ರನಿಗೆ ವೈರಾಗ್ಯ ಬಂದು ಸಾಧನೆ ಮಾಡ್ಕೊಳ್ಳಿಕ್ಕೆ ಮನೆ ಬಿಟ್ಟು ಹೋಗಲಿ ಅನ್ನೋದು ಭೀಮಸೇನನ ಉದ್ದೇಶ ಆಗಿತ್ತು. ಈಗ ವಿದುರನು ಆ ಉಪದೇಶ ಮಾಡ್ತಾ ಇದ್ದಾನೆ. ಈಗ ಅವನಿಗೆ ಹೌದು, ನಾನು ಸಾಧನೆ ಮಾಡ್ಕೊಳ್ಬೇಕು, ನನಗೆ ವಯಸ್ಸಾಯಿತು ಅನ್ನೋ ಎಚ್ಚರ ಈಗ ಬಂತು ವಿದುರನಿಗೆ, ಧೃತರಾಷ್ಟ್ರನಿಗೆ ಇವಾಗ ಬಂತು. ಇಷ್ಟು ದಿವಸ ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ ಅಂತಂದ್ರೆ ಧೃತರಾಷ್ಟ್ರನ ಒಳಗೆ ಕಲಿ ಪ್ರವೇಶ ಆಗಿತ್ತು. ಈಗ ಕಲಿ ಹೊರಗೋದ. ಕಲಿ ಹೊರಗೋದ ಮೇಲೆ ಸಾಧನೆ ಮಾಡ್ಕೊಳ್ಬೇಕು ಅಂತ ಎಚ್ಚರ ಬಂತು. 100 ದಿವಸದಿಂದ ನಾವು 16 ವರ್ಷಗಳಿಂದ ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು ಅಂತ ಪ್ರವಚನ ಕೇಳ್ತಲೇ ಇರ್ತೇವೆ. ಆದ್ರೂ ಇನ್ನೂ ಕೇಶವಾಯ ಸ್ವಹ ಶುರುವಾಗಿರಲ್ಲ. ಯಾಕೆಂದ್ರೆ ಕಲಿ ಬಿಟ್ಟು ಹೋಗಿರಲ್ಲ. ಕಲಿ ಯಾವತ್ತು ಹೊರಡ್ತಾನೆ ಆ ಕ್ಷಣಕ್ಕೆ ನಮ್ಮಲ್ಲಿ ಸದಾಚಾರಗಳು ಶುರುವಾಗತ್ತೆ. ಆ ವಿದುರ ಅಷ್ಟು ಬುದ್ಧಿ ಹೇಳಿದಾಗ ಈಗ ಧೃತರಾಷ್ಟ್ರನಲ್ಲಿದ್ದ ಕಲಿ ಹೊರಗೆ ಹೋಗಿದ್ದ. ಧೃತರಾಷ್ಟ್ರನಿಗೆ ತಾನು ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಎಚ್ಚರ ಬಂತು. ಧರ್ಮರಾಜನಲ್ಲಿ ಕೇಳ್ತಾನೆ, ಧರ್ಮರಾಜ, ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು, ನನಗೆ ಅನುಮತಿ ಕೊಡು. ಧರ್ಮರಾಜ ಹೇಳ್ತಾನೆ, ವಯಸ್ಸಾದವರು, ಕಣ್ಣು ಕಾಣದ ದಂಪತಿಗಳು, ಕಾಡಿಗೆ ಎಲ್ಲಿ ಹೋಗ್ತೀರಿ ನೀವು? ಆದ್ರಿಂದ ದಯವಿಟ್ಟು ಕಾಡಿಗೆ ಹೋಗ್ಬೇಡ್ರಿ, ನೀವು ಮನೆಯಲ್ಲೇ ಇರಿ. ನಾನೇನಾದ್ರೂ ನೋಡ್ಕೊಳ್ಳೋರೊಳಗೆ ವ್ಯತ್ಯಾಸ ಆಗಿದ್ರೆ ಹೇಳಿ, ಇನ್ನಷ್ಟು ಶ್ರದ್ಧೆಯಿಂದ ನಿಮ್ಮನ್ನು ನೋಡ್ಕೊಳ್ತೇನೆ ಹಾಗೆ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಆದರೆ ಧೃತರಾಷ್ಟ್ರ, ನೀನು ಒಪ್ಪಿಗೆ ಕೊಡೋ ತನಕ ನಾನು ಅನ್ನ ನೀರು ಕುಡಿಯಲ್ಲ ಅಂತ ಹೇಳಿ 3 ದಿವಸ ಉಪವಾಸ ಮುಷ್ಕರ ಹುಡ್ತಾನೆ. ಆಗ ವೇದವ್ಯಾಸರು ಬರ್ತಾರೆ, ಧರ್ಮರಾಜನಿಗೆ ಬುದ್ಧಿ ಹೇಳ್ತಾರೆ. ಮನುಷ್ಯನಿಗೆ ಸಾಧನೆ ಮಾಡ್ಕೊಳ್ಬೇಕು ಅಂತ ಬುದ್ಧಿ ಬರೋದೇ ಅಪರೂಪ. ಈಗ ಬಂದಿದೆ, ಈ ವಯಸ್ಸಿಗಾದ್ರೂ ಬಂತಲ್ಲ, ಸಾಧನೆ ಮಾಡಕ್ಕೆ ಅವಕಾಶ ಕೊಡು. ಸುಮ್ಮನೆ ನೀನು ನಮ್ಮ ದೊಡ್ಡಪ್ಪ ಅಂತ ಮನೇಲಿ ಕೂರ್ಸ್ಕೊಂಡು ಹಾಳು ಮಾಡಬೇಡ ಹಾಗೆ ಅಂತ ವೇದವ್ಯಾಸರು ತಿಳುವಳಿಕೆ ಹೇಳ್ತಾ ಇದ್ದಾರೆ. ಆಗ ಧರ್ಮರಾಜ ಅವಶ್ಯವಾಗಿ ವೇದವ್ಯಾಸರ ಮಾತಿಗೆ ಬೆಲೆ ಕೊಟ್ಟು ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಗೆ ಕೊಡ್ತಾ ಇದ್ದಾನೆ. ಆ ಧೃತರಾಷ್ಟ್ರನಿಗೆ ಇನ್ನು 3 ವರ್ಷ ಆಯುಷ್ಯ ಉಳಿದದ್ದು. ಅದು ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ಅದು ವಿದುರನಿಗೆ ಗೊತ್ತು. ಯಾಕೆಂದ್ರೆ ಅವನು ಯಮದೇವರ ಅವತಾರ. ಇನ್ನು 3 ವರ್ಷ ಇವನಿಗೆ ಆಯುಷ್ಯ ಇರೋದು. ಇನ್ನೂ ಸಾಧನೆ ಮಾಡ್ಕೊಳ್ತಾ ಇಲ್ಲ, ಇನ್ನಾದ್ರೂ ಸಾಧನೆ ಮಾಡ್ಕೊಳ್ಳಿ ಅನ್ನುವಂತಹ ಕಳಕಳಿಯಿಂದ ವಿದುರ ಯಾರಿಗೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ವಿದುರ ಧೃತರಾಷ್ಟ್ರನಿಗೆ ತಮ್ಮ ಅಣ್ಣನಿಗೆ ಬುದ್ಧಿ ಹೇಳಿ ಅವನನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾ ಇದ್ದ. ಇದೆಲ್ಲ ಬಹಳ ಸೂಕ್ಷ್ಮವಾದ ಸಂಗತಿಗಳು ಭಾಗವತದಲ್ಲಿ ಬರತಕ್ಕಂಥದ್ದು. ವಯಸ್ಸಾದವರಿಗೆ ಅಂತಾನೆ ಮಕ್ಕಳಿಗೆ ಒಂದು ಉಪದೇಶ ಮಾಡ್ದ, ವಯಸ್ಸಾದವರಿಗೆ ಒಂದು ಉಪದೇಶ ಮಾಡ್ದ. ಭೀಷ್ಮರು ಮರಣಶಯ್ಯೆಯಲ್ಲಿದ್ರು, ಪಾಂಡವರಿಗೆ ಬುದ್ಧಿ ಹೇಳಿ ಕೂಡಿಸಿ ಅವರು ಮುಂದೆ ಅವರು ಪಡೆದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ಮಕ್ಕಳಿಗೆ ಬುದ್ಧಿ ಹೇಳ್ದ. ಧೃತರಾಷ್ಟ್ರ ವಯಸ್ಸಾಗಿತ್ತು, ಇನ್ನೂ ಅವನು ನಿಶ್ಚಿಂತೆಯಾಗಿ ಕೂತಿದ್ದಾನೆ, ಸಾಧನೆ ಮಾಡ್ಕೊಳ್ಳದೆ. ವಯಸ್ಸಾಯ್ತು, ಇನ್ನೂ 7 ಗಂಟೆಗೆ ಏನ್ ಧಾರಾವಾಹಿ ಬರುತ್ತೆ, 9 ಗಂಟೆಗೆ ಯಾವ ಕಾರ್ಯಕ್ರಮ ಬರುತ್ತೆ ಅಂತ ಟಿವಿ ಮುಂದೆ ಕೂತು ಜೀವನ ಹಾಳು ಮಾಡ್ಕೊಳ್ಬೇಡ್ರಿ, ಇನ್ನಾದ್ರೂ ಸಾಧನೆ ಮಾಡ್ಕೊಳ್ಳಿ ಅಂತ ಮುದುಕರಿಗೂ ಕೂಡ ಈ ಮೂಲಕ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಇದನ್ನು ನಾವು ಗಮನಿಸಬೇಕು. ಆದ್ರಿಂದ ಕೆಲವರು ಜೀವನ ಸಾರ್ಥಕ ಮಾಡಿಕೊಂಡ ಮುದುಕರು ಕೆಲವರು ಮನೆಯಲ್ಲಿ, ಜೀವನದ ಕಡೆ ಸಾಧನೆ ಕಡೆ ಎಚ್ಚರವೇ ಇಲ್ಲದೆ ಜೀವನ ಹಾಳು ಮಾಡ್ಕೊಳ್ತಾ ಇರತಕ್ಕಂಥ ಮುದುಕರು ಕೆಲವರು. ಈಗ 2 ತರಹದ ಮುದುಕರು ಪ್ರಪಂಚದಲ್ಲಿ ಇರ್ತಾರೆ. ಆದ್ರೆ ಯಾರು ಸಾಧನೆ ಮಾಡಿಕೊಂಡು ಸಾರ್ಥಕ ಮಾಡಿಕೊಳ್ತಾ ಇದ್ದಾರೆ, ಕೃಷ್ಣನೇ ಬಂದು ಅವರ ಕೈಯಲ್ಲಿ ಸಾಧನೆ ಮಾಡಿಸಿ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಯಾವ ಮುದುಕರು ಸಾಧನೆಯ ಎಚ್ಚರ ಇಲ್ಲದೆ ಸುಮ್ಮನೆ ತಿನ್ನೋದು ಮಲಗೋದು ಇಷ್ಟೇ ಮಾಡ್ತಾ ಇದ್ದಾರೆ, ಅವರಿಗೆ ಕೃಷ್ಣ ವಿದುರನ ಮೂಲಕ ಬುದ್ಧಿ ಹೇಳಿಸ್ತಾ ಇದ್ದಾನೆ. ಇಲ್ಲಿ ತಮಾಷೆ ಅಂತಂದ್ರೆ, ವಿದುರ ಮನೆ ಬಿಟ್ಟು ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಳ್ಳಿ ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಧರ್ಮರಾಜ ಮನೆ ಒಳಗೆ ಇರಿ, ವಯಸ್ಸಾಯಿತು ಪಾಪ ಎಲ್ಲಿ ಹೋಗ್ತೀರಿ
ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಧರ್ಮರಾಜನು ಯಮದೇವರ ಅವತಾರ, ವಿದುರನು ಯಮದೇವರ ಅವತಾರ. ಎರಡು ಯಮದೇವರ ಅವತಾರ ರೂಪಗಳು ವಿರುದ್ಧವಾಗಿ ಪ್ರೇರಣೆ ಕೊಡ್ತಾ ಇದೆ. ವಿದುರನಾಗಿ ಮನೆಯಲ್ಲಿ ಇರಬಾರದು, ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಳ್ಳಿ ಅಂತ ವಿದುರನ ಪಾತ್ರದಲ್ಲಿ ಯಮದೇವರು ಹೇಳಿದರೆ, ಧರ್ಮರಾಜನ ಪಾತ್ರದಲ್ಲಿ ಮನೆ ಒಳಗಿರಿ, ನಾ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾಕೆ ಹೋಗ್ತೀರಿ ಪಾಪ ಹಾಗೆ ಅಂತ ಯಮದೇವರು ಧರ್ಮರಾಜನ ಪಾತ್ರದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಒಂದೇ ದೇವತೆಯ ಎರಡು ಪಾತ್ರಗಳು ವಿರುದ್ಧವಾದ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಹಾಗೆ ಅಂತ ನಮಗನಿಸುತ್ತೆ ಈ ಸನ್ನಿವೇಶ. ಇದು ಬಹಳ ರೋಚಕವಾದದ್ದು. ನಮ್ಮಲ್ಲಿ ಎರಡು ತರಹದ ಧಾರ್ಮಿಕರು ಇರ್ತಾರೆ. ಕೆಲವರು ಮಕ್ಕಳು ಇಲ್ಲಿ ಸುಖವಾಗಿದ್ರೆ ಪರಲೋಕದಲ್ಲಿ ದುಃಖ ಪಡ್ತಾರೆ, ಆದ್ರಿಂದ ಪರಲೋಕದಲ್ಲಿ ಅವರು ಸುಖವಾಗಿರಬೇಕು, ಇಲ್ಲಿ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋ ಕಾಳಜಿ ಇರುವ ಧಾರ್ಮಿಕರು ಕೆಲವರು. ಇನ್ನು ಕೆಲವರು, ಉದಾಹರಣೆ ಹೇಳೋದಾದ್ರೆ, ಮಕ್ಕಳಿಗೆ 8 ವರ್ಷ 10 ವರ್ಷವೂ ಆಗಿದೆ, ಉಪನಯನ ಆಯಿತು. ಉಪನಯನ ಆದ, ನೋಡಪ್ಪ ಉಪನಯನ ಆಗಿದೆ, ಮುಂಜಿ ಆಗಿದೆ, ನೀ ನಾಳೆಯಿಂದ ಎದ್ದು ಕೂಡಲೇ ಹಾಲು ಕಾಫಿ ಕುಡಿಬಾರದು, ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ನೀನು ಆಮೇಲೆ ಆಹಾರ ತಗೊಳ್ಬೇಕು ಅಂತ ಒಬ್ರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಪುಟ್ಟ ಮಗು ಪಾಪ, ಅದಕ್ಕೆ ಯಾಕೆ ಅಷ್ಟು ಹಿಂಸೆ ಕೊಡ್ತಾರೆ, ಎದ್ದು ಕಾಫಿ ಗೀಪಿ ಕುಡ್ಕೊಂಡು ಇನ್ನು ಬೇಕಾದಷ್ಟು ವಯಸ್ಸಿದೆ ಸಂಧ್ಯಾವನೆ ಮಾಡಕ್ಕೆ, ಈಗೇನು ಅವಸರ, ನೀ ದೊಡ್ಡವನಾಗಿ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಕಳು ಮನೆ ಬಿಟ್ಟು ಕಳಿಸಿದ ಮೇಲೆ ಬರೋದೇ ಸಂಧ್ಯಾವಂದನೆಗೆ ಪುರಾಣಕ್ಕೆ, ಇನ್ನೇನ್ ಕೆಲಸ, ಇವಾಗ ಆರಾಮಾಗಿರು ಅಂತ ಹೇಳೋ ಧಾರ್ಮಿಕರು ಇರ್ತಾರೆ. ಆದರೆ ಧರ್ಮ ಪ್ರಜ್ಞೆ ಮಮತೆಯಿಂದ ಮಸುಕಾಗಬಾರದು. ಧರ್ಮ ಪ್ರಜ್ಞೆ ಮಕ್ಕಳ ಉದ್ಧಾರದ ಕಾಳಜಿ ಹೊಂದಿರಬೇಕು. ಹೀಗೆ ವಿದುರನ ಮೂಲಕ ಮಕ್ಕಳು ಧರ್ಮಾಚರಣೆ ಮಾಡಿಕೊಂಡು ಉದ್ಧಾರ ಆಗಲಿ ಎನ್ನುವ ಕಾಳಜಿಯಿಂದ ನಿಷ್ಠುರವಾಗಿ ಉಪದೇಶ ಮಾಡ್ತಾ ಇದ್ದಾರೆ ವಿದುರ. ಧರ್ಮರಾಜರು ಅಯ್ಯೋ ಪಾಪ ಅನ್ನುವಂತಹ ಧರ್ಮ ಪ್ರಜ್ಞೆಯಿಂದ ಅವರು ಸಂಸಾರದಲ್ಲಿ ಉಳಿಯೋ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ವೇದವ್ಯಾಸರು ವಿದುರನಿಗೆ ತಮ್ಮ ಸಹಮತ ತೋರಿಸಿದ ಹೊರತು ಧರ್ಮರಾಜನಿಗೆ ತಮ್ಮ ಸಹಮತ ತೋರಿಸಲಿಲ್ಲ. ಆದ್ದರಿಂದ ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗಿ ಬೆಳೀಬೇಕಾಗಿದ್ರೆ ಈಗ ಅವರಿಗೆ ಕಷ್ಟ ಆಗಬಹುದು, ಆದರೆ ಅವರು ಮುಂದೆ ಒಳ್ಳೆ ಸತ್ಪ್ರಜೆಗಳಾಗಬೇಕು, ಅವರು ಆತ್ಮೋದ್ಧಾರ ಮಾಡಿಕೊಳ್ಬೇಕು ಅನ್ನುವ ಕಾಳಜಿ ಇದ್ದವರು ಸಣ್ಣ ವಯಸ್ಸಿನಿಂದಲೇ ಧರ್ಮದಲ್ಲಿ ಅವರನ್ನು ತೊಡಗಿಸಬೇಕು ಅನ್ನೋದು ವೇದವ್ಯಾಸರ ಅಭಿಪ್ರಾಯ ಅನ್ನುವುದನ್ನು ನಾವು ಈ ಕಥೆಯಲ್ಲಿ ಗಮನಿಸಬೇಕು. ಮುಂದೆ ಧೃತರಾಷ್ಟ್ರ ಗಾಂಧಾರಿಯರು ಕಾಡಿಗೆ ಹೊರಡ್ತಾರೆ. ಕುಂತಿ ಅವಳು ಕೂಡ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಾಳೆ. ಆಗ ಧರ್ಮರಾಜ ಹೇಳ್ತಾನೆ, ಅಮ್ಮ ನೀನ್ ಯಾಕೆ ಹೊರಡ್ತಾ ಇದ್ದಿ, ಜೀವನ ಪೂರ್ತಿ ಕಷ್ಟಪಟ್ಟವಳು ನೀನು, ಈಗ ನಮಗೆ ಅಧಿಕಾರ ಸಿಕ್ಕಿದೆ, ಈಗ ನಿನ್ನ ಮಕ್ಕಳು ರಾಜರಾಗಿದ್ದಾರೆ, ರಾಜಮಾತೆ ಅಂತ ಮೆರೆಯುವ ಕಾಲ ಈವಾಗ ಬಂದಿದೆ ನಿನಗೆ, ಈಗ ನೀನು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಬೇಕಾದಷ್ಟು ಅಧಿಕಾರ ಬಂದಿದೆ, ಈಗ ನಾವೇ ರಾಜರು, ನಮ್ಮ ಅಮ್ಮನನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಮಗೆ ಈಗ ಮನಸ್ಸು ಬಂದಿದೆ, ಈಗ ನೀನು ಕಾಡಿಗೆ ಹೋಗ್ತೇನೆ ನೀನು ಕೂತಿದ್ಯಲ್ಲ ಹಾಗೆ ಅಂತ ಧರ್ಮರಾಜ ಕೇಳ್ತಾನೆ. ಅದಕ್ಕೆ ಕುಂತಿ ಹೇಳ್ತಾಳೆ, ನಾನು ರಾಜಮಾತೆ ಅಂತ ಮೆರೆಯಬೇಕು ಅಂತ ನೀವು ಯುದ್ಧ ಮಾಡಿ ಅಂತ ಹೇಳಿದ್ದಲ್ಲ, ದೇಶವನ್ನ ರಕ್ಷಣೆ ಮಾಡ್ರಿ, ಅಯೋಗ್ಯರ ಕೈಗೆ ದೇಶ ಹೋಗಬಾರದು, ದೇಶ ರಕ್ಷಣೆ ಮಾಡ್ರಿ ಅಂತ ನಾನು ಹೇಳಿದ್ದು, ನನ್ನ ಸ್ವಂತಕ್ಕೋಸ್ಕರ ಅಲ್ಲ, ನಂದೆಲ್ಲ ಸಾಧನೆ ನಾನು ಮಾಡ್ಕೊಳ್ಬೇಕು, ನಾನು ಹೊರಡ್ತೇನೆ ಅಂತ ಯಾವ ಮಕ್ಕಳ ಮೇಲಿನ ಮೋಹ ಇಲ್ಲದೆ ನನ್ನ ಮಕ್ಕಳು ರಾಜರು, ರಾಜಮಾತೆ ನಾನು ಅಂತ ಮೆರೆಯುವ ಹಮ್ಮು ಇಲ್ಲದೆ ಕುಂತು ಎಲ್ಲವನ್ನು ಬಿಟ್ಟು ವಿರಕ್ತಳಾಗಿ ಸಾಧನೆಗೆ ಅಂತ ಹೊರಡ್ತಾ ಇದ್ದಾಳೆ. ಇದು ಕುಂತಿಯ ದೊಡ್ಡಸ್ತಿಕೆ ಅನ್ನುವುದನ್ನು ನಾವು ಗಮನಿಸಬೇಕು. ಅಮ್ಮಂದರು ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ, ಮಕ್ಕಳಿಗೆ ಯಾವುದೋ ಒಂದು ವಯಸ್ಸಿನಲ್ಲಿ ಒಳ್ಳೆಯ ಸ್ಥಿತಿಗೆ ಬಂದು ಈಗ ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತ ಇವರು ಬುದ್ಧಿ ಬರೋಷ್ಟೊತ್ತಿಗೆ ಅವ್ರಿಗೆ ವೈರಾಗ್ಯ ಬಂದಿರುತ್ತೆ, ಅವರು ವೈರಾಗ್ಯದ ಕಡೆ ಹೋಗಿರ್ತಾರೆ. ಅದೇ ಈ ಕಥೆ ನಮಗೆ ಹೇಳ್ತಾ ಇರೋದು. ಆಗ ಆ ಧೃತರಾಷ್ಟ್ರ ಗಾಂಧಾರಿಯರು ಹೋದರು, 3 ವರ್ಷ ಆಯಿತು. ಧೃತರಾಷ್ಟ್ರ ಗಾಂಧಾರಿಯರು ಕಾಡಿಗೆ ಹೋದರೂ ಕೂಡ ಧರ್ಮರಾಜ ಪ್ರತಿನಿತ್ಯ ಅವರು ಇರುವ ಕೋಣೆಗೆ ಬಂದು ಅವರನ್ನ ಕಣ್ಮುಚ್ಚಿ ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕಾರ ಮಾಡಿ ಹೋಗ್ತಾ ಇದ್ದ. ಅವನು ಕಣ್ಮುಚ್ಚಿದರೆ ಅವನಿಗೆ ಕಾಡಿನಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ಎಲ್ಲಿದ್ದಾರೆ ಅನ್ನೋದು ಕಾಣಿಸ್ತಾ ಇತ್ತು, ಹಾಗೆ ನೆನೆಸಿಕೊಂಡು ನಮಸ್ಕಾರ ಮಾಡ್ತಾ ಇದ್ದ. ಆದರೆ ಇವತ್ತು ಬಂದು ಕೈ ಮುಗಿದ, ಕಣ್ಮುಚ್ಚಿದ, ಎಷ್ಟು ಹೊತ್ತು ಕಣ್ಮುಚ್ಚಿದ್ರು ಒಳಗಡೆ ಧೃತರಾಷ್ಟ್ರ ಗಾಂಧಾರಿಯರ ದರ್ಶನವೇ ಆಗಲಿಲ್ಲ. ಅವ್ರಿಗೇನೋ ಆಪತ್ತಾಗಿದೆ ಎಂದು ತಿಳ್ಕೊಂಡ. ಆನಂತರ ನಾರದರು ಬಂದು ಹೇಳಿದ್ರು, ಧೃತರಾಷ್ಟ್ರ ಗಾಂಧಾರಿಯರು ಮರಣವನ್ನು ಹೊಂದಿದ್ದಾರೆ ಹಾಗೆ ಅಂತ ತಿಳಿಸಿದ್ದಾರೆ, ಅವರಿಗೆ ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಿ ಮುಗಿಸಿದ್ದಾನೆ. ಅನಂತರದಲ್ಲಿ ಅತ್ತ ಕಡೆಯಲ್ಲಿ ಆ ಪರೀಕ್ಷಿತ್ ಮಹಾರಾಜರ ಒಂದು ಕೃಷ್ಣನ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಅವರೆಲ್ಲ ಮುಂದಿನ ಏರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಇತ್ತ ಕಡೆಯಲ್ಲಿ ಏನಾಗಿದೆ, ಅರ್ಜುನ ನಾನು ದ್ವಾರಕೆಗೆ ಹೋಗಿ ಕೃಷ್ಣನನ್ನು ನೋಡಿಕೊಂಡು ಬರುತ್ತೇನೆ ಅಂತ ಹೋಗಿದ್ದಾನೆ. ಹೋಗಿ 7 ದಿವಸ ಆಯಿತು, ಆದರೆ ಏನೇನೋ ಅಪಶಕನಗಳಾಗ್ಲಿಕ್ಕೆ ಶುರುವಾಯಿತು. ಆ ಧರ್ಮರಾಜನಿಗೆ ಆತಂಕ ಆಯಿತು, ಕೃಷ್ಣನಿಗೆ ಏನಾಗಿದೆಯೋ, ಯಾದವರಿಗೆ ಏನಾಗಿದೆಯೋ, ಏನೇನೋ ಅಪಶಕನಗಳು ಕಂಡು ಬರ್ತಾ ಇದೆ,
ಅಂಥೇಳಿ ಬಹಳ ಗಾಬರಿಯಾಗಿ ಅರ್ಜುನನಿಗೋಸ್ಕರ ಕಾಯ್ತಾ ಇದ್ದಾನೆ. ಅರ್ಜುನ ಬರುವಾಗ ಮುಖ ಸಪ್ಪಗೆ ಮಾಡಿಕೊಂಡು ಬಂದಿದ್ದಾನೆ. ಅವನ ತೇಜೋಹೀನವಾದ ದೀನ ಮುಖವನ್ನು ನೋಡಿ ಧರ್ಮರಾಜನಿಗೆ ಗಾಬರಿ ಆಯಿತು. ಧರ್ಮರಾಜ ಕೇಳ್ತಾನೆ, ಯಾಕೆ ನಿನ್ನ ಮುಖ ಇಷ್ಟು ಬಾಡಿದೆ, ಏನಾಯ್ತು? ಅರ್ಜುನ ತಲೆ ಕೆಳಗೆ ಮಾಡ್ಕೊಂಡು ಹೇಳ್ದ, ಎಲ್ಲ ಮುಗೀತು ಅಂದ. ಏನಾಯ್ತು? ಕೃಷ್ಣ ಪರಂಧಾಮಕ್ಕೆ ಹೊರಟು ಬಿಟ್ಟ. ಅವನು ಸುಮ್ಮನೆ ಹೊರಟಿದ್ದಲ್ಲ, ನಮ್ಮೆಲ್ಲರ ಒಳಗೆ ಅವನದೊಂದು ಚೈತನ್ಯ ಶಕ್ತಿ ಇಟ್ಟಿದ್ದ. ನಮ್ಮೆಲ್ಲರ ಒಳಗಿದ್ದ ಅವನ ಚೈತನ್ಯ ಶಕ್ತಿಯನ್ನು ತೆಗೆದುಕೊಂಡು ಹೊರಟೋದ. ಯಾವ ಅರ್ಜುನ ಗಾಂಡೀವಿ ಅಂತ ಬಹಳ ಪ್ರಸಿದ್ಧನಾಗಿದ್ದ, ಇವತ್ತು ದಾರಿಯಲ್ಲಿ ಬರುವಾಗ ಕೃಷ್ಣನ ಹೆಂಡತಿಯರನ್ನು ಕರ್ಕೊಂಡು ಬರುವಾಗ ಅವರ ಮೇಲೆ ಅಸುರರ ಆಕ್ರಮಣ ಆದಾಗ ಗಾಂಡೀವ ಧನುಸ್ಸನ್ನು ಎತ್ತಿ ಬಿಲ್ಲಿನಲ್ಲಿ ಬಾಣ ಜೋಡಿಸಿ ಅವರನ್ನು ನಾಶ ಮಾಡ್ಲಿಕ್ಕಾಗಲಿಲ್ಲ. ಗಾಂಡೀವ ಧನುಸ್ಸನ್ನು ಎತ್ತಲಿಕ್ಕಾಗಲಿಲ್ಲ ಇವತ್ತು. ಕಾರಣ ಏನು ಅಂದ್ರೆ ಒಳಗಿದ್ದ ಕೃಷ್ಣನ ಸನ್ನಿಧಾನ ಹೊರಟೋಗಿದೆ. ಆ ಕೃಷ್ಣ ಇರೋ ತನಕ ಅವನ ಎಚ್ಚರಿಕೆ ನಮಗೆ ಬರಲಿಲ್ಲ, ಅವನ ದೊಡ್ಡಸ್ತಿಕೆ ಗೊತ್ತಾಗಲಿಲ್ಲ. ದೊಡ್ಡವರ ಜೊತೆಯಲ್ಲಿ ಒಂದೇ ಆಸನದಲ್ಲಿ ಕೂತ್ಕೊಳ್ಬಾರದು, ಒಂದೇ ಹಾಸಿಗೆಯಲ್ಲಿ ಮಲಗಬಾರದು ಅಂತೆಲ್ಲ ಶಾಸ್ತ್ರ ಹೇಳುತ್ತೆ. ನಾವು ಕೃಷ್ಣ ಅವನು ಯಾವತ್ತೂ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ಲಿಲ್ಲ. ಹಾಗಾಗಿ ನಾವು ಕೃಷ್ಣನ ಜೊತೆಯಲ್ಲೇ ಮಲಗಿದ್ವಿ, ಕೃಷ್ಣನ ಜೊತೆಯಲ್ಲೇ ಕೂತ್ಕೊಂಡ್ವಿ, ಕೃಷ್ಣನ ಜೊತೆಯಲ್ಲೇ ಊಟ ಮಾಡಿದ್ವಿ. ಕೃಷ್ಣ ದೊಡ್ಡವನು ಅನ್ನೋದೇ ಮರೆತು ಬಿಟ್ವಿ ನಾವು. ಅವನು ದೊಡ್ಡವನು ಅಂತ ತೋರಿಸ್ಕೊಳ್ಳಲಿಲ್ಲ. ಆದರೆ ಇವತ್ತು ಕೃಷ್ಣ ಪರಂಧಾಮ ಪ್ರವೇಶ ಮಾಡಿದ್ದಾನೆ. ಕೃಷ್ಣ ಪರಂಧಾಮಕ್ಕೆ ಪ್ರವೇಶ ಮಾಡಿದ ಮೇಲೆ ನಮ್ಮ ಕೈಯಲ್ಲಿ ಯಾವ ಶಕ್ತಿಯೂ ಉಳ್ಕೊಂಡಿಲ್ಲ. ಕಾರ್ಖಾನೆಯಲ್ಲಿ ಬೇಕಾದಷ್ಟು ಮಿಷಿನ್ಗಳಿರಬಹುದು, ಹಾರ್ಸ್ ಪವರ್ಸ್ ಇರುವ ಯಂತ್ರಗಳಿರಬಹುದು, ಆದರೆ ಕರೆಂಟೇ ನಿಂತ್ರೆ ಯಾವ ಯಂತ್ರದಿಂದ ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿ ಇಲ್ಲದ ಯಂತ್ರಗಳ ಹಾಗೆ ನಮ್ಮ ಪಾಡು ಆಗಿದೆ. ಹಾಗೆ ಅಂತ ಅರ್ಜುನ ಬೇಜಾರು ಮಾಡಿಕೊಂಡ. ಕೃಷ್ಣನ ಸಂಕಲ್ಪವನ್ನು ತಿಳ್ಕೊಂಡು ಪಾಂಡವರು ಕೂಡ ಮಹಾಪ್ರಸ್ಥಾನಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಅದಕ್ಕೆ ಮುಂಚೆ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕ ಮಾಡಿ ಪಾಂಡವರು ದೇಹತ್ಯಾಗ ಮಾಡ್ತಾ ಇದ್ದಾರೆ. ಪರೀಕ್ಷಿತ ರಾಜ ಎಲ್ಲ ಕಡೆ ದಿಗ್ವಿಜಯ ಮಾಡಿಕೊಂಡು ಬಂದ. ಯಾವ ಊರಿಗೆ ಹೋದರೂ, ಯಾವ ಹಳ್ಳಿಗೆ ಹೋದರೂ ಎಲ್ಲರೂ ಪಾಂಡವರನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಪಾಂಡವರೆಂಥ ಮಹಾತ್ಮರು ಅಂತ ಹಾಡ್ತಾ ಇದ್ದಾರೆ. ಆ ಪಾಂಡವರ ಕೀರ್ತಿಯನ್ನ ಎಲ್ಲ ಕಡೆ ಕೇಳಿ ಆ ಪರೀಕ್ಷಿತ ರಾಜನಿಗೆ ಎಂತಹ ಮಹಾನುಭಾವರ ವಂಶದಲ್ಲಿ ನಾನು ಹುಟ್ಟಿದ್ದೇನೆ, ನಾನು ಧನ್ಯ ಅನ್ನುವಂತಹ ಧನ್ಯತೆಯ ಭಾವನೆ ಬಂತು. ಆದರೆ ಅಂತಹ ಪರೀಕ್ಷಿತ್ ಮಹಾರಾಜ ಒಮ್ಮೆ ಹೀಗೆ ಸಂಚಾರ ಮಾಡುವಾಗ ಒಂದು ಹಸು ಮತ್ತೆ ಒಂದು ಎತ್ತು, 4 ಪಾದಗಳಲ್ಲಿ 3 ಪಾದಗಳನ್ನು ಕಳೆದುಕೊಂಡು ಒಂಟಿ ಕಾಲಲ್ಲಿ ನಿಂತು ಶ್ರಮ ಪಡ್ತಾ ಇರತಕ್ಕಂತಹ ಎತ್ತು, ಕೆಳಗಡೆ ಭೂಮಿ ಕಣ್ಣೀರು ಸುರಿಸ್ತಾ ಇರತಕ್ಕಂತಹ ಹಸು, ಈ ಹಸು ಎತ್ತುಗಳನ್ನು ಹೊಡೆಯುವಂತಹ ಒಬ್ಬ ಕೆಟ್ಟ ರಾಜ ಈ ದೃಶ್ಯವನ್ನ ನೋಡ್ತಾ ಇದ್ದಾನೆ. ಆಗ ಭೂದೇವಿಯೇ ಹಸುವಿನ ರೂಪದಲ್ಲಿದ್ದಾಳೆ, ಧರ್ಮದೇವತೆ ಎತ್ತಿನ ರೂಪದಲ್ಲಿದ್ದಾಳೆ. ಆ ಭೂದೇವಿ ಧರ್ಮದೇವತೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಯಾಕೆ ನೀನು ಅಳ್ತಾ ಇದ್ದಿ? ಆ ಧರ್ಮದೇವತೆ ಭೂದೇವಿಯ ಅಳೋದನ್ನು ನೋಡಿ ಕೇಳ್ತಾ ಇದೆ, ಯಾಕಮ್ಮ ಭೂಮಿ ನೀ ಅಳ್ತಾ ಇದ್ದಿ? 4 ಪಾದಗಳಲ್ಲಿ ಸ್ಥಿರವಾಗಿರಬೇಕಾದ ನಾನು 3 ಪಾದಗಳನ್ನು ಕಳ್ಕೊಂಡು ಒಂಟಿ ಕಾಲಲ್ಲಿ ನಿಂತಿದ್ದೇನೆ ಅಂತ ನನ್ನ ಪರವಾಗಿ ನೀನು ಅಳ್ತಾ ಇದೆಯೋ? ಏನು ಸಮಾಚಾರ? ಕೃಷ್ಣ ಪರಮಾತ್ಮನ ಕೃಷ್ಣ ಪರಂಧಾಮಕ್ಕೆ ಹೊರಟೋದ, ಇನ್ನು ಭೂಭಾರವನ್ನು ಪರಿಹಾರ ಮಾಡೋರು ಯಾರು ಅಂತ ಅಳ್ತಾ ಇದೆಯೋ? ಅಥವಾ ಇವತ್ತಿನ ಎಲ್ಲ ರಾಜಕಾರಣವನ್ನ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಧರ್ಮದೇವತೆ. ಮುಂದೆ ಈ ಪ್ರಪಂಚದಲ್ಲಿ ಭ್ರಷ್ಟರು ಆಡಳಿತಕ್ಕೆ ಬರ್ತಾರೆ, ಹೆಣ್ಮಕ್ಕಳಿಗೆ ರಕ್ಷಣೆ ಇರಲ್ಲ, ಮಕ್ಕಳಿಗೆ ಸಂಸ್ಕಾರ ಇರಲ್ಲ, ಸಮಾಜ ಹಾಳಾಗಿ ಹೋಗುತ್ತೆ ಅಂತ ಯೋಚನೆ ಮಾಡಿ ಅಳ್ತಾ ಇದೆಯೋ ಏನು ಅಂತ ಕೇಳ್ತಾ ಇದ್ದಾರೆ. ಆಗ ಭೂದೇವಿ ಹೇಳ್ತಾಳೆ, ಇದೆಲ್ಲವೂ ನಿಜ. ಕೃಷ್ಣ ಪರಮಾತ್ಮ ಅವನಿರೋ ತನಕ ಈ ದೇಶದಲ್ಲಿ ಧರ್ಮ ಸಾಮ್ರಾಜ್ಯ ಇತ್ತು, ಸಮೃದ್ಧಿ ಇತ್ತು. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟೋದ. ಕೃಷ್ಣನ ಪಾವನ ಪವಿತ್ರ ಪಾದಗಳ ಹೆಜ್ಜೆಯ ಸ್ಪರ್ಶ ನನಗೆ ಆಗ್ತಾ ಇತ್ತು ಭೂಮಿಗೆ. ಈಗ ಕೃಷ್ಣ ಪರಂಧಾಮಕ್ಕೆ ಹೊರಟೋದ, ಅವನ ಪಾದಸ್ಪರ್ಶದ ಭಾಗ್ಯ ನಾನು ಕಳ್ಕೊಂಡೆ. ಮುಂದೆ ಮಹಾಭ್ರಷ್ಟರು ದೇಶದ ನೇತಾರರಾಗ್ತಾರೆ, ನಾಯಕರಾಗ್ತಾರೆ. ಮಕ್ಕಳಿಗೆ ಸಂಸ್ಕಾರ ಸಿಗದೆ ಮಕ್ಕಳು ಹಾಳಾಗ್ತಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡಲ್ಲ, ಅವರು ಹಣದ ಹಿಂದೆ ಓಡಿ ಹೋಗ್ತಾರೆ. ಆನಂತರದಲ್ಲಿ ಹೆಣ್ಮಕ್ಕಳು ಶೀಲವನ್ನ ರಕ್ಷಣೆ ಮಾಡ್ಕೊಳ್ಳಲ್ಲ, ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗೋದಿಲ್ಲ ಸಮಾಜದಲ್ಲಿ. ಇಂಥ ಪ್ರಪಂಚದ ಮುಂದಿನ ದುರಂತವನ್ನ ನೆನೆಸಿಕೊಂಡು ನಾನು ಅಳ್ತಾ ಇದ್ದೇನೆ ಹಾಗೆ ಅಂತ ಭೂತಾಯಿ ಹೇಳ್ತಾ ಇದ್ದಾಳೆ. ಆಗ ಹಸು ಮತ್ತು ಎತ್ತುಗಳಿಗೆ ಚಾಟಿಯಿಂದ ಹೊಡೆದು ಹಿಂಸೆ ಮಾಡ್ತಾ ಇರತಕ್ಕಂತಹ ಆ ಕೆಟ್ಟ ರಾಜನನ್ನ ನೋಡಿ ಅವನು ಕಲಿಯೇ ಆ ರೂಪದಲ್ಲಿ ಬಂದು ಧರ್ಮ ಮತ್ತು ಭೂಮಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಪರೀಕ್ಷಿತ್ ರಾಜ ಇದನ್ನು ನೋಡಿ ಸಿಟ್ಟುಕೊಂಡು
ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಖಡ್ಗದಿಂದ ಆ ಕಲಿಯನ್ನು ನಿಗ್ರಹ ಮಾಡ್ತೇನೆ ಅಂತ ಹೋಗ್ತಾ ಇದ್ದಾನೆ. ಆಗ ಕಲಿ ಪರೀಕ್ಷಿತ ರಾಜನಿಗೆ ಶರಣಾಗತನಾದ. ಇದು ಕಲಿಯುಗ, ನಾನೇ ಮೆರೆಯಬೇಕಾದ ಕಾಲ, ನನ್ನ ಕಾಲದಲ್ಲೂ ನಾನು ಇರಬಾರ್ದು ಅಂದ್ರೆ ನಾನು ಎಲ್ಲಿರಲಿ ಹೇಳಿ ಅಂತ ಹೇಳಿ ಆ ಪರೀಕ್ಷಿತನಿಗೆ ಶರಣಾಗಿ ಕೇಳ್ತಾ ಇದ್ದಾನೆ. ಆಗ ಪರೀಕ್ಷಿತ, ಇದು ಪಾಂಡವರ ವಂಶದವರ ಆಡಳಿತ ನಡೀತಾ ಇದೆ, ಈ ಆಡಳಿತದಲ್ಲಿ ನಿನಗೆ ಪ್ರವೇಶ ಇಲ್ಲ, ನೀನು ಎಲ್ಲಂದರಲ್ಲಿ ಹೋಗಬಾರದು, ನಿನಗೆ 4 ಸ್ಥಳಗಳನ್ನು ಕೊಡ್ತೇನೆ, ಅಲ್ಲೇ ಇರಬೇಕು ಹಾಗೆ ಅಂತ ಕಲಿ ಕೇಳ್ತಾ ಇದ್ದಾನೆ. ಯಾವುದು ಅಂತಂದ್ರೆ, ಒಂದು ಮದ್ಯಪಾನಕ್ಕೆ ಬಲಿಯಾದವರು ಸಂಸಾರವನ್ನು ಬೀದಿಗೆ ಹಾಕಿ ಹಾಳಾಗಿ ಹೋಗ್ತಾರೆ. ಯಾಕೆ? ಮದ್ಯದಲ್ಲಿ ಕಲಿ ಇದ್ದಾನೆ. ಅನಂತರ ಪರಸ್ತ್ರೀಯರ ಆಕರ್ಷಣೆಗೆ ಒಳಗಾಗಿ ಪುರುಷರು ತಾವು ನೀತಿ ಭ್ರಷ್ಟರಾಗ್ತಾರೆ. ಆದ್ದರಿಂದ ದುಷ್ಟ ಸ್ತ್ರೀಯರಲ್ಲಿ ಕಲಿಯ ಒಂದು ಸನ್ನಿಧಾನ. ಅನಂತರದಲ್ಲಿ ಹಿಂಸೆ ಒಳಗೆ ಕಲಿಯ ಸನ್ನಿಧಾನ. ಯಾಕೆಂದ್ರೆ ಹಿಂಸೆ ಮಾಡಿದಷ್ಟು ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ. ಒಬ್ಬರಿಗೆ ಒಂದು ಹೊಡೆದು ಅವರು ನರಳುತ್ತಾ ಇದ್ರೆ ಸಾಕು ಅಂತ ಬಿಡಬೇಕು ಅಂತ ಅನ್ಸಲ್ಲ, ನರಳಿದಷ್ಟು ಇನ್ನಷ್ಟು ಹೊಡಿಬೇಕು ಅಂತ ನಮಗೆ ಪ್ರೇರಣೆ ಆಗ್ತಾ ಇರುತ್ತೆ. ಕಾರಣ ಆ ಹಿಂಸೆ ಒಳಗೆ ಕಲಿ ಇದ್ದಾನೆ. ಹೀಗೆ ಜೂಜು, ಎಲ್ಲ ತರಹದ ಒಂದಂಕಿ ಲಾಟರಿಯಿಂದ ಹಿಡಿದು ಎಲ್ಲ ತರಹದ ಜೂಜುಗಳು, ಅದು ಮತ್ತು ಮದ್ಯ ದುಷ್ಟ ಸ್ತ್ರೀಯರು ಮತ್ತು ಹಿಂಸೆ, ಈ 4 ಜಾಗದಲ್ಲಿ ಮಾತ್ರ ನೀನು ಇರಬೇಕು, ಇನ್ನೆಲ್ಲೂ ಇರ್ಕೂಡುದು ಹಾಗೆ ಅಂತ ಪರೀಕ್ಷಿತ ರಾಜ ಕಲಿಯನ್ನೇ ಕಟ್ಟಿ ಹಾಕದ. ಆದ್ರೆ ಕಲಿಗೆ ಯೋಚನೆ ಆಯ್ತು, ಈ 4 ತಂಟೆಗೂ ಬರದೇ ಇರೋರಿದ್ದಾರೆ, ಅವ್ರನ್ನ ಹಾಳು ಮಾಡೋದು ಹೇಗೆ ಅಂತ. ಮದ್ಯಪಾನವೂ ಮಾಡಲ್ಲ, ದುಷ್ಟ ಸ್ತ್ರೀ ಸಹವಾಸಕ್ಕೂ ಬೀಳಲ್ಲ, ಹಿಂಸೆಯೂ ಮಾಡಲ್ಲ, ಜೂಜುಗೂ ಹೋಗಲ್ಲ, ಅಂಥವ್ರನ್ನ ಹಾಳು ಮಾಡೋದು ಹೇಗೆ ಅಂತ ಅವನಿಗೆ ಯೋಚನೆ ಹಚ್ಕೊಂತು. ಅದಕ್ಕೆ ಅವನಂದ, ನೀವು 4 ಸ್ಥಳ ಕೊಟ್ಟಿದ್ದೀರಿ, ನಾನು ಇನ್ನೊಂದು ಸ್ಥಳ ಕೇಳ್ತೇನೆ. ಏನು ಅಂದರೆ ಬಂಗಾರ, ಅಲ್ಲೊಂದು ಜಾಗ ಕೊಟ್ಬಿಡಿ. 4 ತಂಟೆಗೆ ಬರದೇ ಇದ್ದವರು ಬಂಗಾರಕ್ಕೆ ಬರ್ತಾರೆ. ಬಂಗಾರಕ್ಕೆ ಬಂದು ಬಂಗಾರಕ್ಕೋಸ್ಕರ ಆ ತಂದೆ ಮಕ್ಕಳ ಬಾಂಧವ್ಯವನ್ನು ಕಳ್ಕೊಳ್ತಾರೆ, ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಕಳ್ಕೊಳ್ತಾರೆ, ಪರಸ್ಪರ ಜಗಳ ಆಡಿ ಮನಃಶಾಂತಿಯನ್ನೇ ಹಾಳು ಮಾಡ್ಕೊಳ್ತಾರೆ. ಆದ್ರಿಂದ ಬಂಗಾರ ಒಂದು ಜಾಗ ಬೇಕು ನನಗೆ ಹಾಗೆ ಹೆಂಗ್ ಕೇಳ್ತಾ ಇದ್ದಾರೆ. ಇದು ಕೇಳಿದಾಗ ನಮಗೆ ಅನ್ಸತ್ತೆ, ಅಲ್ಲ ಬಂಗಾರದ ಮಾಂಗಲ್ಯ ಹಾಕೊಂಡಿದ್ದೇವೆ, ಬಂಗಾರದ ಬಳೆ ಹಾಕೊಳ್ತೇವೆ, ಬಂಗಾರದ ತುಳಸಿ ಮಣಿ ಹಾಕೊಳ್ತೇವೆ, ಬಂಗಾರದ ಪವಿತ್ರ ದುಂಗುರ ಹಾಕೊಳ್ತೇವೆ, ಬಂಗಾರದಲ್ಲಿ ಕಲಿ ಇದ್ದಾನೆ ಅಂದ್ರೆ ನಾವು ಕಲಿಯನ್ನೇ ಕುತ್ತಿಗೆ ಕಟ್ಕೊಂಡು ತಿರುಗ್ತಾ ಇದ್ದೇವಾ ಹಾಗೆ ಅಂತ ಅನ್ಸುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಿಷಿದ್ಧವಾದ ಬಂಗಾರದಲ್ಲಿ ಕಲಿಯ ಸನ್ನಿಧಾನ. ಯಾವುದು ವಿಹಿತವಾಗಿದೆ, ಶಾಸ್ತ್ರ ವಿಹಿತವಾದ ಬಂಗಾರದಲ್ಲಿ ಕಲಿಯ ಸನ್ನಿಧಾನ ಇರಲ್ಲ. ಮಾಂಗಲ್ಯ, ಬಂಗಾರದ ಮಾಂಗಲ್ಯ ಹಾಕೊಳ್ಬೇಕು ಅಂದ್ರೆ ಶಾಸ್ತ್ರ ಹೇಳಿದೆ, ಆದ್ರಿಂದ ಅಲ್ಲಿ ಕಲಿ ಇರೋದಿಲ್ಲ. ಬಂಗಾರದ ತುಳಸಿ ಮಣಿ, ಬಂಗಾರದ ಪವಿತ್ರ ದುಂಗುರ, ಇದೆಲ್ಲ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಯಾವ ಬಂಗಾರವನ್ನು ವಿಧಾನ ಮಾಡಿದ್ದಾರೆ ಅಲ್ಲಿ ಕಲಿ ಸನ್ನಿಧಾನ ಇರಲ್ಲ. ಆದರೆ ನಿಷಿದ್ಧವಾದ ಬಂಗಾರದಲ್ಲಿ ಕಲಿ ಸನ್ನಿಧಾನ ಇರುತ್ತೆ. ನಿಷಿದ್ಧವಾದ ಬಂಗಾರ ಅಂದ್ರೆ ಏನು? ಬಂಗಾರದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ನಮ್ಗೆ ಎಷ್ಟೇ ಶ್ರೀಮಂತಿಕೆ ಇರಬಹುದು, ಒಕ್ಕಳಿಗಿಂತ ಮೇಲ್ ಮಾತ್ರ ಬಂಗಾರವನ್ನು ಧರಿಸಬೇಕೇ ಹೊರತು ಬಂಗಾರದ ಕಾಲ್ಗೆಜ್ಜೆ ಹಾಕೊಂಡ್ರೆ ಅಲ್ಲಿ ಕಲಿ ಬಂದು ಕೂತ್ಕೊಳ್ತಾನೆ. ಒಕ್ಕಳಿಗಿಂತ ಕೆಳಗೆ ಎಲ್ಲೂ ಬಂಗಾರವನ್ನು ಧಾರಣೆ ಮಾಡಬಾರದು ಅಂತ ಶಾಸ್ತ್ರ ನಿಷೇಧ. ಜೊತೆಯಲ್ಲಿ ಅಕ್ರಮವಾಗಿ ಬಂಗಾರವನ್ನು ಸಂಪಾದನೆ ಮಾಡಿದ್ರೆ, ಅನ್ಯಾಯದ ಹಣದಿಂದ ಬಂಗಾರವನ್ನು ಸಂಪಾದನೆ ಮಾಡಿದ್ರೆ ಅದೆಲ್ಲವೂ ಕೂಡ ಕಲಿಯ ಸನ್ನಿಧಾನ ಇರುತ್ತಾದ್ರಿಂದ ಅನ್ಯಾಯದ ಸಂಪಾದನೆ, ಅಕ್ರಮದ ಸಂಪಾದನೆ, ನಿಷೇಧವಾದ ರೀತಿಯಲ್ಲಿ ಬಂಗಾರದ ಆಭರಣವನ್ನು ತೊಡೋದು, ಇದೆಲ್ಲವೂ ಕೂಡ ಕಲಿಯ ಸನ್ನಿಧಾನ ಇರ್ತದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅನಂತರ ಪರೀಕ್ಷಿತ್ ಮಹಾರಾಜರು ಇನ್ನೊಮ್ಮೆ ಬೇಟೆಗೆ ಅಂತ ಹೋಗಿದ್ದಾರೆ. ಬೇಟೆಗೆ ಅಂತ ಹೋದಾಗ ಆಗ ಬಹಳ ಬಾಯಾರಿಕೆ ಆಗಿದೆ. ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ನೀರು ಕೇಳ್ತಾ ಇದ್ದಾರೆ. ಶಮೀಕ ಋಷಿಗಳು ಅವರು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಪರೀಕ್ಷಿತ್ ರಾಜ ಬಂದ ಎಚ್ಚರಿಕೆ ಇಲ್ಲ ಅವರಿಗೆ. ಆದರೆ ಆ ಪರೀಕ್ಷಿತ್ ರಾಜನಿಗೆ ಸಿಟ್ಟು ಬಂತು. ನಾನು ಮಹಾರಾಜ ಬಂದಿದ್ದೇನೆ, ನನಗೆ ಆತಿಥ್ಯ ಕೊಡೋದು ಬಿಟ್ಟು ಕಪಟ ಧ್ಯಾನದಲ್ಲಿದ್ದಾರೆ ಋಷಿಗಳು ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅಲ್ಲೇ ಇದ್ದಂತಹ ಸತ್ತ ಸರ್ಪದ ಶವವನ್ನ ಆ ಋಷಿಯ ಕೊರಳಿಗೆ ಹಾಕಿ ತನ್ನ ಸೇಡು ತೀರಿಸಿಕೊಂಡು ಹೋದ. ಆಗ ಆ ಶಮೀಕ ಋಷಿಗಳ ಮಗನಾದ ಶೃಂಗಿಗೆ ವಿಷಯ ತಿಳಿಯಿತು. ಅವನಿಗೆ ಸಿಟ್ಟು ಬಂತು. ಈ ಕ್ಷತ್ರಿಯನಾದ ರಾಜ ಅಹಂಕಾರದಿಂದ ಆಶ್ರಮದಲ್ಲಿ ಅನುಮತಿ ಇಲ್ಲದೆ ನುಗ್ಗಿ ಧ್ಯಾನ ಮಾಡ್ತಾ ಇದ್ದ ನಮ್ಮ ತಂದೆಗೆ ಅಪಮಾನ ಮಾಡಿದ್ದಾನೆ. ಈ ರಾಜ ಇಂದಿನಿಂದ 7ನೇ ದಿವಸ ತಕ್ಷಕನಿಂದ ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟ. ಶಾಪ ಕೊಟ್ಟು ಅಪ್ಪನ ಮುಂದೆ ಬಂದ. ಅಪ್ಪ ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ. ಜೋರಾಗಿ ಅಳ್ತಾ ಇದ್ದಾನೆ ಮಗ. ಕಂಡುಬಿಟ್ರು. ಕೊರಳಲ್ಲಿ ಸರ್ಪದ ಶವ ಇತ್ತು. ಅವ್ರ ಪಾಡು ಸುಮ್ಮನೆ ತೆಗೆದು ಪಕ್ಕಕ್ಕೆ ಬಿಸಾಕಿದ್ರು.
ಆಗ ಶೃಂಗಿ ನಡೆದ ಕಥೆಯನ್ನೆಲ್ಲ ಹೇಳ್ದ. ಶಮೀಕ ಋಷಿಗಳು ಹೇಳ್ತಾರೆ, ಅವನೇನೋ ಬಾಯಾರಿಕೆಯ ಹಸುವೆಯ ಆಯಾಸದಲ್ಲಿ ತಪ್ಪು ಮಾಡಿದರೆ ಅಂಥ ಒಬ್ಬ ಧಾರ್ಮಿಕನಾದ ರಾಜನನ್ನ ಸಾಯಿಲಿ ಎಂದು ಶಾಪ ಕೊಟ್ಟಿದ್ದಿ, ಇದು ದೊಡ್ಡ ದುರಂತಕ್ಕೆ ಕಾರಣ ಆಗತ್ತೆ. ಒಬ್ಬ ಧಾರ್ಮಿಕನಾದ ರಾಜ ಸತ್ರೆ ಮುಂದೆ ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳು ಅಧರ್ಮದಲ್ಲಿ ತೊಡಗಿದರೆ ಆ ಮುಂದಿನ ಎಲ್ಲ ಅನರ್ಥಕ್ಕೆ ಶಾಪ ಕೊಟ್ಟ ನೀನು ಕಾರಣ, ನಿನ್ನ ತಂದೆಯಾಗಿ ನಾನು ಕಾರಣ ಆಗ್ತೇನೆ. ನೀನು ಬಹಳ ತಪ್ಪು ಮಾಡಿದಿ ಅಂತ ತನಗೆ ಅಪಮಾನ ಮಾಡಿದ ರಾಜನಿಗೆ ಶಾಪ ಕೊಟ್ಟ ಮಗನನ್ನೇ ಶಮೀಕ ಋಷಿಗಳು ದಂಡಿಸಿದರು. ಕೊನೆಯಲ್ಲಿ ರಾಜನಿಗೆ ಹೋಗಿ ಹೇಳು, ಅವನು ಸಾಧನೆ ಮಾಡ್ಕೊಂಡು ಉದ್ಧಾರ ಆಗಲಿ ಪಾಪ ಅಂತ ಹೇಳಿ ತಿಳಿಸಿದ್ದಾರೆ. ಅತ್ತ ಕಡೆ ಪರೀಕ್ಷಿತ ರಾಜ ಮನೆಗೆ ಹೋದ. ಆ ಸಿಟ್ಟು ಕೋಪ ಎಲ್ಲ ಇಳಿದಿತ್ತು. ಮನೆಗೆ ಹೋದ ಮೇಲೆ ಬಹಳ ಪಶ್ಚಾತ್ತಾಪ ಆಯಿತು. ಒಬ್ಬ ರಾಜ ಋಷಿಮುನಿಗಳನ್ನ ರಕ್ಷಣೆ ಮಾಡಬೇಕಾದವನು ನಾನೇ ಹೋಗಿ ಧ್ಯಾನದಲ್ಲಿದ್ದ ಋಷಿಗಳಿಗೆ ಅಪಮಾನ ಮಾಡಿ ಬಂದಿದ್ದೇನೆ, ಈ ವಿಪ್ರಾಪಮಾನ ನನ್ನನ್ನು ಬಾಧಿಸತ್ತೆ, ತುಂಬಾ ತಪ್ಪು ಮಾಡಿದೆ ಅಂತ ಪರೀಕ್ಷಿತ ರಾಜನಿಗೆ ಬಹಳ ಮನಸ್ಸಿನಲ್ಲಿ ಪಶ್ಚಾತ್ತಾಪವಾಗ್ತಾ ಇದೆ. ಅವನೇ ತಾನನ್ನು ತಾನು ಹಳೆದುಕೊಳ್ತಾ ಇದ್ದಾನೆ. ನಾನು ಮಾಡಿದ ತಪ್ಪಿಗೆ ನನ್ನ ಅಧಿಕಾರ, ನನ್ನ ಕೋಶ ಎಲ್ಲ ನನ್ನ ಕೈ ತಪ್ಪಿ ಹೋಗಬೇಕು, ಉಗ್ರ ಶಿಕ್ಷೆ ಆಗಬೇಕು ಅಂತ ಪರೀಕ್ಷಿತ ರಾಜ ಅವನೇ ಅಂದುಕೊಳ್ತಾ ಇದ್ದಾನೆ. ಪರೀಕ್ಷಿತ ರಾಜನ ಕಥೆ ಕೇಳಿದ್ರೆ ನಮಗನ್ಸುತ್ತೆ, ಎಷ್ಟೆಷ್ಟು ತಪ್ಪು ಮಾಡಿದ್ದೇವೆ, ನಮಗೆ ಯಾವತ್ತೂ ಯಾವ ಪಶ್ಚಾತ್ತಾಪವೂ ಆಗಿಲ್ಲ, ಪರೀಕ್ಷಿತ ರಾಜ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಹಾಗೆ ಅಂತ ಅನ್ಸುತ್ತೆ. ಅದು ಜೀವನದಲ್ಲಿ ಮೊದಲನೇ ಸರಿ ತಪ್ಪು ಮಾಡಿದಾಗ ಹೀಗೆಲ್ಲ ಅನ್ಸುತ್ತೆ. ನಾವು ದಿನ ಮಾಡ್ತಾ ಇರ್ತೇವೆ, ನಮಗೇನು ಅನ್ಸಲ್ಲ. ಅದು ಪರೀಕ್ಷಿತ ರಾಜರ ಜೀವನದಲ್ಲಿ ಇದು ಮೊದಲನೇ ತಪ್ಪು ಅವರು ಮಾಡಿದ್ದು. ಉಪನಯನ ಆದಮೇಲೆ ಮೊದಲನೇ ದಿವಸ ಸಂಧ್ಯಾವನ್ನೇ ಬಿಟ್ಟಾಗ ಸ್ವಲ್ಪ ಕಸವಿಸಿ ಆಗ್ತಾ ಇರುತ್ತೆ. ಒಂದು ತಿಂಗಳು ಬಿಟ್ಟ ಮೇಲೆ ಅದು ಅಭ್ಯಾಸ ಆಗಿ ಹೋಗುತ್ತೆ, ಆಮೇಲೆ ಮಾಡೋಕ್ಕೆ ಸಂಕೋಚ ಆಗತ್ತೆ. ಇದು ಧರ್ಮದ ಸಮಾಚಾರ. ಹಾಗಾಗಿ ಆ ಪರೀಕ್ಷಿತ ರಾಜ ಮೊದಲನೇ ಬಾರಿ ಜೀವನದಲ್ಲಿ ತಪ್ಪು ಮಾಡ್ದ. ಆಗ ಪರೀಕ್ಷಿತ ರಾಜರು ಶೃಂಗಿ ಋಷಿಗಳ ಮೂಲಕ ಆ ಶೃಂಗಿ ಶಾಪ ಕೊಟ್ಟ ಸಂಗತಿ ತಿಳಿಯಿತು. ಶಾಪ ಕೊಟ್ಟ ಸುದ್ದಿ ತಿಳಿದ ಮೇಲೆ ಪರೀಕ್ಷಿತ ರಾಜನಿಗೆ ಸಮಾಧಾನ ಆಯಿತು. ನಾನು ಮಾಡಿದ ತಪ್ಪಿಗೆ ಭಗವಂತ ಬಹಳ ಕರುಣೆ ತೋರಿ ಉಗ್ರವಾದ ಶಿಕ್ಷೆ ಕೊಟ್ಟಿದ್ದಾನೆ, ನಾನು ಧನ್ಯನಾದೆ ಅಂತ ಪರೀಕ್ಷಿತ ರಾಜನಿಗೆ ಅನಿಸ್ತು. ಕೂಡಲೇ ತನ್ನ ಮಗನಾದ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡಿದ. ತಾನು ಎಲ್ಲ ಅಧಿಕಾರವನ್ನು ಕೈಬಿಟ್ಟ. ಎಲ್ಲ ಋಷಿಮುನಿಗಳನ್ನ ಕರೆದು ಗಂಗಾ ನದಿಯ ತೀರದಲ್ಲಿ ಹರಿದ್ವಾರದ ಸಮೀಪದಲ್ಲಿ ಸುಖಸ್ಥಳ ಅಂತ ಇವತ್ತೇನಿದೆ ಆ ಸ್ಥಳದಲ್ಲಿ ಗಂಗಾ ನದಿಯ ತೀರಕ್ಕೆ ಬಂದ. ಎಲ್ಲರನ್ನೂ ಕರೆದು ಎಲ್ಲ ಋಷಿಮುನಿಗಳ ಮುಂದೆ ಪ್ರಾರ್ಥನೆ ಮಾಡಿದ. ನಾನು ತಕ್ಷಕನಿಂದ 7ನೇ ದಿವಸ ಸಾಯ್ತಾ ಇದ್ದೇನೆ, ಅಷ್ಟರೊಳಗೆ ನನ್ನ ಜೀವನ ಪೂರ್ತಿ ನಾನು ಸಾಧನೆ ಮಾಡಿಕೊಳ್ಬೇಕು, ನೀವೆಲ್ಲ ಭಗವಂತನ ಗುಣಮಹಿಮೆಗಳ ಗಾನ ಮಾಡ್ರಿ, ನಾನು ಕೇಳ್ತಾ ಸಂತೋಷವಾಗಿ ನನ್ನ ಜೀವನವನ್ನು ಮುಗಿಸ್ಕೊಳ್ತೇನೆ ಹಾಗೆ ಅಂತ ಅಲಂ ಗಾಯತ ವಿಷ್ಣು ಗಾಥಾಹ, ಚೆನ್ನಾಗಿ ಭಗವಂತನ ಗಾಯನ ಮಾಡ್ರಿ ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡ ಪರೀಕ್ಷಿತ ರಾಜ. ಇದು ನಾವೆಲ್ಲ ಗಮನಿಸಬೇಕಾದ ಅಂಶ. ಒಬ್ಬ ಋಷಿಗಳಿಗೆ ಅಪಮಾನ ಮಾಡಿದ ರಾಜನನ್ನ ಉದ್ಧಾರ ಮಾಡ್ತೇನೆ ಅಂತ ಎಲ್ಲಾ ಋಷಿಗಳು ಬಂದಿದ್ದಾರೆ. ನಿಜವಾಗಿ ಏನಾಗಬೇಕಾಗಿತ್ತು, ಒಬ್ಬ ಋಷಿಗಳಿಗೆ ಅಪಮಾನ ಮಾಡಿದ ರಾಜನಿಗೆ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದಿಂದ ಒಂದು ಘೇರಾವೋ ಪ್ರತಿಭಟನೆ ಏನಾರು ಆಗ್ಬೇಕಾಗಿತ್ತು. ಆದರೆ ಒಬ್ಬ ಬ್ರಾಹ್ಮಣ ಋಷಿಗೆ ಅಪಮಾನ ಮಾಡಿದ ರಾಜನಿಗೆ ಉದ್ಧಾರ ಮಾಡ್ತೇನೆ ಅಂತ ಎಲ್ಲಾ ಋಷಿಗಳು ಬಂದು ಸೇರ್ಕೊಂಡಿದ್ದಾರಲ್ಲ, ಇದು ಪರೀಕ್ಷಿತ್ ಮಹಾರಾಜನ ವ್ಯಕ್ತಿತ್ವ. ಇದು ಕೃಷ್ಣನ ಅನುಗ್ರಹದ ಪರಿಣಾಮ. ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ತಪ್ಪು ಮಾಡಿದರೂ ಕೂಡ ಪಶ್ಚಾತ್ತಾಪ ಪಟ್ಟಿದ್ದ. ನಾವು ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪು ಮಾಡಿದ ಮೇಲೆ ನಮ್ಮ ತಪ್ಪನ್ನು ನಾವೇ ಒಪ್ಪಿಕೊಂಡು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅನ್ನುವುದಕ್ಕೆ ಪರೀಕ್ಷಿತ ರಾಜನ ಈ ಕಥೆಯ ಸಾಕ್ಷಿಯಾಗಿದೆ. ಹಾಗೆ ಅವನು ವಿರಕ್ತನಾಗಿ ಕುಳಿತಾಗ ಅಲ್ಲಿ ಶ್ರೀ ಶುಕಾಚಾರ್ಯರು ಬರ್ತಾ ಇದ್ದಾರೆ. ಶುಕಾಚಾರ್ಯರು ಅವರು 16 ವರ್ಷ ಪ್ರಾಯದ ಬಹಳ ಸುಂದರವಾದ ಆಕರ್ಷಣೆಯ ರೂಪದ ಪುಟ್ಟ ಹುಡುಗನಾಗಿ ಬಂದಿದ್ದಾರೆ. ದಾರಿಯಲ್ಲಿ ಬರುವಾಗ ಹೆಂಗಸರು ಮಕ್ಕಳೆಲ್ಲ ಯಾರೋ ಹುಚ್ಚರು ಅಂತ ತಿಳ್ಕೊಂಡು ಶುಕಾಚಾರ್ಯ ಮೇಲೆ ಉಗುಳ್ತಾ ಇದ್ದಾರೆ, ಮಣ್ಣು ಎಸಿತಾ ಇದ್ದಾರೆ, ಕಲ್ಲು ಎಸಿತಾ ಇದ್ದಾರೆ. ಶುಕಾಚಾರ್ಯರು ಇದ್ಯಾವುದಕ್ಕೂ ಕೂಡ ಗಮನ ಕೊಡದೆ ನಿಶ್ಚಿಂತೆಯಾಗಿ ಬಂದು ಆ ಋಷಿಗಳ ಸಮ್ಮುಖಕ್ಕೆ ಬಂದಿದ್ದಾರೆ. ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ಶುಕಾಚಾರ್ಯರಿಗೆ ಗೌರವ ಸಲ್ಲಿಸಿ ಅವರಿಗೆ ಆಸನವನ್ನು ಕೊಟ್ಟಿದ್ದಾರೆ. ಪರೀಕ್ಷಿತ್ ರಾಜ ಅವರ ಆಸನದಲ್ಲಿ ಕೂಡಿಸಿ ಅವರ ಪಾದ ತೊಳೆದು ಪಾದೋದಕವನ್ನು ತಲೆಯಲ್ಲಿ ಧಾರಣೆ ಮಾಡಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವನೇನು ಪ್ರಶ್ನೆ ಕೇಳ್ತಾನೆ ಅದೆಲ್ಲ ನಾವು ಕೇಳಬೇಕಾದ ಪ್ರಶ್ನೆ. ಆ ಪರೀಕ್ಷಿತ್ ರಾಜರು ಶುಕಾಚಾರ್ಯರಿಗೆ ಉಪಚಾರ ಮಾಡಿ ಕೈ ಮುಗಿದು ಕೇಳ್ತಾ ಇದ್ದಾನೆ, ನನಗೆ ಮರಣ ಹತ್ತಿರದಲ್ಲಿದೆ,
ಮರಣ ಹತ್ತಿರದಲ್ಲಿರುವವನು ಏನು ಶ್ರವಣ ಮಾಡಬೇಕು, ಏನು ಕೀರ್ತನೆ ಮಾಡಬೇಕು, ಯಾವುದನ್ನ ಚಿಂತನೆ ಮಾಡಬೇಕು, ಇಷ್ಟನ್ನು ಮಾತ್ರ ಕೇಳಿದ್ದಲ್ಲ. ಯಾವುದನ್ನು ಶ್ರವಣ ಮಾಡಬಾರದು, ಯಾವುದನ್ನು ಚಿಂತನೆ ಮಾಡಬಾರದು, ಯಾವುದನ್ನು ಸ್ಮರಣೆ ಮಾಡಿಕೊಳ್ಬಾರ್ದು, ಇದೆರಡೂ ಸಂಗತಿಯನ್ನು ನಮಗೆ ಹೇಳಬೇಕು. ಇದು ಎರಡು ಸೂಕ್ಷ್ಮ. ಒಂದು, ಮಾಡಬೇಕಾದದ್ದನ್ನ ಮಾಡೋದು ಒಂದು ಧರ್ಮ, ಮಾಡಬಾರದನ್ನ ಮಾಡದೇ ಇರೋದು ಒಂದು ಧರ್ಮ. ಹಾಗೆ ಮಾಡಬಾರದನ್ನ ಮಾಡೋದು ಒಂದು ಪಾಪ, ಮಾಡಬೇಕಾದದ್ದನ್ನು ಬಿಡೋದು ಒಂದು ಪಾಪ. ಈಗ ಪಾಪಗಳು ಎರಡು ತರಹ, ಪುಣ್ಯವು ಎರಡು ತರಹ. ನಾವು ಇದುವರೆಗೂ ಮದ್ಯಪಾನ ಮಾಡಿಲ್ಲ ಅಂತ ಖುಷಿ ಪಡ್ತೇವೆ, ಆದರೆ ಭಾಗವತಾಮೃತ ಪಾನ ಮಾಡಿಲ್ಲ ಅನ್ನೋ ಮಹಾದೋಷ ಇದೆಯಲ್ಲ, ಅದರ ಎಚ್ಚರವೇ ನಮಗಿರಲ್ಲ. ಆದ್ರಿಂದ ಮದ್ಯಪಾನ ಮಾಡದೇ ಇರೋದು ಒಂದು ಪುಣ್ಯ, ಆದರೆ ಅದಕ್ಕಿಂತ ದೊಡ್ಡ ಪುಣ್ಯ ಭಾಗವತಾಮೃತ ಪಾನ ಮಾಡೋದು. ಹೀಗೆ ಮಾಡಬೇಕಾದದ್ದನ್ನು ಮಾಡಬೇಕು, ಬಿಡಬೇಕಾದದ್ದನ್ನು ಬಿಡಬೇಕು. ಇದೆರಡೂ ಬೇರೆ ಬೇರೆ ರೀತಿಯ ಪಾಪ ಪುಣ್ಯಗಳು. ಆದ್ರಿಂದ ಆ ಪರೀಕ್ಷಿತ ರಾಜರು ಎರಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರದು, ಯಾವುದನ್ನು ಚಿಂತನೆ ಮಾಡಬೇಕು, ಯಾವುದನ್ನು ಚಿಂತನೆ ಮಾಡಬಾರದು, ಯಾವ ಕರ್ಮಾನುಷ್ಠಾನವನ್ನು ಮಾಡಬೇಕು, ಏನನ್ನು ಮಾಡಬಾರದು, ಇದೆರಡೂ ನಮಗೆ ಹೇಳಬೇಕು ಹಾಗೆ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ಪರೀಕ್ಷಿತ ರಾಜರು ಕೇಳಿದಾಗ ಶುಕಾಚಾರ್ಯರಂದ್ರು, ಜೀವನದಲ್ಲಿ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡು ನೀನು ಒಬ್ಬನೇ. ಯಾಕೆ ಅಂದ್ರೆ ಹಗಲೆಲ್ಲ ಸಂಪಾದನೆ ಒಳಗೆ ಕಳ್ಕೊಳ್ತಾರೆ, ರಾತ್ರಿ ಎಲ್ಲ ಬೇಡದ ಕಾಮದಲ್ಲಿ ಕಳ್ಕೊಳ್ತಾರೆ, ಯೌವನವನ್ನೆಲ್ಲ ಭೋಗದಲ್ಲಿ ಕಳ್ಕೊಳ್ತಾರೆ, ವೃದ್ಧಾಪ್ಯವನ್ನೆಲ್ಲ ರೋಗದಲ್ಲಿ ಕಳ್ಕೊಳ್ತಾರೆ. ಪುರುಷೊತ್ತೇ ಇಲ್ಲ ಮನುಷ್ಯನಿಗೆ ಅಧ್ಯಾತ್ಮದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ. ನೀನು ನಿನ್ನ ಜೀವನದಲ್ಲಿ ಅಧ್ಯಾತ್ಮ ಸಾಧನೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಬಹಳ ಸಂತೋಷ ಹಾಗೆ ಅಂತ ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಆದರೆ ಪರೀಕ್ಷಿತ ರಾಜನಿಗೆ ಒಂದು ಆತಂಕ. ಅವನು ಹೇಳ್ದ, ನನ್ನ ಜೀವನದಲ್ಲಿ ಉಳಿದಿರೋದು 7 ದಿವಸ, 7 ದಿವಸದಲ್ಲಿ ನಾನು ಸಾಧನೆ ಮಾಡ್ಕೊಂಡು ಉದ್ಧಾರ ಆಗಬಹುದಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಶುಕಾಚಾರ್ಯ ಹೇಳಿದ್ರು, ಜೀವನದಲ್ಲಿ ಏಳಬೇಕು ಅಂತ ಯಾರು ಸಂಕಲ್ಪ ಮಾಡ್ತಾರೆ ಅವರು 7 ದಿವಸ ಬೇಕಾದಷ್ಟು ಅವಕಾಶ. ಜೀವನದಲ್ಲಿ ಮಲಗಿರ್ಬೇಕು ಅಂತಾನೆ ಯಾರು ಯೋಚನೆ ಮಾಡ್ತಾರೆ ಅವರಿಗೆ 7 ವರ್ಷ ಜೀವನ ಇದ್ರೂ ಪ್ರಯೋಜನ ಇಲ್ಲ. ಆದ್ರಿಂದ 7 ದಿವಸ ಮುಖ್ಯ ಅಲ್ಲ, ಆ 7 ದಿವಸವನ್ನ ಸಾರ್ಥಕ ಮಾಡಿಕೊಂಡು ನೀನು ಉದ್ಧಾರ ಆಗಬಹುದು ಅಂತ ಇದ್ದಾರೆ. ಪರೀಕ್ಷೆಗೆ 10 ತಿಂಗಳು ಓದಿ ಪಾಸಾಗೋರು ಕೆಲವರು ಇರ್ತಾರೆ, 1 ತಿಂಗಳು ಓದಿ ಪಾಸಾಗೋರು ಇರ್ತಾರೆ, ಹಿಂದಿನ ದಿವಸ ರಾತ್ರಿ ಎಲ್ಲ ಓದಿ ಪರೀಕ್ಷೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಿ ಫೈಲ್ ಆಗೋರು ಇರ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳೆಲ್ಲ ನಾನಾ ತರಹ ಇರ್ತಾರೆ. ಅದನ್ನು ಬದುಕಿನ ಕೊನೆ ಚೆನ್ನಾಗಿರ್ಬೇಕಾಗಿದ್ರೆ ಬದುಕಿನ ಪೂರ್ತಿ ಸಾರ್ಥಕ ಮಾಡ್ಕೊಳ್ಬೇಕು. 7 ದಿವಸಗಳ ಕಾಲ ಬೇಕಾದಷ್ಟು ಅವಕಾಶ. 2 ಮುಹೂರ್ತದಲ್ಲಿ ಖಟ್ವಾಂಗ ರಾಜ ಉದ್ಧಾರ ಆಗಿದ್ದಾನೆ, ಏನು ಯೋಚನೆ ಬೇಡ ಅಂತೇಳಿ ಸಮಾಧಾನ ಮಾಡ್ತಾ ಇದ್ದಾರೆ. ಅವನಿಗೆ ಮೊದಲು ಭಯ ಬಿಡಬೇಕು, ಸಾವಿನ ಭಯ ಬಿಡಬೇಕು, ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಮನೋನಿಗ್ರಹ ಮಾಡಬೇಕು, ಭಗವಂತನ ಧ್ಯಾನ ಮಾಡಬೇಕು. ಇದೇ ಮರಣ ಹತ್ತಿರದಲ್ಲಿರುವವರು ಮಾಡಬೇಕಾದ ಸಂಗತಿ. ಧ್ಯಾನ ಅಂದ್ರೆ ಅದು 2 ಕ್ರಮ. ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ತುಂಬಿಕೊಂಡ ಭಗವಂತನ ವಿರಾಟ್ ರೂಪದ ಧ್ಯಾನ, ಇನ್ನೊಂದು ನಮ್ಮ ಹೃದಯದಲ್ಲಿರುವ ಬಿಂಬರೂಪದ ಧ್ಯಾನ. ಇದೆರಡನ್ನೂ ಕೂಡ ಅವಶ್ಯವಾಗಿ ಮಾಡಬೇಕು ಅಂತ ಹೇಳಿ ಭಗವಂತನ ಧ್ಯಾನದ ಕ್ರಮವನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನ ಮಧ್ವಾಂಧಾರ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.